ಘನವೆತ್ತ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರಾಗಿರುವಂಥ ವಿ ಶ್ರೀಶಾನಂದ್ ಅವರೇ, ಹಾಗೂ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ನರಸಿಂಹ ಪಂಡಿತ್ ಅವರೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಸಜ್ಜನರೇ, ಒಮ್ಮೆ ಸಂತೋಷ ಪಡಬೇಕಾದಂಥ ಕ್ಷಣಕ್ಕೆ ನಾವು ಸಂತಸವನ್ನು ಪಡಲೇಬೇಕಾಗಿರ್ತವೆ. ಆನಂದ ಎನ್ನುವುದರೂ ಹಾಗೆ, ಅದು ಹೊರಗಡೆಯಿಂದ ಉಕ್ಕುವುದಲ್ಲ, ಒಳಗಡೆ ನಮ್ಮದೇ ಆದಂತಹ ಯಾವುದೋ ಒಂದು ಪ್ರಪಂಚದಲ್ಲಿ ಮುಳುಗಿದಾಗ ಸಹಜವಾಗಿ ಆನಂದ ಎನ್ನುವುದು ಉಕ್ಕೇರಿ ಬರ್ತವೆ. ಇದಕ್ಕೆ ಕಾರಣ ಮತ್ತು ಪ್ರೇರಣೆ ಅದು ಬಹಿರ್ಮುಖವಾಗಿರ್ತವೆ. ಆನಂದ ಎನ್ನುವುದು ಉಕ್ಕುವುದು ಹೃದಯಾಂತರದ ಆಳದಲ್ಲಿ. ಇವತ್ತು ನಮಗೆ ಆನಂದ ಪಡಲಿಕ್ಕೆ ಎರಡು ಕಾರಣ ಇದೆ. ಒಂದು, ಶಿಲಾಮಯವಾಗಿರುವಂತಹ ಈ ಪಂಚಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ವಾಮದೇವಾತ್ಮಕವಾದಂತಹ ಈಶ್ವರನ ಈ ದೇವಸ್ಥಾನದ ಬ್ರಹ್ಮಕಲಶ ಜೊತೆಗೆ ಪುನರಾಗಿರುವಂತಹ ಎಲ್ಲ ವಿಧವಾದಂಥ ಪ್ರತಿಷ್ಠೆಗೆ ಸಂಬಂಧಪಟ್ಟಿರುವಂಥ ಒಂದು ಕಾರ್ಯಕ್ರಮ. ಇದರ ನಿಮಿತ್ತವಾಗಿ ಈ ಧಾರ್ಮಿಕವಾಗಿರುವಂಥ ಒಂದು ನಮಗೆಲ್ಲ ಒಂದು ತಿಳುವಳಿಕೆಯನ್ನು, ಜ್ಞಾನವನ್ನು ಹಂಚಲಿಕ್ಕೆ ಬಂದಿರುವಂತಹ ಹೆಸರಿನಲ್ಲೇ ಆನಂದ ಅಂತ ಇಡುವಂತಹ ಶ್ರೀಶಾನಂದರು ಅವರು ಇವತ್ತು ಬಂದಿದ್ದಾರೆ. ಘನವೆತ್ತ ನ್ಯಾಯಮೂರ್ತಿಗಳಾಗಿರುವಂಥ ಶ್ರೀಶಾನಂದರ ವಿಚಾರದಲ್ಲಿ ಹೇಳಬೇಕು ಅಂತೇಳಾದರೆ, ನ್ಯಾಯ ಎನ್ನುವುದು ಸಮಾನ ದೃಷ್ಟಿಕೋನದಿಂದ ಇರಬೇಕಾದದಂತೆ. ಅವರು ವೃತ್ತಿಯಿಂದ ನ್ಯಾಯಾಧೀಶರಾಗಿರಬಹುದು, ಆದರೆ ಅದೇ ಕಾಲಕ್ಕೆ ಪ್ರವೃತ್ತಿಯಿಂದಲೂ ಕೂಡ ಭಾರತೀಯ ನ್ಯಾಯ ಪದ್ಧತಿಯ, ಭಾರತೀಯ ಜ್ಞಾನ ಸಂಕೇತವಾಗಿರುವಂಥ ಸಮಸ್ತವನ್ನು ಕೂಡ ಜೀರ್ಣಿಸಿಕೊಂಡಂಥವರು, ಅದನ್ನು ಅಧಿಕಾರಯುತದಿಂದ ಬಿಡಿಸಿ ಹೇಳಬಂಥವರು. ಇವತ್ತು ಇಡೀ ಜಾಗತಿಕವಾಗಿ ಜ್ಞಾನದ ವಿಚಾರದಲ್ಲಿ ಎರಡು ಮಾತ್ರ ಬರ್ತವೆ. ಒಂದು ಗ್ರೀಕ್ ದೇಶದ್ದು, ಇನ್ನೊಂದು ಭಾರತೀಯದ್ದು. ಈ ಎರಡರ ಸಮನ್ವಯವನ್ನು ಮಾಡಿ ನೋಡುವಾಗ ಎರಡರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಅಂಥ ಈ ಎರಡನ್ನೂ ಕೂಡ ಸಮನ್ವಯವಾಗಿ ಮಾಡಬಲ್ಲಂತಹ ಕೆಲವು ಜನ ನ್ಯಾಯಮೂರ್ತಿಗಳಲ್ಲಿ ಅವರು ಕೂಡ ಒಬ್ಬರು. ಹಾಸನದಲ್ಲಿ 1966ರಲ್ಲಿ ಜನಿಸಿದ ಇವರು ಬೆಂಗಳೂರಿನ ನ್ಯಾಷನಲ್ ಲಾ ಕಾಲೇಜಿನಲ್ಲಿ ತಮ್ಮ ಡಿಗ್ರಿಯನ್ನು ಮಾಡಿ, ಆಮೇಲೆ ಶೇಷಾದ್ರಿಪುರಂ ಲಾ ಕಾಲೇಜಿನಲ್ಲಿ ತಮ್ಮ ಲಾದ ಡಿಗ್ರಿಯನ್ನು ಮಾಡಿ, ನಂತರ ವಕೀಲ ವೃತ್ತಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥ ಇವರ ಪ್ರತಿಭೆಯ ಮೂಲಕವಾಗಿ ನೇರವಾಗಿ 2008ರಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಆಯ್ಕೆಯಾಗಿರ್ತಾರೆ, ಗುರುತಿಸಲ್ಪಡ್ತಾರೆ. ನಮಗೆ ಎಲ್ಲಿ ಸಂತೋಷ ಮತ್ತೊಂದಿದೆ ಏನು ಕೇಳಿದರೆ, ಕಾರವಾರದಲ್ಲಿಯೂ ಕೂಡ ನ್ಯಾಯಮೂರ್ತಿಗಳು ಇಡೀ ನಮ್ಮ ಜಿಲ್ಲೆಯ ನ್ಯಾಯಾಧೀಶರಾಗಿ ನ್ಯಾಯದ ಪರಿಪಾಲನೆಯನ್ನು ಮಾಡಿಕೊಟ್ಟಿದ್ದರು. ಅದಾದ ಮೇಲೆ 2020ರಿಂದ ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿ ಇವತ್ತಿದ್ದಾರೆ. ಇಷ್ಟೇ ಹೇಳಿದರೆ ಇವ್ರ ಪರಿಚಯ ಸಾಕಾಗಲಿಕ್ಕಿಲ್ಲ. ನಮಗೆ ತುಂಬ ಮಹತ್ವದ್ದು ಅಂತೇಳಾದರೆ, ಯಾವಾಗಲೂ ಕೂಡ ನ್ಯಾಯಾಲಯದಲ್ಲಿ ಅಪರಾಧಿಗಳಿಗೂ ಅಥವಾ ವಾದಿ ಮತ್ತು ಪ್ರತಿವಾದಿಗಳಿಗೆ ಒಂದು ಸರಿಯಾದಂಥ ಅವಕಾಶವನ್ನು ಕೊಡುವಂಥ ಜವಾಬ್ದಾರಿ ನ್ಯಾಯಮೂರ್ತಿಗಳಲ್ಲಿರ್ತವೆ. ನಾವಿವತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡುವಾಗ ಬಹುಶಃ ಎಲ್ಲದಕ್ಕಿಂತಲೂ ಹೆಚ್ಚಿನದಾಗಿ ವೀಕ್ಷಿಸುವುದು ನ್ಯಾಯಮೂರ್ತಿಗಳಾಗಿರುವಂಥ ಶ್ರೀಶಾನಂದ್ ಅವರ ಪ್ರತಿಯೊಂದು ಮಾತುಗಳನ್ನು, ತೂಕದ ಮಾತುಗಳನ್ನು ಆಡುತ್ತಾ ತನ್ಮೂಲಕವಾಗಿ ನಿರ್ಭಿಡೆಯಿಂದ ಪ್ರತಿಯೊಬ್ಬರೂ ತಮ್ಮದಾಗಿರುವಂತಹ ಆ ಏನಿದೆ ಮನಸ್ಸಿನೊಳಗಡೆ ಏನಿದೆಯೋ ಅದನ್ನು ಮುಕ್ತವಾಗಿ ಹೇಳಬೇಕು. ಆಮೇಲೆ ಇವರು ಕೂಡ ಅಷ್ಟೇ ತನ್ಮೂಲಕವಾಗಿ ಏನಾಗ್ತಾ ಇದೆ, ಏನು ಆಗಬೇಕಿತ್ತು ಎನ್ನುವುದನ್ನು ಯಾವುದೇ ಬಿಡೆ ಇಲ್ಲದೆ ಹೇಳುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿಕೊಂಡಂಥವರು. ಇವತ್ತು ಈ ಪಂಚಕ್ಷೇತ್ರಕ್ಕೆ ಒಂದಾಗಿರುವಂಥ ಗುಣವಂತರಾಗಿರುವಂಥ ಶ್ರೀಶಾನಂದರು ಬಂದಿರೋದು ನಮಗೆಲ್ಲ ತುಂಬ ಹೆಮ್ಮೆ. ಅವರ ಜ್ಞಾನದ ಆ ಮಾತುಗಳನ್ನು ಇಷ್ಟು ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದ್ವು. ಹವ್ಯಕ ವಿಶ್ವ ಸಮ್ಮೇಳನ ಆದಾಗಲೂ ಕೂಡ ಬಂದಾಗ ಅಲ್ಲಿರುವಂಥ ಕೆಲವೇ ಜನ ಕೇಳಿದರು. ಇವತ್ತು ಇಲ್ಲಿ ಸೇರಿರುವ ನಂತರ ದೂರಚಕ್ಷುಗಳಾಗಿ ನೋಡುತ್ತಿರುವಂಥ ಲಕ್ಷಾಂತರ ಜನ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದಾರೆ. ಅವರು ಕೂಡ ಕೇಳಲಿಕ್ಕೆ ಉತ್ಸುಕರಾಗಿದ್ದಾರೆ. ಇವರೆಲ್ಲರೂ ಕೂಡ ಸರ್ ತಮ್ಮ ಮಾತುಗಳನ್ನು ಕೇಳಬೇಕು ಅಂತ ಬಯಸಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ತಮ್ಮನ್ನು ಈ ಊರಿನ ನಾಗರಿಕರ ಪರವಾಗಿ, ಈ ದೇವಸ್ಥಾನವನ್ನು ಕಟ್ಟಿಸಿರುವಂತಹ ಸುನೀಲ್ ಶೆಟ್ಟರ್, ಮಹಾದಾನಿ ಆರ್.ಎನ್. ಶೆಟ್ಟರ ಸುಪುತ್ರರಾಗಿರುವಂಥ ಸುನೀಲ್ ಶೆಟ್ಟರ ಪರವಾಗಿ, ನಮ್ಮ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ನರಸಿಂಹ ಪಂಡಿತರ ಪರವಾಗಿ ಹಾಗೂ ಸಮಸ್ತ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮವರೇ ಆಗದೇ ಇರುವಂಥ ಡಾಕ್ಟರ್ ನರಸಿಂಹ ಪಂಡಿತ್ ಅವರಿಗೆ ಸ್ವಾಗತವನ್ನು ಕೋರುವುದಲ್ಲ,
ಅವರೇ ಎಲ್ಲರನ್ನ ಸ್ವಾಗತವನ್ನು ಕೋರಲಿಕ್ಕಾಗಿ ಈ ಮನೆಯ ಯಜಮಾನನಾಗಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಹಾಗೂ ಮುಖ್ಯವಾಗಿ ತಮಗೆಲ್ಲ ಸದ್ಭಕ್ತರಾಗಿರುವಂಥ ತಾವುಗಳೆಲ್ಲ ಇವತ್ತು ಬೆಳಗ್ಗಿನಿಂದಲೂ ಕೂಡ ಬಂದು ಇಲ್ಲಿಯೇ ಇದ್ದು ಎಲ್ಲವದನ್ನು ನೋಡಿ ಗುರುಗಳ ಆಶೀರ್ವಾದವನ್ನು ಕೇಳಿದ್ದೀರಿ. ಇದೀಗ ನ್ಯಾಯಮೂರ್ತಿಗಳ ಆ ಜ್ಞಾನದ ಧಾರೆಯನ್ನು ಕೂಡ ಕೇಳೋಣ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹರೇ ರಾಮ್. ನಾರಾಯಣ್ ಯಾಜಿ ಅವರಿಗೆ ಧನ್ಯವಾದಗಳು. ಇದೀಗ ಪ್ರಾರ್ಥನೆಯನ್ನ ದೇವರಲ್ಲಿ ಸಲ್ಲಿಸಿ ಮುಖ್ಯ ಅತಿಥಿಗಳ ಮಾತನ್ನ ಆಲಿಸುವುದಕ್ಕೆ ಮುಂದಾಗೋಣ. ಪ್ರಾರ್ಥನೆ. ಮಹಾದೇವಿ ಗೌಡ ಇವರು. ಈ ಒಂದು ಭಕ್ತಿಪೂರ್ವಕವಾದಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವಿದ್ವತ್ಪೂರ್ಣರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನದೇ ಆದಂತಹ ಒಂದು ರಚನೆಯನ್ನು ಶ್ರೀ ಶಂಭುಲಿಂಗೇಶ್ವರನ ಪದತಲಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಭೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗುಣವಂತೆಯ ಮಣಿ ಮುಕುಟವು ನೀನು ಅಣು ಅಣುವಿನಲಿ ಬೆರೆತಿರುವೆ. ಗುಣವಂತೆಯ ಮಣಿ ಮುಕುಟವು ನೀನು ಅಣು ಅಣುವಿನಲಿ ಬೆರೆತಿರುವೆ. ತನು ಮನದಲ್ಲಿ ಅನುಗಾಲವು ನೆಲೆಸೋ. ತನು ಮನದಲ್ಲಿ ಅನುಗಾಲವು ನೆಲೆಸೋ. ಮನ ಮಂದಿರವನು ತೆರೆದಿರುವೆ. ಮನ ಮಂದಿರವನು ತೆರೆದಿರುವೆ. ರಕ್ಕಸ ರಾವಣ ಸೋಕಿನ ಭರದಲ್ಲಿ ಕೀರ್ತಿಸಿದಾತ್ಮ ಲಿಂಗವು ನೀನು. ಪಂಚಮ ಕ್ಷೇತ್ರದ ಸಂಚಿತ ನಿಧಿಯೇ. ಪಂಚಮ ಕ್ಷೇತ್ರದ ಸಂಚಿತ ನಿಧಿಯೇ. ಪಂಕಜಹಾರನೆ ಪಣಿಪತಿ ನೀನು. ಪಂಕಜಹಾರನೆ ಪಣಿಪತಿ ನೀನು. ಗುಣವಂತೆಯ ಮಣಿ ಮುಕುಟವು ನೀನು ಅಣು ಅಣುವಿನಲಿ ಬೆರೆತಿರುವೆ. ಭಸ್ಮವಲೇಪಿತ ವಿಸ್ಮಯ ರೂಪನೆ ನಿರ್ಮಲ ಭಕುತಿಗೆ ಒಲಿದಿರುವೆ. ಶರಣೆಂಬೆನು ನಾ ಚರಣವ ತೋರೋ.
ಬಂದಿರುವೆ ದಿನಳಾಗಿ ನಾ ಬಂದಿರುವೆ ಗುಣವಂತೆಯ ಮಣಿ ಮುಕುಟವು ನೀನು ಅಣು ಅಣುವಿನಲಿ ಬೆರೆತಿರುವೆ ಉರಗಭೂಷಣ ಪರಶಿವ ಪ್ರಭುವೇ ಉರಗಭೂಷಣ ಪರಶಿವ ಪ್ರಭುವೇ ಪರಿಪರಿಯಿಂದಲಿ ಬೇಡುವೆನು ಕರವನು ಮುಗಿದು ಶಿರಬಾಗುತ್ತಲಿ ಕರವನು ಮುಗಿದು ಶಿರಬಾಗುತ್ತಲಿ ನಿನ್ನಯ ನಾಮವ ಪಾಡುವೆನು ನಿನ್ನಯ ನಾಮವ ಪಾಡುವೆನು ಗುಣವಂತೆಯ ಮುಕುಟವು ನೀನು ಅಣು ಅಣುವಿನಲಿ ಬೆರೆತಿರುವೆ ಶಿರದಲ್ಲಿ ಗಂಗೆಯ ಧರಿಸಿಹ ದೇವನೇ ಮುಡಿಯಲಿ ಚಂದ್ರನ ಮುಡಿದಿರುವೆ ಶಿರದಲ್ಲಿ ಗಂಗೆಯ ಧರಿಸಿಹ ದೇವನೇ ಮುಡಿಯಲಿ ಚಂದ್ರನ ಮುಡಿದಿರುವೆ ವಿಷಕಂಠನೇ ನೀ ಲೋಕದ ಹಿತಕ್ಕೆ ವಿಷಕಂಠನೇ ನೀ ಲೋಕದ ಹಿತಕ್ಕೆ ಹಾಲಾಹಲವನು ಕುಡಿದಿರುವೆ ಹಾಲಾಹಲವನು ಕುಡಿದಿರುವೆ ಗುಣವಂತೆಯ ಮಣಿ ಮುಕುಟವು ನೀನು ಅಣು ಅಣುವಿನಲಿ ಬೆರೆತಿರುವೆ ತನು ಮನದಲ್ಲಿ ಅನುಗಾಲವು ನೆಲೆಸೋ ತನು ಮನದಲ್ಲಿ ಅನುಗಾಲವು ನೆಲೆಸೋ ಮನ ಮಂದಿರವನು ತೆರೆದಿರುವೆ ಮನ ಮಂದಿರವನು ಮನ ಮಂದಿರವನು ಮನ ಮಂದಿರವನು ತೆರೆದಿರುವೆ. ಮಹಾದೇವಿ ಗೌಡ ಅವರ ಸುಂದರ ಪ್ರಾರ್ಥನೆಗೆ ಎಲ್ಲರೂ ಪ್ರೀತಿಯಿಂದ ಅಭಿನಂದನೆಗಳನ್ನು ಚಪ್ಪಾಳೆ ಮೂಲಕ ಸಲ್ಲಿಸೋಣ. ನಿರ್ಮಲ್ ರಹೋ, ಶಾಂತ ರಹೋ, ಅಶಾಂತ ಮನ ಪ್ರಭು ಕೋ ಪ್ರತಿಬಿಂಬಿತ್ ನಹಿ ಕರ್ ಸಕ್ತಾ ಹೈ ಎಂಬ ಮಾತಿದೆ. ಬಿ ಪ್ಯೂರ್, ಬಿ ಕಾಮ್, ದ ಮೈಂಡ್ ವೆನ್ ರಫಲ್ಡ್ ಕೆನಾಟ್ ರಿಫ್ಲೆಕ್ಟ್ ದ ಲಾರ್ಡ್. ಶಿವನ ಸನ್ನಿಧಿಯಲ್ಲಿ ಶ್ರೀಶಾನಂದರ ಆನಂದದಾಯಕವಾದ ಉದ್ಬೋಧವನ್ನು ಉದ್ಘೋಷವನ್ನು ನಾವೆಲ್ಲ ಆಲಿಸುವ ಸಮಯ ಸನ್ನಿಹಿತ ಆಗಿದೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಲ್ಲಿ ಅತಿಥಿ ಮಾತಿಗಾಗಿ ಎಲ್ಲರ ಪರವಾಗಿ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಿದ್ದೇವೆ. ಸಭೆಗೆ ವಂದನೆಗಳು. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂಥೇಳಿ ರುದ್ರದೇವರನ್ನ ಕೊಂಡಾಡ್ತಕ್ಕಂಥದ್ದು. ಮನೋನಿಯಾಮಕ ರುದ್ರ ಅಂತ ಕರೆತಕ್ಕಂಥದ್ದು. ಮಹಾರುದ್ರ, ಅತಿರುದ್ರ, ಏಕಾದಶ ರುದ್ರರು ಬ್ರಹ್ಮನ ಒಂದು ಸೃಷ್ಟಿಯಲ್ಲಿ. ಅಂತಹ ರುದ್ರನನ್ನು ದೇವಾನುದೇವತೆಗಳು ಕೊಂಡಾಡಿದ್ದು ತಮಗೆಲ್ಲ ತಿಳಿದೇ ಇರತಕ್ಕಂಥದ್ದು. ದಾನವ ಕುಲದಲ್ಲೂ ಕೂಡ ರುದ್ರನನ್ನು ಕೊಂಡಾಡಬೇಕಾದಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಪಂಚಮಹಾ ರುದ್ರ ಕ್ಷೇತ್ರಗಳು ಅಂತ ಹೇಳಿ ಗೋಕರ್ಣ, ನಂತರ ಸಜ್ಜೇಶ್ವರ, ದಾರೇಶ್ವರ, ಇಲ್ಲಿ ಗುಣವಂತೇಶ್ವರ,
ಮುಂದೆ ಮುರುಡೇಶ್ವರ ಅಂತಕ್ಕಂಥದ್ದು, ಅದರ ಬಗ್ಗೆ ಎಲ್ಲ ಬಹಳಷ್ಟು ಈಗ 3 ದಿವಸಗಳಿಂದ ತಿಳ್ಕೊಳ್ಳಲಾಗಿದೆ. ತಿಳಿದಿರೋರು ತಿಳಿಯದವರಿಗೆ ತಿಳಿಸಿ ಅಂತ ಹೇಳ್ತಾ, ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ಈ ಒಂದು ಗುಣವಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನರಸಿಂಹ ಪಂಡಿತ್ ಅವರೇ, ಡಾಕ್ಟರ್ ನರಸಿಂಹ ಪಂಡಿತ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ದೇವಸ್ಥಾನದ ಕಾರ್ಯಕಾರಿ ಮಂಡಳಿಯವರೇ, ಸ್ನೇಹಿತರುಗಳೇ, ಭಗವತ್ ಭಕ್ತರೇ, ಮಾತಾ ಭಗಿನಿಯರೇ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಗುಣವಂತೇಶ್ವರನ ವಿಚಾರವನ್ನು ಜಾಲತಾಣಗಳಲ್ಲಿ ಮತ್ತು ಇನ್ನಿತರ ವಿಚಾರಗಳಲ್ಲಿ ತಿಳ್ಕೊಂಡಿರೋದಕ್ಕೆ ಬೇಕಾದಷ್ಟು ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಈಗಾಗಲೇ ಪದ್ಯಾಣದಲ್ಲಿ ಮಹಾಲಿಂಗೇಶ್ವರ ಮತ್ತು ಮಹಾಗಣಪತಿಯವರ ಒಂದು ಅಷ್ಟಬಂಧ ಪುನರ್ ಪ್ರತಿಷ್ಠಾಪನೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ವಿಸ್ತೃತವಾಗಿ ಅಲ್ಲಿ ಅಷ್ಟಬಂಧ ಅಂದರೆ ಏನು ಮತ್ತು ಯಾಕೆ ಇದರದ್ದು ಬ್ರಹ್ಮಕಲಶವನ್ನು ಮಾಡಲಾಗುತ್ತೆ ಅನ್ನೋದರ ವಿಚಾರಗಳನ್ನೆಲ್ಲ ತಿಳಿಸಿದ್ದೀನಿ. ಅದರದ್ದು ಪಾರ್ಟ್ 2 ಅಂತ ತಿಳ್ಕೊಂಡ್ರೆ ಪರವಾಗಿಲ್ಲ. ಅದನ್ನೀಗಾಗಲೇ ಸಾಕಷ್ಟು ಜನ ನೋಡಿರ್ತೀರಿ ಜಾಲತಾಣದಲ್ಲಿ. ಯಾರು ನೋಡಿಲ್ವೋ ಅವರು ಆಸಕ್ತರು ವೀಕ್ಷಿಸಬಹುದು. ಕಳೆದ ವಾರವಷ್ಟೇ ಅಲ್ಲಿದ್ದೆ. ಯಾಕೆ ಈ ಅಷ್ಟಬಂಧ ಅಥವಾ ಬ್ರಹ್ಮಕಲಶೋತ್ಸವ ಮಾಡಬೇಕು ಅನ್ನೋದನ್ನು ಮಂತ್ರದ ದೃಷ್ಟಿಯಿಂದ, ತಂತ್ರದ ದೃಷ್ಟಿಯಿಂದ, ಇನ್ನಿತರ ದೃಷ್ಟಿಗಳಿಂದ ಸಾಕಷ್ಟು ಜನ ಪಂಡಿತರುಗಳು ಮಾತನಾಡಿದ್ದಾರೆ. ಆ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಹೊಂದಿರತಕ್ಕಂಥ ಹಲವಾರು ಜನರು ತಂತ್ರಿಗಳಾದಿಯಾಗಿ, ಜ್ಯೋತಿಷಿಗಳಾದಿಯಾಗಿ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಈ ಅಷ್ಟಬಂಧ ಅನ್ನೋದನ್ನು ಹೇಳುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ, ಅದನ್ನಿಲ್ಲಿ ಪುನರುಚ್ಚರಿಸ್ತೀನಿ. ಮೂರ್ತಿಯನ್ನು ನಾವು ಆಕಾಶ ಅಂತ ಪರಿಗಣನೆ ಮಾಡಿಕೊಂಡ್ರೆ, ಅಥವಾ ಬಿಂಬಮೂರ್ತಿಯಾಗಿರ್ತಕ್ಕಂಥ ಲಿಂಗವನ್ನು ಆ ರೀತಿಯಾಗಿ ನಾವು ಪರಿಭಾವಿಸಿಕೊಂಡ್ರೆ, ಈ ಪೃಥ್ವಿ ಅಂತಂದರೆ ಭೂಮಿನ ನಾವು ಪೀಠ ಅಂತ ಪರಿಗಣಿಸಬೇಕು. ನಾನು ಈ ಹಿಂದೆ ಇದ್ದಂತಹ ದೇವಸ್ಥಾನ, ಇದನ್ನು ಈಗ ಶಿಲಾ ಮಂಟಪ ಏನಾಗಿದೆ ಅದಕ್ಕೆ ಮುಂಚಿರ್ತಕ್ಕಂಥ ದೇವಸ್ಥಾನವನ್ನು ನಾನು ನೋಡಿದ್ದೆ ಮತ್ತು ಅದರ ಚಿತ್ರವನ್ನು ಕೂಡ ಈಗ ನಾನು ಹೆಕ್ಕಿ ತೆಗೆದಿದ್ದೆ ಜಾಲತಾಣದಿಂದ. ಒಂದು ದೇವಸ್ಥಾನ ಅಂತ ಕಟ್ಟಬೇಕಾದ್ರೆ ಅದಕ್ಕೊಂದು ರೀತಿ ನೀತಿ ಇದೆ. ಸ್ಥಳ ಹೇಗಿರಬೇಕು ಅನ್ನೋದನ್ನು ಕೂಡ ಅಲ್ಲಿ ವರ್ಣನೆ ಆಗುತ್ತೆ. ಜಲ ಇರಬೇಕು, ಸಂಗಮ ಇರಬೇಕು, ಇತ್ಯಾದಿ ಹಲವಾರು ವಿವರಣೆಗಳಿದೆ. ಎಲ್ಲಂದ್ರಲ್ಲಿ ಕಟ್ಟೋದಕ್ಕೆ ಬರೋದಿಲ್ಲ ಅಂತ. ಮತ್ತು ದೇವಸ್ಥಾನಕ್ಕೆ 3 ಭಾಗ ವಿಶೇಷವಾಗಿ ಎಲ್ಲ ಪುರಾಣದಲ್ಲಿ, ಆಗಮದಲ್ಲಿ ತಿಳಿಸಿರ್ತಕ್ಕಂಥದ್ದು. ಒಂದು ಕಲ್ಲಲ್ಲಿ ಮಣ್ಣು ಸೇರಿಕೊಳ್ಳುತ್ತೆ, 2ನೇದು ಲೋಹ, 3ನೇದು ಮರ. ಇದರಲ್ಲಿ ಪೀಠ ಭಾಗ ಏನಿದೆ ಅದು ಭೂಮಿಯನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು. ಅದಕ್ಕೆ ನಾವು ದೇವಸ್ಥಾನದ ಪರಿಕಲ್ಪನೆಯಲ್ಲಿ ಮಾಡುವಾಗ ಪಾದುಕಾ ಭಾವ ಅಂತ ಕರಿತೀವಿ. ಆ ಪಾದುಕ ಭಾಗದ ಕೆಳಭಾಗದಲ್ಲೂ ಕೂಡ ದೇವಸ್ಥಾನ ಇರುತ್ತೆ. ಪಾದುಕ ಭಾಗವನ್ನು ನಾವು ಮನುಷ್ಯನ ದೇಹಕ್ಕೆ ಹೋಲಿಸ್ಕೊಳ್ಬೇಕಾಗುತ್ತೆ. ಮನುಷ್ಯನ ದೇಹಕ್ಕೆ ಹೋಲಿಸ್ಕೊಂಡಾದಾಗ ನಮ್ಮ ಪಾದಗಳು ಆ ಪೀಠದ ಭಾಗವಾಗ್ತಕ್ಕಂಥದ್ದು. ಅಲ್ಲಿಂದ ಮುಂದಕ್ಕೆ ಎತ್ತರ ನಮ್ಮ ಇದೆಲ್ಲ ದೇಹ ಹೇಗಿದೆಯೋ ಅದೇ ರೀತಿ ನೀವು ಕಲ್ಪಿಸ್ಕೊತಾ ಹೋಗಬೇಕು. ಹಾಗೆ ಒಂದು ಚಿತ್ರದ ಮೂಲಕ ಕಲ್ಪಿಸ್ಕೊಂಡ್ರೆ ಕಲಶದ ತುದಿ ಏನಿದೆ ಅದನ್ನು ಬಿಂದುವಿಂದ ತಿಳ್ಕೊಳ್ಬೇಕು. ಆ ಬಿಂದುವಿನಿಂದ ಹಿಡಿದು ಕೆಳಗಡೆ ಪೀಠ ಭಾಗವನ್ನು ನೋಡ್ಕೊಳ್ಬೇಕು. ಇದರ ಮಧ್ಯದಲ್ಲಿ ಭಾಗದಲ್ಲಿ ಇರ್ತಕ್ಕಂಥದ್ದು ಹೃದಯ ಭಾಗ ಅಂತ ಏನು ಬರುತ್ತೆ, ಅಲ್ಲಿ ಬಿಂಬಮೂರ್ತಿ ಇರುತ್ತೆ ಅಂತಕ್ಕಂಥದ್ದು ಪರಿಕಲ್ಪನೆ, ದೇವಸ್ಥಾನದ ಪರಿಕಲ್ಪನೆ. ಹೀಗೆ ದೇವಸ್ಥಾನದ ಪರಿಕಲ್ಪನೆಯನ್ನು ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪೀಠ ಭಾಗ ಮತ್ತು ಬಿಂಬ ಇವನ್ನು ಸೇರಿಸುವಾಗ, ಇಡಿಸುವಾಗ, ಅದನ್ನು ಸ್ಥಿರವಾಗಿ ನಿಲ್ಲಿಸುವಾಗ ಕೆಲವು ವಸ್ತುಗಳನ್ನು ನಾವು ಉಪಯೋಗಿಸ್ಕೋತಿದ್ವಿ. ಅದನ್ನೇ ಅಷ್ಟಬಂಧ ಅಂತ ಕರೀತಕ್ಕಂಥದ್ದು. ವಿವರಣೆ ನಾನು ಹಿಂದಿನ ಒಂದು ನನ್ನ ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಅದರ ಬಗ್ಗೆ ವಿವರಗಳನ್ನ ನೋಡ್ಬೋದು.
ರಾಳ ಇರುತ್ತೆ, ತೈಲ ಇರುತ್ತೆ, ಇತ್ಯಾದಿ ಇತ್ಯಾದಿ, ಜೇನುತುಪ್ಪ ಇರುತ್ತೆ, ಇತ್ಯಾದಿಗಳೆಲ್ಲ ಇರುತ್ತೆ ಅದರಲ್ಲಿ. ಅದು ಪ್ರಾಕೃತಿಕವಾಗಿ ನಮಗೆ ಕಾಣೋ ಅಂಥದ್ದಾಯಿತು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ನೆಲೆ ನಿಲ್ಲಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಹಾಗೆ ಪ್ರಶ್ನೆಗಳು ಬಂದಾಗೆಲ್ಲನೂ ಕೂಡ ಈ ದೇಹದ ಮಧ್ಯಭಾಗದಲ್ಲಿ ಬಿಂಬಮೂರ್ತಿಯನ್ನು ನಿಲ್ಲಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ನೋಡುವಂಥ ಸಂದರ್ಭ ಕೇಳ್ತು ಅಂತಂದರೆ ವಿಜಯದಾಸರ ಒಂದು ಹಾಡು ನಮಗೆ ನೆನಪಾಗಬೇಕಾಗುತ್ತೆ. ಆಗ ಅವ್ರು ಹೇಳ್ತಾರೆ, ಅಂತರಂಗದ ಕದವು ತೆರೆಯಿತಿಂದು ಅಂತ. ನಮ್ಮ ಹೆಗಡೆ ಅವರು ಮುಂದಿನ ಒಂದು ಕಚೇರಿನಲ್ಲಿ ಅದನ್ನ ಹಾಡಲಿ, ಸಾಹಿತ್ಯ ನಾನು ಒದಗಿಸ್ಕೊಡ್ತೀನಿ. ಅಂತರಂಗದ ಕದವು ತೆರೆಯಿತಿಂದು ಎಂತು ಪುಣ್ಯದ ಫಲವೋ ಪ್ರಾಪ್ತಿ ದೊರಕಿತು ಎನಗೆ ಅಂತ ಹೇಳಿ ಬರೀತಾರೆ. ಏಸು ದಿನವಾಯಿತೋ ಬೀಗಮುದ್ರೆಯ ಮಾಡಿ ವಾಸವಾಗಿದ್ದರೋ ದುರುಳರಲ್ಲಿ, ಮೋಸವಾಯಿತು ಇಂದಿನ ತನಕ ತಮಸಿನ ರಾಶಿಯೊಳಗೆ ಹೂಳಿ ಕಾಣಿಸುತ್ತಿರಲಿಲ್ಲ, ಅಂತರಂಗದ ಕದವು ತೆರೆಯಿತಿಂದು ಅಂತ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಮನಸ್ಸಿನಲ್ಲಿ ಇರಬಹುದಾದ ಕಲ್ಮಶಗಳೆಲ್ಲ ಏನಿದ್ದಾವೆ ಅಂತ ಸ್ವಲ್ಪ ಇನ್ನೂ ಒಂಚೂರು ಹಿಂದೆ ಹೋದರೆ, ನಮ್ಮ ನರಸಿಂಹ ಪಂಡಿತರ ತಂದೆ, ಅವ್ರ ತಂದೆ ಕಾಲಕ್ಕೆ ಹೋಯಿತು ಅಂತಂದರೆ, ಈಗಲೂ ಅವ್ರ ಮನೆಗೆ ಹೋಯಿತು ಅಂತಲೇ ತೋರಿಸ್ತಾರೆ. ಸರ್ ಇದು ದೇವರ ಕೋಣೆ ನೋಡಿ ಅಂತ ತೋರಿಸ್ತಾರೆ. ಇಲ್ಲಿ ನಮ್ಮ ಅಜ್ಜ ಪ್ರತಿ ದಿವಸ ರುದ್ರ ಹೇಳಿ ಮಾಡ್ತಿರ್ತಕ್ಕಂಥ ಸ್ಫಟಿಕ ಲಿಂಗ ಇಟ್ಟಿದ್ದೇವೆ ಅಂತ. ಮತ್ತು ನೀವು ಅಂತ ಕೇಳಿ ಅವ್ರಿಗೆ, ಎಲ್ಲಿ ನಾವು ಕೆಲಸ ಎಲ್ಲ ಇದೆಯಲ್ಲ, ಶಿವರಾತ್ರಿಗೊಮ್ಮೆ ಶಿವನು ಅಭಿಷೇಕ ಪ್ರಿಯ ಅಂತ ಪ್ರತಿ ಕ್ಷಣ ಕೇಳ್ತಕ್ಕಂಥದ್ದು, ಪ್ರತಿ ಹೊತ್ತು ಕೇಳ್ತಕ್ಕಂಥದ್ದು. ಯಾಮಕ್ಕೆ ಅವನಿಗೆ ಅಭಿಷೇಕ ಆಗಬೇಕು ಅಂತ ಗುಣವಂತೆಯ ಕ್ಷೇತ್ರದಲ್ಲಿ ಶಂಭುಲಿಂಗೇಶ್ವರನಿಗೆ ನೀರಿನಿಂದ, ಎಳನೀರಿನಿಂದ, ಕ್ಷೀರಾಭಿಷೇಕ ಇತ್ಯಾದಿಗಳ ಅಭಿಷೇಕ ನಡೀತಾನೆ ಇರತಕ್ಕಂಥದ್ದು. ಹೀಗೆ ನಮ್ಮ ಮನಸ್ಸಿನೊಳಗಡೆ ಇರತಕ್ಕಂಥ ಭಗವಂತನಿಗೆ ನಾವು ಯಾವುದರ ಅಭಿಷೇಕವನ್ನು ಮಾಡಬೇಕು? ಹಾಗಾದರೆ ನೀರಿನಿಂದಲೋ, ಎಳನೀರಿನಿಂದಲೋ, ಅಥವಾ ಪಂಚಾಮೃತದಿಂದಲೋ? ಯೋಚನೆ ಮಾಡಿ ನೀವು. ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಇಲ್ಲೆಲ್ಲೋ ಸ್ವಲ್ಪ ಮಸಿ ಆಯಿತು, ಪರವಾಗಿಲ್ಲಪ್ಪ, ಮಸಿ ಆದರೆ ಏನು ಚಿಂತೆ ಮಾಡೋಂಗಿಲ್ಲ. ನನ್ನ ಕಾಲದಲ್ಲಿ ಬರೇ ಸರ್ಫ್ ಇತ್ತು, ಈಗ ಸರ್ಫ್ ಎಕ್ಸೆಲ್ ಅಂತಿದೆ. ಅದಕ್ಕೆ ಕಾಂಪಿಟೇಟಿವ್ ಆಗಿ ಏರಿಯಲ್ ಅಂತ ಇದೆ. ಯಾವುದಾದ್ರು ಇರಲಿ, ಬಟ್ಟೆಗೆ ಆಗಿರ್ತಕ್ಕಂಥ ಮಲಿನತೆಯನ್ನು ಹೊರಗೆ ದೂಡಲಿಕ್ಕೆ ನಿಮಗೆ ಹಲವಾರು ಥರದ ಡಿಟರ್ಜೆಂಟ್ಗಳಿದೆ. ಮನಸ್ಸಿನ ಮೇಲ್ಭಾಗದಲ್ಲಿ, ದೇಹದಲ್ಲಾಗಿರ್ತಕ್ಕಂಥ ಕಲ್ಮಶಗಳು, ಈಗ ಈ ಹೊತ್ತಿನಲ್ಲಿ ಪರವಾಗಿಲ್ಲ, ಇವತ್ತು ಸ್ವಲ್ಪ ತಣ್ಣಗಿದೆ ಅನ್ನಿಸ್ತಾ ಇದೆ ನನಗೆ. ಈ ಹೊತ್ತಿನಲ್ಲಿ ಬೆವರು ಹೀಗೇ ಸುರಿತಿರಬೇಕು, ಅದು ಒಣಗಬೇಕು. ಸಹಜ, ಬೆವರು ಒಣಗಿದ ಮೇಲೆ ಅದು ಇದ್ರ ಮೇಲೆ, ದೇಹದ ಮೇಲೆ ಕೂತ್ಕೊಳ್ತಕ್ಕಂಥದ್ದು, ಬ್ಯಾಕ್ಟೀರಿಯಾಸಿಂದ ಬರ್ತಕ್ಕಂಥದ್ದು, ವಾಸನೆ ಬರ್ತಕ್ಕಂಥದ್ದು, ಮಲಿನವಾಗ್ತಕ್ಕಂಥದ್ದು ಸಹಜ. ಬೆಳಗ್ಗೆ ಸ್ನಾನ ಮಾಡಿ ಅದಕ್ಕಾಗಿ ಹಲವಾರು ತರಹದ ಸೋಪುಗಳನ್ನು ಇಟ್ಟಿದ್ದಾರೆ. ನಮ್ಮ ಕಾಲದಲ್ಲೆಲ್ಲ, ನಾನು ಚಿಕ್ಕ ಹುಡುಗನಿದ್ದಾಗ ಲಕ್ಸು, ಆನಂತರ ಲಿರಿಲ್ಲು, ಈಗ ಡವ್. ಯಾವುದರಿಂದನೂ ಏನೂ ಆಗಲ್ಲ. ಒಂದು ವೇಳೆ ಅದನ್ನೆಲ್ಲ ಹಚ್ಕೊಂಡು ನಿಜವಾಗ್ಲೂ ಬೆಳಗಾಗೋಂಗಿದ್ದಿದ್ರೆ ಫೇರ್ ಆ್ಯಂಡ್ ಲವ್ಲಿ ಜಾಸ್ತಿ ವ್ಯಾಪಾರ ಆಗಬೇಕಾಗಿದ್ದು ಆಫ್ರಿಕಾದಲ್ಲಿ. ಆಯಿತೋ? ಇಲ್ಲ. ಅವುಗಳೆಲ್ಲನೂ ಇದೆ ಅಂತ ನಾವು ನಂಬ್ಕೊಂಡಿದ್ದೇವೆ. ಆಯಿತು, ಬಾಹ್ಯಕ್ಕೆ ನಮಗೆ ಹಲವಾರು ಸಾಬೂನುಗಳಿದೆ, ಮಾರ್ಜಕಗಳಿದೆ. ಆದರೆ ಅಂತರಂಗದ ಕೊಳೆಯಲ್ಲಿದೆಯಲ್ಲ, ಅದನ್ನು ಮಾರ್ಜನೆ ಮಾಡೋದು ಯಾವುದರಿಂದ? ಅಲ್ಲಿರ್ತಕ್ಕಂಥ ಶಿವನನ್ನು, ಎದೆಯ ಗುಡಿಯಲ್ಲಿಟ್ಟಿರ್ತಕ್ಕಂಥ ಶಿವನನ್ನು ನಾವು ಯಾವುದರಿಂದ ಅಭಿಷೇಕ ಮಾಡಬೇಕು ಅಂತ ಬಂದಾಗ ಪ್ರಶ್ನೆಗಳಲ್ಲಿ ನಮಗೆ ಆಗ ಇರ್ತಕ್ಕಂಥ ವಿಚಾರಗಳು ಯಾವುದಿರಬೇಕು ಅಂತ ಹೇಳಿದ್ರೆ, ಅಂತಹ ಸಂದರ್ಭಗಳಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಮಾರ್ಜಕ ಯಾವುದಿರಬೇಕು ಅಂತಂದರೆ, ನಾವು ಭಗವಂತನಲ್ಲಿ ಇಟ್ಕೊಂಡಿರ್ತಕ್ಕಂಥ ನಂಬಿಕೆ ಹಾಗೂ ಹಿರಿಯರು ಹಾಕಿಕೊಟ್ಟಂಥ ದಾರಿ. ಇಲ್ಲಿ ಗಾಳಿ ಇದೆ, ನಮಗೆಲ್ಲ ಕಾಣ್ತಾ ಇದೆ, ಗಾಳಿ ಇದೆ. ಸ್ವಲ್ಪ ಅಲ್ಲಿ ಕೂತವ್ರಿಗೆ ಬೆವರ್ತಾ ಇದೆ. ಅವರು ಏನು ಮಾಡ್ತಾರೆ? ಬೆವರ್ತಾ ಇರೋದ್ರಿಂದ ಏನಾರು ಒಂದು ತಗೊಳ್ತಾರೆ, ಇಂಥದ್ದು ತಗೊಳ್ತಾರೆ, ಹೀಗೆ ಹಾಕ್ಕೋತಾರೆ. ಗಾಳಿ ಇಲ್ವಾ ಹಂಗಾರೆ ಎಂದರೆ ಗಾಳಿ ಇದೆ. ಇದ್ದಂತಹ ಗಾಳಿ ಆ ಬೆವರನ್ನು ಆರಿಸುವಷ್ಟು ಶಕ್ತಿ ಇದೆಯಾ ಅಂತಂದರೆ ಇಲ್ಲ ಅಂತಾಯಿತು. ಏನು ಮಾಡಬೇಕು? ಸ್ವಲ್ಪ ಆ ಕಡೆ ಹೋಗಿ
ಏರ್ ಕೂಲರ್ಗೆ ಮುಖ ಮಾಡಿ ಕೂತ್ಕೋಬೇಕು. ನೀವಾದರೂ ಮಾಡೋದೇ ಅಷ್ಟು. ಮನೆಯಿಂದ ಹೊರಗಡೆ ಹೋಗಿ ಎಲ್ಲ ಸುತ್ತಾಡಿ ಬಂದು ಎಲ್ಲ ಮಾಡಾದ್ಮೇಲೆ ಏನು ಮಾಡ್ತೀವಿ ನಾವು? ಯಾಕೋ ಸೆಕೆ ಜಾಸ್ತಿ ಇದೆ ಈ ವರ್ಷ, ಆದ್ದರಿಂದ ಸ್ವಲ್ಪ ಫ್ಯಾನ್ ಹಾಕು ಅಂತ ಹೇಳ್ತೀವಿ. ಫ್ಯಾನು ಗಾಳಿಯನ್ನು ಉತ್ಪಾದನೆ ಮಾಡುತ್ತಾ? ಎಲ್ಲಾದರೂ ಕೇಳಿದಿರಿ? ಇಲ್ಲ. ಇದ್ದಂಥ ಗಾಳಿಯನ್ನು ನಿಮ್ಮೆಡೆಗೆ ಹಾಕುತ್ತೆ. ಹಾಗೆ ನಿಮ್ಮೆಡೆಗೆ ಹಾಕುವಂಥ ಸಂದರ್ಭ ಬರಬೇಕಾದ್ರೆ ಏನಾಯಿತು ಅಂದರೆ, ಅದಕ್ಕೊಂದು ವಿಜ್ಞಾನದಲ್ಲಿ ಅದಕ್ಕೆ ಈ ಥರ ಆ್ಯಂಗಲ್ನಲ್ಲಿ ಬ್ಲೇಡ್ ಇರಬೇಕು, ಇಷ್ಟು ಸ್ಪೀಡಲ್ಲಿ ತಿರುಗಿಸ್ಬೇಕು, ಇಷ್ಟು ಏರಿಯಾಗೆ ಅದು ಬರುತ್ತೆ ಅಂತೆಲ್ಲ ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಮಾಡಲಿಕ್ಕೆ ಒಂದು ಫ್ಯಾನ್ಗೆ ಒಂದು ಕರೆಂಟ್ ಬೇಕು. ಇದರಿಂದೆಲ್ಲ ಆಗುತ್ತೆ ಗಾಳಿಯಿಂದ. ಅಲ್ಲಿಗೇನಾಯಿತು, ಇದ್ದಂತಹ ಗಾಳಿಯನ್ನು ನಿಮ್ಮೆಡೆಗೆ ತರಿಸಿಕೊಳ್ಳೋದಕ್ಕೆ ಇರತಕ್ಕಂಥದ್ದನ್ನು ಮನುಷ್ಯ ಒಂದು ಗಾಳಿ ಯಂತ್ರವನ್ನು ಕಂಡಿಡ್ಕೊಂಡ. ಹಾಗೆ ಭಗವಂತ ಸರ್ವವ್ಯಾಪಕನಾಗಿದ್ದರೂ ಕೂಡ ಈ ಮನಸ್ಸಿನ ಕೊಳೆಯನ್ನು ದೂರ ಮಾಡಲಿಕ್ಕೋಸ್ಕರ ಒಂದು ಜಾಗದಲ್ಲಿ ಅವನ ಎನರ್ಜಿಯನ್ನು ಫೋಕಸ್ ಮಾಡಬೇಕಾಗಿ ಬಂದಂತಹ ಪರಿಕಲ್ಪನೆ ಏನಾಯಿತು, ಅದು ದೇವಾಲಯ ಅಂತಾಯಿತು. ಬಹುಶಃ ವೈಜ್ಞಾನಿಕವಾಗಿ ನಾನು ಕೊಟ್ಟಂಥ ಉತ್ತರ ಹೆಚ್ಚಿನ ಈಗಿನ ಕಾಲದ ಮಕ್ಕಳಿಗೆ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ಯಾಕೆ ಹಾಗಾದ್ರೆ ಆಗಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಪರಿಕಲ್ಪನೆ, ಪೀಠ ಮತ್ತು ಮೇಲ್ಗಡೆ ಇರ್ತಕ್ಕಂಥ ಕಲಶದಲ್ಲಿರ್ತಕ್ಕಂಥ ತುದಿ, ಅದೆರಡು ಪಾಯಿಂಟಿಂದ ಹಿಡಿದು ಬೇಸ್ ತನಕ ಆಗುತ್ತೆ. ಇದನ್ನೊಂದನ್ನು ಪಿರಮಿಡ್ ಅಂತ ನೀವು ತಿಳ್ಕೊಂಡ್ರೆ, ಆ ಪಿರಮಿಡ್ಡಲ್ಲಿ ಶಕ್ತಿ ಕೇಂದ್ರೀಕೃತವಾಗಿ ನಿಲ್ಲುತ್ತೆ ಅಂತ. ಹಾಗೆ ನಿಂತಹ ಶಕ್ತಿಯಿಂದ ಮನುಷ್ಯನ ದೇಹ ರೀಚಾರ್ಜ್ ಆಗುವಂತಹ ಒಂದು ಸ್ಥಳವನ್ನು ಕಂಡುಹಿಡ್ಕೊಂಡಿದ್ದಂಥದ್ದು ನಮ್ಮ ಪೂರ್ವಿಕರು. ಅದನ್ನು ಕಾಲಾನುಕಾಲಕ್ಕೆ ಹಲವಾರು ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಂತಹ ವಿಧಾನ ಏನಿತ್ತು, ಅದೇ ದೇವಾಲಯದ ಪರಿಕಲ್ಪನೆ ಅಂತಾಯಿತು. ಹಾಗೆ ಕಟ್ಟಿದಂತಹ ದೇವಾಲಯಕ್ಕೆ ಆಗಮಶಾಸ್ತ್ರ ಮೂಲವಾದರೆ ಶಿಲ್ಪಕಲಾಕೃತಿಗಳು ಇತ್ಯಾದಿಗಳಿಗೆಲ್ಲ ಶಿಲ್ಪಶಾಸ್ತ್ರವಾಯಿತು. ದೇವಸ್ಥಾನದಲ್ಲಿ ಏನೇನಿರಬೇಕು ಅನ್ನೋದಕ್ಕೋಸ್ಕರ ಶಿಲ್ಪಶಾಸ್ತ್ರದಲ್ಲಿ ಹೇಳಿದ್ದಾರೆ, ಹೆಚ್ಚೇನು ಹೇಳಬೇಕಾಗಿಲ್ಲ. ಇಲ್ಲಿಂದನೇ ಬಹಳ ಉತ್ತಮವಾಗಿರ್ತಕ್ಕಂಥ ಶಿಲ್ಪಿಗಳು ದೊಡ್ಡ ದೊಡ್ಡ ಇಡೀ ದೇಶದ ಹಲವಾರು ಸ್ಥಳಗಳಲ್ಲಿ ಮಾಡಿಕೊಟ್ಟಿರೋದ್ರಿಂದ ಆ ವಿಚಾರಗಳಿಗೆ ಅಷ್ಟು ಹೋಗದೆ, ದೇವಸ್ಥಾನದ ಪರಿಕಲ್ಪನೆಯಲ್ಲಿ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ನೋಡ್ತಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ನಮಗೆ ಸಿಗ್ತಕ್ಕಂಥದ್ದು, ಕಾರಣಾಂತರಗಳಿಂದ ಕನ್ನಡದಲ್ಲಿ ಆ ಕೃತಿ ಇನ್ನೂ ಲಭ್ಯ ಇಲ್ಲ. ಯಾಜಿಯವ್ರಿಗೋ ಪಂಡಿತರಿಗೋ ನನ್ನ ಒಂದು ವಿಜ್ಞಾಪನೆ ಏನು ಅಂತಂದರೆ, ಮನವಿ ಏನು ಅಂತಂದರೆ, ಆ ವಿಷ್ಣು ಸಂಹಿತೆಯನ್ನು ದಯವಿಟ್ಟು ಕನ್ನಡಕ್ಕೆ ತನ್ನಿ. ನಾನಾದರೂ ಕೂಡ 257 ಪೇಜ್ ಇರ್ತಕ್ಕಂಥ ಇಂಗ್ಲೀಷನ್ನು ಓದ್ಕೊಂಡು ಬಂದು ಇವತ್ತು ಹೇಳೋವಂಥ ಪರಿಸ್ಥಿತಿ ಬಂದಿದೆ. ಎಂಥ ಕರ್ಮ ಬಂತು ನಮಗೆ. ವಿಷ್ಣು ಸಂಹಿತೆ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಈ ದೇವಾಲಯದ ಸಂಪೂರ್ಣ ಪರಿಕಲ್ಪನೆ ಮತ್ತು ಅದು ಯಾವ ಪ್ರಮಾಣದಲ್ಲಿ ಯಾವ್ಯಾವ ರೀತಿಯಲ್ಲಿರಬೇಕು, ಆ ವಿಷ್ಣು ಸಂಹಿತೆಯಲ್ಲಿ ದೇವಾಲಯದ ಪರಿಕಲ್ಪನೆ ಇಂದಿನ ನಮ್ಮ ಇವತ್ತಿನ ಸೋಕಾಲ್ಡ್ ನಾವು ಮಾಡರ್ನೈಸ್ಡ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ಎಷ್ಟು ಹತ್ತಿರವಾಗುತ್ತೆ ಅಂತ ಒಂದು ತುಲನಾತ್ಮಕವಾಗಿ, ನನಗೆ ಟ್ರಾನ್ಸ್ಲೇಷನ್ನಲ್ಲಿ ಅಷ್ಟು ರುಚಿ ಕೊಡೋದಿಲ್ಲ, ಅದನ್ನು ಒಂದು ಮಾಡರ್ನ್ ಕಾನ್ಸೆಪ್ಟಲ್ಲಿ ತಿಳ್ಕೊಂಡು ಬರೀತಕ್ಕಂಥದ್ದಾಯಿತು ಅಂತಂದರೆ, ಆಗ ನಾವು ಶಂಭುಲಿಂಗೇಶ್ವರನಿಗೆ ಸಲ್ಲಿಸ್ತಕ್ಕಂಥ ಒಂದು ರುದ್ರಾಭಿಷೇಕದ ಭಾಗ ಅಂತ ಭಾವಿಸ್ತೀನಿ ನಾನು. ಹೀಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದೇವರನ್ನು, ಆ ದೈವನನ್ನು ಹರಿ ಅಂತನಾರು ಕರೀರಿ, ಹರ ಅಂತನಾರು ಕರೀರಿ, ನಿಮಗೆ ಬೇಕಾದ ದೇವರನ್ನು ಪರಿಕಲ್ಪನೆ ಮಾಡ್ಕೊಳ್ಳಿ, ಹೃದಯ ಕಮಲದಲ್ಲಿ ಇಟ್ಕೊಳ್ಳಿ, ಅಂತರಂಗದ ಕದವನ್ನು ತೆಗಿರಿ, ಅಲ್ಲಿ ಅವನನ್ನು ಕಾಣಿ ಅಂತಾಗಬೇಕು. ಅಂತಂದರೆ 6 ವೈರಿಗಳು ಯಾವುದು ನಮಗೆ 6 ವೈರಿಗಳು ಅಂತ ಹೇಳಿದ್ರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಈ 6 ವೈರಿಗಳನ್ನು ನಾವು ದೂರ ಮಾಡಬೇಕು. 6 ವೈರಿಗಳನ್ನು ದೂರ ಮಾಡ್ತು ಅಂತ ಹೇಳ್ತು ಅಂತಂದರೆ ನೋಡಿ, ಒನ್ ಅಟ್ ಎ ಒನ್ ಟೈಮ್ ಅನ್ನೋದು ವಿಜ್ಞಾನದಲ್ಲೂ ಆಗಿರ್ತಕ್ಕಂಥದ್ದು ಮತ್ತು ನಿಜ ಜೀವನದಲ್ಲೂ ಆಗ್ತಕ್ಕಂಥದ್ದು ಮತ್ತು ಪಾರಮಾರ್ಥಿಕದಲ್ಲೂ ಆಗ್ತಕ್ಕಂಥದ್ದು. ನೀವು ನೋಡ್ತಾ ಇರ್ತೀರಿ, ಒಂದು ಸೀಟು ಇಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ, ಯಾರು ಕೂತ್ಕೋಬೇಕು? ರಾಜಿ ಸೂತ್ರದ ಪ್ರಕಾರ ನಡೆದಾದ್ರೆ ಏನು ಮಾಡಬೇಕು? ಇವೆಲ್ಲ ಯೋಚನೆಗಳು ತಾನೆ. ಸೊ ಹಾಗಾಗಿ ನಾವು ಬೆಳಗ್ಗೆ ಮಂತ್ರ ಏನು ಹೇಳ್ತೀವಿ ಅಂತಂದರೆ, ಅಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುವೆ ಗಂಠಾರಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಹೇಳ್ತೀವಿ. ಅಂದರೆ ನಮ್ಮಲ್ಲಿರ್ತಕ್ಕಂಥ ರಾಕ್ಷಸಿ ಪ್ರವೃತ್ತಿಯನ್ನು ನಾವು ದೂರ ಮಾಡಿದ್ದೇ ಆದರೆ ಆಗ ಭಗವಂತನಿಗೆ ಅಲ್ಲಿ ಜಾಗವನ್ನು ಮಾಡಿಕೊಟ್ಟಂತೆ ಆಗುತ್ತದೆ ಅಂತ.
ಅದಕ್ಕೆ ಕ್ಲೀನಿಂಗ್ ಪ್ರೋಸೆಸ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು ಅಂತಂದರೆ ಈ 6 ಗುಣಗಳನ್ನು ಮೀರಿ ನಿಲ್ಲಬೇಕು. ಅಂಬಿಗಾ ನಾನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ, 6 ತೆರೆಗಳು ನೋಡಂಬಿಗಾವ್, ಅವು ಮೀರಿ ಬರುತ್ತಲಿದೆ ಅಂಬಿಗಾ, ಆರಿಂದಲಾಗದು ಅಂಬಿಗಾ, ನೀವು ಆರಿಸಿಕೊಂಡೊಯ್ಯೋ ಅಂಬಿಗಾ ಅಂತ ಹೇಳಿ ದಾಸರು ಹೇಳ್ತಕ್ಕಂಥದ್ದು. ಅದನ್ನು ಎಷ್ಟು ಚೆನ್ನಾಗಿ ಮೊನ್ನೆ ಆಗಿ ಹೋದಂಥ ಪುರಂದರದಾಸರು 400-500 ವರ್ಷ ಆಗೋಯಿತು ಅಂತ ಅಂದ್ಕೊಂಡ್ರೆ, ಮೊನ್ನೆ ಆಗಿ ಹೋದಂಥದ್ದು ಕಳೆದ ಶತಮಾನದಲ್ಲಿ ಕಂಡಂತಹ ವಕೀಲರಾಗಿ ನಂತರ ಸನ್ಯಾಸತ್ವವನ್ನು ಸ್ವೀಕರಿಸಿ ಆನಂತರ 11,000 ಕೃತಿಗಳನ್ನು ರಚಿಸಿ ಬೆಂಗಳೂರಿನಲ್ಲೇ ಇದ್ಕೊಂಡಂಥ ವಿದ್ಯಾಪ್ರಸನ್ನ ತೀರ್ಥರು ಹೇಳ್ತಾರೆ, ಅದನ್ನು ಕೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಕೃಷ್ಣನನ್ನು ಕೊಳಲಿನ ಧ್ವನಿಯನ್ನು ಆಲಿಸ್ಬೇಕು ಅಂತ ಹೇಳುವಾಗ ಮುರಳಿ ಬಾರಿಸೋ ಮಾಧವ ಅಂತ ಹೇಳಿ ಒಂದು ಕೃತಿಯನ್ನು ರಚಿಸಿದ್ದಾರೆ. ಆ ಮುರಳಿ ಅಂತಂದರೆ ಆ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಕೊಳಲು, ಅದನ್ನು ಮುರಳಿ ಬಾರಿಸೋ ಮಾಧವ ಅಂತ ಹೇಳ್ತಾರೆ. ಅರಿಷಡ್ವರ್ಗಗಳೆಲ್ಲ ಮರೆಯಾಗಲಿ, ಮುರುಳಿಯ ಧ್ವನಿಯತ್ತ ತ್ವರೆಯಾಗಲಿ ಅಂತ ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಅರಿಷಡ್ವರ್ಗಗಳು ಮರೆ ಆಯಿತು ಅಂತಂದರೆ ಆ ಕೊಳಲಿನ ಗಾನ, ಕೃಷ್ಣನ ಕೊಳಲಿನ ಗಾನ ನಮಗೆ ಕಿವಿಗೆ ಅಷ್ಟು ಇಂಪಾಗಿ ಕೇಳುತ್ತದೆ. ಕೃಷ್ಣನ ಕೊಳಲಿನ ಕರೆ, ಭಾವಗೀತೆ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ. ಎಲ್ಲದರಲ್ಲಿ ನಿಮಗೆ ಕಾಣ್ತಕ್ಕಂಥದ್ದು ಏನು ಅಂತಂದರೆ, ಯಾರನ್ನು ನೀನು ದ್ವೇಷಿಸ್ತಿ ಅಂತ ಇಟ್ಕೊಂಡಿರ್ತಕ್ಕಂಥ ಸಂದರ್ಭ ಇರುತ್ತೆ, ಆಗ ಇದು ಕ್ಲೀನ್ ಆಗಲ್ಲ, ಅಭಿಷೇಕ ಆಗಲ್ಲ, ಯಾಂತ್ರಿಕವಾಗಿ ನೀರು ಸುರಿದಂಗೆ ಆಗುತ್ತೆ. ಹಲವು ಸ್ಥಳಗಳಲ್ಲಿ ನಾನು ನೋಡಿದ್ದೇನೆ. ಅದಕ್ಕೆ ಸರ್ ಶಿವ ಅಭಿಷೇಕ ಪ್ರಿಯ ಅಲ್ವಾ, ಅದಕ್ಕೆ ಮೇಲ್ಗಡೆಯಿಂದ ಒಂದು ನಲ್ಲಿ ಬಿಟ್ಬಿಟ್ಟಿದ್ವಿ, ಶವರು 24/7 ಇರುತ್ತೆ ಅಂತ. ಅಭಿಷೇಕವಾಯಿತು ಇಲ್ಲ ಸರ್, ಮಂತ್ರದ ಸಮೇತ ಆಗಬೇಕು ಅಂದರೆ ಹಾಕ್ಬಿಟ್ಟಿದ್ದೀವಲ್ಲ ನೋಡಿ, ರುದ್ರ ತನ್ನಾಗೆ ಬರ್ತಾ ಇರುತ್ತೆ ಟೇಪ್ ರೆಕಾರ್ಡ್ರಲ್ಲಿ. ಬರುತ್ತೋ ಯದ್ಭಾವಂ ತದ್ಭವತಿ ಅಂತ. ಆ ಶಿವನಾದರೂ ಎಂಥ ಪುಣ್ಯಾತ್ಮ ರೀ, ಏನು ಕೇಳ್ತಾನ್ರಿ, ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತಾರೆ. ಬೀದಿನಲ್ಲಿ ಬೆಳೀತಕ್ಕಂಥ ಒಂದು ತುಂಬೆ ಹುಟ್ಟರೆ ಸಾಕು, ನನಗೆ ಪ್ರೀತಿ ಅಂತಾನೆ, ಸಿಗ್ತಕ್ಕಂಥ ಒಂದು ತೊಟ್ಟು ನೀರು ಹಾಕು ಸಾಕು ಅಂತಾನೆ. ಅಭಿಷೇಕ ಪ್ರಿಯ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ನಾಳೆ ರಥ ಕಟ್ತಾ ಇದ್ದಾರೆ, ರಥಕ್ಕೆ ಬಾಳೆಹಣ್ಣು, ದವನದ ಕಡ್ಡಿ ಎಲ್ಲ ಸೇರಿಸಿ ಹೊಡಿತಾರೆ. ಏನದ್ರ ಉದ್ದೇಶ? ಹುಡುಗರಿಗಾದರೆ ಸ್ವಲ್ಪ ಯಂಗ್ಸ್ಟರ್ಸ್ನಲ್ಲಿರೋರು ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಯಾರೋ ಹುಡುಗಿ ಮೇಲೆ ಕಣ್ಣಿದ್ರೆ ಕಲ್ಸಕ್ಕೆ ಹೊಡೆದೆ ನೋಡು ಅಂತ ಕಣ್ಣಲ್ಲೇ ಸನ್ನೆ ಮಾಡೋಕ್ಕೆ ಆಗತ್ತೆ, ಇರಲಿ ಬೇಡ ಅನ್ನಲ್ಲ. ಆದರೆ ಉದ್ದೇಶ ಏನು ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಇವನ್ನೆಲ್ಲನೂ ನಮಗೆ ನಿಜ ಜೀವನದಲ್ಲಿ ಹಾಕಿಕೊಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ, ಒಳಗಡೆ ಇರ್ತಕ್ಕಂಥ ಮಲಿನ ಕ್ಲೀನ್ ಆಗಬೇಕು ಅಂತ. ಆ ಮಲಿನ ಕ್ಲೀನ್ ಆಗೋದಕ್ಕೆ ಆ ಅಭಿಷೇಕದ ಮುಖಾಂತರ ಭಗವಂತನನ್ನು ಸಂಪ್ರೀತಿಗೊಳಿಸಬೇಕು ಅಂತ. ಬೆಳಗ್ಗೆ ನಾವು ಹೇಳುವಾಗ ಏನು ಹೇಳ್ತೀವಿ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತೀವಿ. ಹಂಗೆ ಹೇಳೋ ಅಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ, ಯಾರಿಗೋ ಚೆಕ್ ಡಿಸಾನರ್ ಆಗೋಗ್ಬಿಟ್ಟಿದೆ, ನಿಮಗೆ ಬರಬೇಕು, ನ್ಯಾಯಾಲಯದಲ್ಲಿ ಕಟ್ಲೆ ಹಾಕಿದ್ದೀರಿ, 5 ಲಕ್ಷ ರೂಪಾಯಿ ವಾಪಸ್ ಬರಬೇಕು. ಆ ಅಕ್ಯೂಸ್ನ ಹೊರತುಪಡಿಸಿ ಸರ್ವೇ ಜನಾಃ ಸುಖಿನೋ ಭವಂತು ಎಕ್ಸೆಪ್ಟ್ ಮೈ ಅಪೋನೆಂಟ್ ಅಂತ ತಂದಿದ್ದೀರಾ? ಇಲ್ಲ. ಸಂಧ್ಯಾವನ್ನಲ್ಲಿ ಹೇಳುವಾಗ ಎಕ್ಸೆಪ್ಟ್ ಹಿಮ್ ಅಂತೇನು ಹೇಳ್ತಿಲ್ವಲ್ಲ, ನಾವು ಅವನನ್ನೂ ಸೇರಿಸಿ ಹೇಳ್ತಾ ಇದ್ದೀವಲ್ಲ. ಕೊಲೆ ಮಾಡಿದವ್ರಿಗೆ ಹೇಳ್ತೀವಿ, ಕೆಟ್ಟದಾಗಿ ನಡೆಸ್ಕೊಂಡವ್ರಿಗೆ ಹೇಳ್ತೀವಿ, ಯಾರು ಧರ್ಮದ ಮೇಲೆ ಸವಾರಿ ಮಾಡ್ತಾ ಕೂತಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಅಂತೀವಿ. ಯೋಚನೆ ಮಾಡಿ ನೀವು. ಕಾರಣಾಂತರಗಳಿಂದ ಲೌಕಿಕ ದೃಷ್ಟಿಯಿಂದ ಹಲವಾರು ದೇವಸ್ಥಾನಗಳಲ್ಲಿ ಇತ್ಯಾದಿಗಳಲ್ಲಿ ಇನ್ನೊಂಥ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಅವರನ್ನು ಕರೆಸಬೇಕಾಗತ್ತೆ, ಹಾರ ತುರಾಯಿಯಿಂದ ಅವ್ರನ್ನ ಸಂಪ್ರೀತಿ ಮಾಡಬೇಕಾಗತ್ತೆ. ಆಗ ಪುರೋಹಿತರು ಆಶೀರ್ವಾದ ಮಾಡ್ತಾರೆ, ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತೋ ಎಕ್ಸೆಪ್ಟ್ ಹಿಮ್ ಅಂತಾರ? ಇಲ್ಲ ಅನ್ನಲ್ಲ ತಾನೆ. ನೋಡಿ ಅಲ್ಲಿಗೆ ಏನು ಕೇಳ್ತಾ ಇದ್ದೀವಿ ಅಂತಂದರೆ, ಪಾಸಿಟಿವಿಟಿ ವಿ ಆರ್ ಬ್ರಿಂಗಿಂಗ್ ಇನ್ ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗಲಿ 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 ಅಂತ ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿ ನೆಗೆಟಿವಿಟಿ ಕಾನಾಗೆ ಕಡಿಮೆ ಆಗುತ್ತೆ. ಮಾಡ್ರನ್ ಕಾನ್ಸೆಪ್ಟಲ್ಲಿ ಹೇಳೋದಾಯಿತು ಅಂತಂದರೆ, ಒಂದು ಹುಡುಗ ಚೆನ್ನಾಗಿ ಹಾಡು ಹೇಳಿದ್ದಾನೆ, ಅವನ್ನ ಕಾರಣಾಂತರದಿಂದ ಜಡ್ಜ್ಗಳು ಕೊಟ್ಟಿಲ್ಲ ನಂಬರು, ಆಡಿಯನ್ಸ್ ಪೋಲ್ಗೆ ಹಾಕಿದ್ದಾರೆ. ಆಡಿಯನ್ಸ್ ಎಷ್ಟು ಜನ ಒತ್ತುತ್ತಾರೋ ಅಷ್ಟಾಗಿ ಅವನ ವೈಲ್ಡ್ ಕಾರ್ಡ್ ಎಂಟ್ರಿ ತಗೋತಾನೋ ಇಲ್ವೋ. ಹಾಗಾಗಿ ನಾವು ಕೂಡ ಪಾಸಿಟಿವಿಟಿ ಕಡೆ ನೋಡಬೇಕು ಅಂತಂದರೆ, ಪಾಸಿಟಿವಿಟಿ ಯಾವಾಗ ಬರುತ್ತೆ ಅಂತಂದರೆ, ಮಾಡ್ರನ್ ಕಾನ್ಸೆಪ್ಟಲ್ಲಿ ಹೇಳೋದಾಯಿತು ಅಂತಂದರೆ, ನಂದೇ 2 GB ಖರ್ಚಾಗಿ ಬೆಳಗ್ಗೆಯಿಂದ ಒದ್ದಾಡ್ತಾ ಇದ್ದೀನಿ, ನಾಳೆ ಯಾವಾಗ ಆಗುತ್ತೋ ಇನ್ನೊಂದು 2 GB ಬರುತ್ತೆ ಅಂತ.
ಅಂಥದ್ರಲ್ಲಿ ಪಕ್ಕದವನು ಬಂದ್ಬಿಟ್ಟು ಹಾಟ್ಸ್ಪಾಟ್ ಆನ್ ಮಾಡು ಅಂದರೆ ಏನು ಮಾಡೋದ್ರಿ? ನಾವೇ ಆರೋಗಿರೋ ಮೇಣದ ಬತ್ತಿ ಇನ್ನು ಬೇರೆಯವ್ರಿಗೆ ಎಲ್ಲಿಂದ ಹಚ್ಚೋದು? ಹಾಗಾಗಿ ಅಂಥದ್ರಲ್ಲೆಲ್ಲ ಫ್ರೀ ವೈಫೈ ಇರೋವಂಥ ಜಾಗ ಯಾವುದು ಅಂದರೆ ಶಂಭುಲಿಂಗೇಶ್ವರನ ದೇವಸ್ಥಾನ ಅಂತ. ಯಾವತ್ತೂ ಆರ್ದೇ ಇರ್ತಕ್ಕಂತಹ ಮೇಣದ ಬತ್ತಿ ಯಾವುದು ಅಂದರೆ ದೇವಸ್ಥಾನಗಳಾಗಬೇಕು. ಶಂಭುಲಿಂಗೇಶ್ವರನ ದೇವಸ್ಥಾನದಲ್ಲಿ ಬನ್ನಿ, ಪ್ರಖರವಾಗಿರ್ತಕ್ಕಂಥ ಅವನ ಪ್ರಭೆಯನ್ನು ನೋಡಿ. ಹಾಗಾಗಿ ಎಂದಿಗೂ ಕೂಡ ಅವನ ಅಣತಿಯನ್ನು ಕಾಣ್ತಾ ಇರ್ತಕ್ಕಂಥ ಯಾರ ನಮ್ಮ ಆ ನಂದಿ ಕೂತಿದ್ದಾನೆ ಅವನು ಕೂಡ ಶಂಭುಲಿಂಗೇಶ್ವರನ ಪ್ರಖರತೆಯನ್ನು ಸಹಿಸಲಾರದೆ ಸ್ವಲ್ಪ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ಇರತಕ್ಕಂಥ ಶಂಭುಲಿಂಗೇಶ್ವರನ ದೇವಸ್ಥಾನ ಯಾಕೆ ಅಂತ ಹೇಳಿದ್ರೆ, ರಾವಣನ ಆ ಒಂದು ಕೋಪಕ್ಕೆ ಗುರಿಯಾಗಿ ಹತಾಶೆಯ ದೃಷ್ಟಿಯಿಂದ ಎಲ್ಲವೂ ಸೇರಿಕೊಂಡು ಹಲವು ಭಾವನೆಗಳಿಂದ ಸೇರಿ ಪಂಚಕ್ಷೇತ್ರಗಳಾಗಿದ್ದು. ಅಲ್ಲಿಗೇನು ಹೇಳಿದೆ ನಾನು? ನಾವೆಲ್ಲ ಬೆಳಗ್ಗೆ ಎದ್ದು ಭಗವಂತ ನೀನು ನಮ್ಗೆ ಅನುಕೂಲ ಮಾಡಿಕೊಡು, ಇದನ್ನು ಕೇಳು, ಅದನ್ನು ಮಾಡು, ಇದನ್ನು ಮಾಡು ಅಂತೆಲ್ಲ ಕೇಳ್ತಕ್ಕಂಥದ್ದು. ನಾವಾದರೂ ಎಂಥವ್ರಿ? ಹೋದಾಗೆಲ್ಲ ಏನಾದ್ರು ಕೇಳೋದೇನೇನೆ. ಸುಮ್ಮನೆ ನಿನ್ನ ದರ್ಶನಕ್ಕೆ ಬಂದೆ ಅಂತ ಒಂದು ದಿನವೂ ಇಲ್ಲ. ಒಂದು ಹುಡುಗ ಹೋಗ್ತಾನೆ, ಸರಿಯಾಗಿ ಓದಿಲ್ಲಪ್ಪ ನಾನು ಓದಿರೋ ಕ್ವಶನ್ಸೇ ಬರಲಿ ಅಂತ ಅವನ ಪ್ರೇಯರ್ ಆ ಥರದ್ದು ಅಪ್ಲಿಕೇಶನ್ನು. ಇನ್ನೊಬ್ಬ ಹೋಗ್ತಾನೆ, 6ನೇ ಸತಿ ಇದು ಮದುವೆಗೆ ಹೋಗ್ತಿರೋದು, ಯಾರೂ ನನಗೆ ಎಣ್ಣೆ ಕೊಡ್ತಾ ಇಲ್ಲ, ನನಗೆ ಬೇಗ ಮದುವೆ ಆಗಲಿ ಅಂತ ಒಬ್ಬ. ಇನ್ನೊಬ್ಬ ಹೋಗ್ತಾನೆ, ನನಗೊಂದು ಸಣ್ಣದೊಂದು ಗುಳ್ಳೆ ಆಗಿಬಿಟ್ಟಿದೆ, ಡಾಕ್ಟ್ರು ಅದನ್ನು ಬಯಾಪ್ಸಿ ಮಾಡಿದ್ದಾರೆ, ದೇವರೇ ಇದು ಮೆಲಗ್ನೈಂಟ್ ಆಗದೇ ಇರ, ಕ್ಯಾನ್ಸರ್ ಅಂತ ಆಗದೇ ಇರಲ್ಲ ಅಂತ ಅದೊಂದು ಅಪ್ಲಿಕೇಶನ್ನು. ಹೀಗೆ ಹಲವಾರು ಅಪ್ಲಿಕೇಶನ್ನು. ಏಕಕಾಲಕ್ಕೆ ಎಲ್ಲ ಅಪ್ಲಿಕೇಶನನ್ನು ತೀರ್ಮಾನ ಮಾಡಿ ಅವರವರ ಯುಕ್ತಿಗೆ ಅವರವರ ಭಕುತಿಗೆ ಸಿಕ್ಕಂತೆ ಹರಿಯಾಜ್ಞೆ ಮೀರದಂತೆ ಕೊಡ್ತಕ್ಕಂಥ ಕೂತು ನೆವರ್ ಎಂಡಿಂಗ್, ನನ್ನ ಬತ್ತಳಿಕೆ ಖಾಲಿನೇ ಆಗೋದಿಲ್ಲ, ನನ್ನ ಪಾತ್ರೆಯಲ್ಲಿರ್ತಕ್ಕಂಥದ್ದನ್ನು ನಾನು ಖಾಲಿ ಮಾಡೋಕ್ಕೆ ಆಗೋದಿಲ್ಲ ಅನ್ನೋಷ್ಟು ವರಗಳನ್ನು ಕೊಡ್ತಿರ್ತಕ್ಕಂಥ ಶಂಭುಲಿಂಗೇಶ್ವರನ ಈ ಒಂದು ನಮ್ಮ ಬ್ರಹ್ಮ ಕಲಶೋತ್ಸವದಲ್ಲಿ ನಾವು ವಿಶೇಷವಾಗಿ ಏನನ್ನು ಪ್ರಾರ್ಥನೆ ಮಾಡಬೇಕು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಮಿಕ್ಕವೆಲ್ಲನೂ ಕೂಡ ಅವೆಲ್ಲ ನಶ್ವರ ಆಗ್ತಕ್ಕಂಥದ್ದು. ನಶ್ವರ ಅಂತ ಯಾಕೆ ಅಂತ ನೀವು ಕೇಳಿದ್ರೆ, ಧ್ರುವನನ್ನು ಕೇಳಿ ಗೊತ್ತಾಗುತ್ತೆ, ಪ್ರಹ್ಲಾದನನ್ನು ಕೇಳಿ ಗೊತ್ತಾಗುತ್ತೆ. ಅವರೆಲ್ಲ ವರಗಳು ಬೇಕು ಅಂದಾಗ ಕೊಟ್ಬಿಟ್ಟ ಮೇಲೆ ಹೇಳ್ತಾರವರು, ಅಯ್ಯೋ 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 ಎಂತಹ ಕೆಪ್ಪಿ ಕೆಲಸವನ್ನು ಮಾಡಿಬಿಟ್ಟೆ ನಾನು, ತೌಡು ಕುಟ್ಟೋ ಕೆಲಸ ಮಾಡ್ಕೊಂಬಿಟ್ನಲ್ಲ ನಾನು ಅನ್ನೋದನ್ನು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಹಾಮಹಿಮನಾಗಿರ್ತಕ್ಕಂಥ ಶ್ರೀ ವಿಷ್ಣುವು ನನ್ನ ಮುಂದೆ ನಿಂತಿದ್ದಾಗ ಹೋಗಿ ಸಣ್ಣ ಪುಟ್ಟದ್ದಕ್ಕೆ ಕೇಳ್ಬಿಟ್ನಲ್ಲ ನಾನು ಅಂತ. ಅದು ಯಾಕೆ ನಮಗಾಗತ್ತೆ ಅಂತಂದರೆ, ಸ್ವರೂಪೋದ್ಧಾರಕರಾಗಿರ್ತಕ್ಕಂಥ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು ನಮ್ಮಲ್ಲಿ ನಿಂತು ಏನನ್ನು ನಮ್ಮ ಸ್ವರೂಪ ಉದ್ಧಾರಕ್ಕಾಗಿ ಮಾಡಬೇಕು ಅಂತದ್ದು. ಹಾಗಾಗಿ ದೇವಾಲಯ ಅನ್ನಿಸ್ಕೊಂಡದ್ದು 2 ಭಾಗಗಳಾಗಿ ಬರುತ್ತವೆ. ಒಂದು ಆತ್ಮೋದ್ಧಾರಕ್ಕಾಗಿ, ಅದು ಯಾಕೆ ಅಂತ ಹೇಳಿದ್ರೆ ಸ್ವಯಂ ಅಲಂಕೃತ್ಯ ಆಚಾರ್ಯಂ ಅಲಂಕುರ್ಯಾತ್ ಅಂತಕ್ಕಂಥ ಒಂದು ವಾಕ್ಯ. ಇವೆಲ್ಲ ನಮ್ಮ ಕರ್ಮನೇ ಹಾಗಾಯಿತು ನೋಡಿ. ಅತ್ಲಾಗಿ ಸಂಸ್ಕೃತ ಬರೋದಿಲ್ಲ, ಇತ್ಲಾಗಿ ಕನ್ನಡದಲ್ಲಿ ನಮಗೆ ಹೇಳಕ್ಕೆ ಬರೋದಿಲ್ಲ. ಇನ್ನು ಪರಶುರಾಮ ಕ್ಷೇತ್ರ ತುಳು, ಈಗಿನ ತುಳು ನೀವು ಕೇಳಿಬಿಟ್ರೆ ಮುಂಚೆ ತುಳುನಾಡಿನವ್ರು ಇದ್ದಾರೆಲ್ಲ ಹೆದರ್ತಾರೆ, ಅಂಥ ತುಳು ಇದೆ ಈಗ. ನನಗೇನಷ್ಟು ಮಾತಾಡ್ಲಿಕ್ಕೆ ಬರೋಲ್ಲ, ಜನ ಅಂದಿದ್ದನ್ನು ಕೇಳಿದ್ದೀನಿ ಅಷ್ಟೆ. ಯಾಕದಾಗಿದೆ ಅಂತ ಹೇಳಿದ್ರೆ, ಭಾಷೆಯ ಬಗ್ಗೆ ನಮಗೆ ಹಿಡಿತಾ ಇಲ್ಲ, ತಾತ್ಸಾರ ಭಾವನೆ. ಯಾವ ದೇಶದಲ್ಲಿ ಹೊರಗಿನಿಂದ ಬಂದಂತಹ ಮೆಕಾಲೆ ದೇಶದ ಉದ್ದಗಲಕ್ಕೆ ಓಡಾಡಿ ಬಂದು ಈ ದೇಶವನ್ನು ಒಂದೇ ಒಂದು ವಿಚಾರ ಎಲ್ಲರನ್ನ ಒಟ್ಟಾಗಿ ಹಿಡಿದುಕೊಂಡಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ಕಡೆ ಆ ಕಡೆ ಎಲ್ಲನೂ, ನಾನೆಲ್ಲ ಈಗ ಹೇಳಲ್ಲ, ಕೆಲವು ಪೋರ್ಷನ್ ಇಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿದೆ ಅಂತಂದರೆ ಅದು ಸಂಸ್ಕೃತ ಅಂತ ಹೇಳ್ತಾನೆ. ಮತ್ತೂ ಒಂದು ಹೇಳ್ತಾನೆ, ಅದನ್ನು ನೋಡ್ಬೇಕು ನೀವು. ಇಡೀ ಉದ್ದಗಲಕ್ಕೆ ನಾನು ಸಂಚರಿಸಿದೆ, ನನಗೆ ಒಬ್ಬ ಭಿಕ್ಷುಕ ಕಾಣಲಿಲ್ಲ ಅಂತ. ಅಂಥ ಸಂಪದ್ಭರಿತವಾಗಿರ್ತಕ್ಕಂಥ ಭಾರತ ದೇಶ ಇದು. ಹಾಗಾಗಿ ಆತ್ಮೋದ್ಧಾರಕ್ಕಾಗಿ ಶಂಭುಲಿಂಗೇಶ್ವರನ ಮುಂದೆ ಬಂದು ನನ್ನನ್ನು ಕರೆದುಕೊಂಡಿದ್ದಿ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ನಾನಲ್ಲ, ನನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹೋದಲ್ಲ ಅಂತ ಹೇಳಿ ಆತ್ಮೋದ್ಧಾರಕ್ಕಾಗಿ ಕೇಳ್ಕೊಳ್ತಕ್ಕಂಥದ್ದು. ಅದೇ ಕನಕದಾಸರು ಮುಂದೆ ಬರೀತಾರೆ, ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆನೆಯ ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ ಅಂತ ಕೇಳ್ತಾರೆ.
ಎಷ್ಟು ಚೆನ್ನಾಗಿ ಹೇಳ್ತಕ್ಕಂಥದ್ದು. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಅಂತ. ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮಾಡಿಕೊಟ್ಟಂತಹ ಒಂದು ಕೃತಿ ಅದು. ಗಂಡಸರಿಗೆ ಕೇಶವಾದಿ 24 ನಾಮಗಳನ್ನು ಕನಿಷ್ಠ 72 ಸರ್ತಿ ಹೇಳಬೇಕಾಗಿ ಬರುತ್ತೆ ಅಂತನ್ಬಿಟ್ಟು ಅಂತ ಒಂದೊಂದು ಸಂಧ್ಯಾ ಒಂದನಲ್ಲಿ 3 ಆಚಮನವನ್ನು ಇಟ್ಟಿದ್ದಾರೆ. ಆ ಆಚಮನದಲ್ಲಿ 24 ಬರುತ್ತೆ. 24 × 3 72 ಆಗುತ್ತೆ ಅಂತ. ಹೆಣ್ಮಕ್ಳು ಏನು ಮಾಡಬೇಕಾಗಿತ್ತು? ಅಲ್ಲ ಇದೆಯಲ್ಲ ಫೆಮಿನಿಸ್ಟು, ಜೆಂಡರ್ ಜಸ್ಟಿಸ್ಸು ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ, ಅದಕ್ಕಾಗಿ ಕನಕದಾಸ್ ಹೇಳ್ತಾರೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ, ಶರಣು ಹೊಕ್ಕೆ ನಯ್ಯ ಎನ್ನ. ಮುಂದೆ ಹೀಗೆ ಹೇಳ್ಕೊತಾ ಹೋಗ್ತಾರೆ. 24 ನಾಮಗಳಿದೆ. ಆದಿಕೇಶವ ನೆಲೆಯ ಆದಿಕೇಶವ ಅಂತ 24 ನಾಮಗಳನ್ನು ಹೇಳಿದ್ದಾರೆ. ಹಾಗೆ ಹೇಳಿದಂಥ ಸಂದರ್ಭಗಳಲ್ಲಿ ಆತ್ಮೋದ್ಧಾರ ಹೇಳ್ತಾರೆ. ಎಲ್ಲಿ ಸಿಗುತ್ತೆ ಇದಕ್ಕೆ ನಮಗೆ? ಸರ್ ಕನಕದಾಸರೇನೋ ಹೇಳಿದ್ರು, ನೀವೇನೋ ಹೇಳ್ತಿದ್ರಿ, ವೇರ್ ಡು ವಿ ಗೆಟ್ ಇಟ್ ಅಂತಂದರೆ, ಪಂಚರತ್ನಗಳು ಮಹಾಭಾರತ ಕೊಟ್ಟಂಥದ್ದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಒಂದು ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಇವೆಲ್ಲ ಸಿಗ್ತಕ್ಕಂಥದ್ದು ನೇರವಾಗಿ ರೈಟ್ ಫ್ರಮ್ ದಿ ಹಾರ್ಸಸ್ ಮೌತ್ ಅಂತ. ಕೃಷ್ಣನೇ ಅರ್ಜುನನಿಗೆ ಹೇಳಿದ್ದ ಅಂತಂದರೆ ಇಲ್ಲ, ಕೃಷ್ಣ ಅರ್ಜುನಂಗೆ ಹೇಳಿದ್ದು ನೆಪ ಮಾತ್ರ, ನಿಮಿತ್ತ ಮಾತ್ರ. ನನ್ನಲ್ಲಿ ನಿಮ್ಮಲ್ಲಿ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಟು ಬಿ ಆರ್ ನಾಟ್ ಟು ಬಿ ಅಂತ ಬರ್ತಕ್ಕಂಥ ಡೌಟ್ಗಳೇನಿದೆ, ಮಾಡಬೇಕೋ ಬೇಡವೋ, ಇದು ಸರಿಯೋ ತಪ್ಪೋ, ಇದು ಒಳ್ಳೆಯದೋ ಇದು ಕೆಟ್ಟದ್ದೋ, ಇದು ನಾನು ಮಾಡೋದ್ರಿಂದ ನಾನೊಬ್ಬನೇ ಉದ್ಧಾರ ಆಗ್ತೀನ, ದೇಶ ಉದ್ಧಾರ ಆಗುತ್ತಾ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒನ್ ಆ್ಯಂಡ್ ಓನ್ಲಿ ಥಿಂಗ್, ಬದುಕಬೇಕಾ ಬೇಡವಾ, ಇವೆಲ್ಲ ಪ್ರಶ್ನೆಗಳಿಗೆ ಒನ್ ಆ್ಯಂಡ್ ಓನ್ಲಿ ಥಿಂಗ್, ದಿ ಬೆಸ್ಟ್ ಆ್ಯಂಟಿ ಡಿಪ್ರೆಸೆಂಟ್ ಮೆಡಿಸಿನ್ ಯಾವ್ದಾದ್ರು ಇದೆ ಅಂದರೆ ಅದು ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಕ್ಕಂಥ ಮಾತೇನಿದೆ ಅಂತಂದರೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಏನು ಇದರ ಅರ್ಥ ಅಂತ ನೋಡಿ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಸಂಸ್ಕೃತ ಬಿಟ್ಟಿದ್ದಕ್ಕೆ ಇವೆಲ್ಲ ನಮ್ಗೆ ಹೊಸದಾಗಿ ಕೇಳ್ತಾ ಇದೆ. ಇದ್ಯಾವುದೂ ಹೊಸದಲ್ಲ, ಇದೆಲ್ಲ ಅಲ್ಲೇ ಇರ್ತಕ್ಕಂಥದ್ದು. ಜರ್ಮನಿಯವರು ತೊಗೊಂಡು ಹೋಗಿದ್ದಾರೆ ನಮ್ಮಿಂದ, ಬೇರೆ ಬೇರೆ ದೇಶದವ್ರು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಪುಣೆಯಲ್ಲಿ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಲೈಬ್ರರಿ ಇದೆ. ಅಲ್ಲಿ ಇಂತಹ ಲೈಬ್ರರಿ, ಎಂಥ ಲೈಬ್ರರಿ ಅಂದರೆ ನಮ್ಮ ತಾಳೆಗರಿಯಲ್ಲಿರ್ತಕ್ಕಂಥ ಗ್ರಂಥಗಳನ್ನೆಲ್ಲನೂ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮುಂದಿನ ಸರ್ತಿ ಯಾರಾದರೂ ಪುಣೆಗೆ ಹೋದರೆ ದಯವಿಟ್ಟು ಅಲ್ಲಿಗೆ ಹೋಗಿ ಬನ್ನಿ. 2:30ಯಿಂದ ಸಂಜೆ 5:30 ತನಕ ಫ್ರೀ. ಆದರೆ ಮೊದಲೇ ನೀವು ಬುಕ್ ಮಾಡಬೇಕು. ಈಗೇನೋ ವೆಬ್ ಬುಕ್ಕಿಂಗು ಇದೆ ಅಂತ ಕೇಳ್ಪಟ್ಟೆ. ನಾನು ಸುಮಾರು 30 ವರ್ಷದ ಕೆಳಗಡೆ ಹೋಗಿ ಬಂದಿದ್ದೀನಿ. ಅಲ್ಲಿ ನಮ್ಮ ಇದೆಲ್ಲ ನಾವೇನು ಹೇಳಿದ್ದೀವಿ, ಸ್ಮೃತಿಗಳು ಇತ್ಯಾದಿಗಳನ್ನೆಲ್ಲ ಅದನ್ನು ತಾಳೆಗರಿಯಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದನ್ನು ಒರಿಜಿನಲ್ನ ಹಾಗೆ ಇಡಿಸಿ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನಾ ಹೋದ ದಿವಸವೂ ಕೂಡ ಭಾರತದಿಂದ ಹೋದಂಥವನು ನಾನೊಬ್ಬನೇ, ಮಿಕ್ಕವರೆಲ್ಲ ಬೇರೆ ದೇಶದವರು. ಅಲ್ಲಿರ್ತಕ್ಕಂಥ ಒಬ್ಬೊಬ್ಬರು ವಾಲಂಟಿಯರ್ ಕೊಡ್ತಾರೆ. 2 ಕಾರಣ. ಒಂದೇನು ಅಂತಂದರೆ ನಮ್ಗನ್ನಿಸ್ಬೇಕು ಏನಪ್ಪ ಇಷ್ಟೊಂದು ಹಾಸ್ಪಿಟಾಲಿಟಿ ಅಂತ. 2ನೇ ಕಾರಣ ಇವರೆಲ್ಲ ಕದ್ದುಬಿಟ್ರೆ ಅಂತ. ಒಬ್ಬೊಬ್ಬರನ್ನ ವಾಲಂಟಿಯರ್ನ ಕೊಡ್ತಾರೆ. ಆ ವಾಲಂಟಿಯರ್ ಜೊತೆಗೆ ನೀವು ಇರಿ, ನೋಡ್ಕೊಂಡು ಬನ್ನಿ. ಅವ್ರನ್ನ ಕೇಳಿದೆ, ನನಗೆ ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ನ ವಾಲಂಟಿಯರಾಗಿ ಕೊಟ್ಟಿದ್ರು ಲೇಡಿ. ನಾ ಕೇಳಿದೆ, ಅಮ್ಮ ಯಾಕೆ ಈ ಥರ, ಎಲ್ಲಿ ಬೇರೆಯವರೇ ಎಲ್ಲ ಬರ್ತಾರಲ್ಲ ಅಂತ. ಸರ್ ಎಲ್ಲೂ ಹೇಳಬೇಡಿ, ಇವರೆಲ್ಲ ಕದ್ಕೊಂಡೋಗ್ಬಿಟ್ಟಿದ್ದಾರೆ, ನಮ್ಮದು ಮಿಸ್ಸಿಂಗ್ ಪೇಜಸ್ಗೆ ಬರ್ತಾರೆ ಅಂತ. ನೋಡಿದ್ರಾ, ನಮ್ಮ ದೇಶದ ಜ್ಞಾನ ಸಂಪತ್ತು ಎಲ್ಲೆಲ್ಲೋ ಹೊರಟೋಗಿದೆ. ಹೋಗುವಾಗ ಆ ಕಡೆ ಈ ಕಡೆ ಫಸ್ಟ್ ಪೇಜು ಲಾಸ್ಟ್ ಪೇಜು ಎಲ್ಲ ಹರಿದೋಗಿರುತ್ತಲ್ಲ, ಅದಕ್ಕೋಸ್ಕರ ಬರ್ತಾರೆ ಸರ್. ಇಲ್ಲದ್ರೆ ಏನಕ್ಕೆ ಬರ್ತಾರೆ ಅಂತ. ಇಲ್ಲಿ ನೀವು ನೋಡಿದ್ದೀರಲ್ಲ ಗೋಕರ್ಣನ, ಏನು ಮಹಾಬಲೇಶ್ವರನ ಪ್ರೀತಿಗ ಬರ್ತಾರೆ. ಬೇರೆಯೇ ಕಾರಣ ಇದೆ, ನಿಮಗೂ ಗೊತ್ತು ನನಗೂ ಗೊತ್ತು, ಅದು ಇಲ್ಲಿ ಅಪ್ರಸ್ತುತ. ಹಾಗಾಗಿ ಅಲ್ಲಿಗೆ ಬಿಡೋಣ. ಆದ ಕಾರಣ ನಾನು ಏನು ಹೇಳಕ್ಕೆ ಹೊರಟಿದ್ದೆ ಅಂದರೆ, ಸಂಸ್ಕೃತವನ್ನು ನಾವು ಯಾವತ್ತು ಬಿಟ್ವಿ, ಆಗ ನಮ್ಮ ಸಂಸ್ಕೃತಿಯನ್ನು ಬಿಟ್ವಿ ನಾವು. ಬೆಳಗ್ಗೆದ್ದು ನಾನು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಅಂತ ಭೂಮಿ ತಾಯಿನ ಹೇಳ್ತಿದ್ದಂಥ ದೇವಸ್ಥದಲ್ಲಿ ಇವತ್ತು ನಾವು ಬೆಳಗ್ಗೆ ಎದ್ದು ಯಾರ್ಯಾರ್ದು ವಾಟ್ಸಪ್ ಬಂದಿದೆ ಅಂತ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಹೋಯಿತು, ಕರಾಗ್ರೆ ಮೊಬೈಲ್ ಬಂತು, ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾದಲ್ಲಿ ನೆನ್ನೆ ಹಾಕಿರೋ ರೀಲು, ಸಾಹೇಬರು ತೆಗೆಸ್ಕೊಂಡಿರೋ ಜೊತೆ ಫೋಟೋ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಫಾಲೋಯರ್ಸ್ ಇದ್ದಾರೆ. ಇಲ್ಲಿಗೆ ನಮ್ಮ ಜೀವನ ಮುಗಿದೋಯ್ತು. ಭೂಮಿ ತಾಯಿ ಮೇಲೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ
ಕ್ಷಮಿಸು ತಾಯಿಯೇ, ನಾನು ನಿನ್ನ ಮೇಲೆ ಕಾಲಿಡ್ತಾ ಇದ್ದೀನಿ ಅಂತ ಕೇಳಿಕೊಂಡು ಕಾಲಿಡ್ತಿರ್ತಕ್ಕಂಥ ದೇಶ ನಮ್ಮದಾಗಿತ್ತು. ಇವತ್ತು ದೇವಸ್ಥಾನದ ಗೋಡೆಗೆ ಮೂತ್ರ ಮಾಡ್ತಾರೆ ಅಂತೇಳಿ ಎಲ್ಲ ದೇವ್ರದ್ದು ಟೈಲ್ಸ್ ಹಚ್ಚಿಡ್ತಾರೆ ಅದಕ್ಕೆ, ಅಂದರೆ ಮೂತ್ರ ಮಾಡೋದು ನಿಲ್ಲಿಸಲಿ ಅಂತ. ಇಲ್ಲಿ ಮಟ್ಟಕ್ಕೆ ಬಂದು ನಾವು ತಲುಪಿದ್ದೀವಿ. ಯಾಕೆ ಇದಕ್ಕೆ ತಲುಪಿದ್ದೀವಿ ಅಂತಂದರೆ ಸಂಸ್ಕೃತಿಯನ್ನು ನಾವು ಕಳ್ಕೊಂಡ್ವಿ. ಯಾಕೆ ಸಂಸ್ಕೃತಿಯನ್ನು ಕಳ್ಕೊಂಡ್ವಿ ಅಂದರೆ, ಇವತ್ತು ಹಸೆಗೆ ಕಡಿಯೋವಂಥ ಒಂದು ಹಾಡು ಹೇಳಿ ಅಂತಾನೆ, ನೀ ಹೇಳೆ ಅಂತಾರೆ. ಕೊನೆಗೊಂದು ಹುಡುಗಿ ಎತ್ತು ನಾನು ಹೇಳ್ತೀನಿ ಅಂತ, ಏನು ಹಾಡು ಅಂತಾನೆ, ಮುನ್ನಿ ಬದನಾ ಮುಹುಯಿ ಅಂತು. ಆರ್ತಿ ಕಡಿಯೋ ಹಾಡು ಅಂತಂದರೆ ಈ ಹಾಡು ಹೇಳ್ಬಿಡ್ತು. ನೋಡಿ ಎಲ್ಲಿಗೆ ತಲುಪಿದ್ವಿ ಅಂತ. ಒಂದು ಆರ್ತಿ ಕರೆಯೋ ಹಾಡು ಬರೋದಿಲ್ಲ, ಭಗವಂತನನ್ನು ಕುರಿತು ಒಂದೆರಡು ಶ್ಲೋಕ ಹೇಳಕ್ಕೆ ಬರೋದಿಲ್ಲ. ಎಲ್ಲರ ಮನೆ ಆ ಥರ ಅಂತ ನಾನು ಹೇಳೋದಿಲ್ಲ, ಬಹಳಷ್ಟು ಮನೆಗಳಲ್ಲಿ ಹಾಗಾಗಿದೆ. ಒಂದು ಕ್ಷಣ ಯೋಚನೆ ಮಾಡಿ, ಪುರೋಹಿತರು ನಿಮ್ಮ ಮಗನಿಗೆ ಉಪನಯನ ಮಾಡುವಂಥ ಸಂದರ್ಭದಲ್ಲಿ ಗುರುಮಂತ್ರವನ್ನು ಉಪದೇಶಿಸು ಅಂತಂದರೆ ಕಕ್ಕ ಬಿಕ್ಕಿ ಆದವರು ಎಷ್ಟು ಜನ. ಹಾಗಾಗಿ ಪುರೋಹಿತರು ಒಳಗಡೆ ಶಾಲೆಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಅಪ್ಪಂಗೂ ಮಗನಿಗೂ ಇನ್ನೊಂದು ಸತಿ ಒಟ್ಟಿಗೆ ಮಂತ್ರೋಪದೇಶ ಮಾಡೋಣ ಅಂತ. ಈ ಪರಿಸ್ಥಿತಿಯೆಲ್ಲ ನಾವು ದೂರ ಮಾಡಬೇಕು ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು. ಆ ಕೆಲಸಗಳೆಲ್ಲ ಯಾವಾಗ ಆಗಬೇಕು, ಅದರ ಪುನರ್ಮನನ ಅಂತ ಹೇಳಿದ್ರೆ ಇಂತಹ ಸಂದರ್ಭಗಳಲ್ಲಿ ನಾವು ಅದರ ಪುನರ್ಮನನ ಮಾಡ್ಕೋಬೇಕು, ರಿವಿಷನ್ ಅಂತ. ಈಗಾಗಲೇ ಕಲ್ತಿರ್ತಕ್ಕಂಥದ್ದು, ನಾವು ಈಗಾಗಲೇ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು, ಹೇಳದೆ ಅದು ನಶಿಸಿ ಹೋಗ್ಬಿಟ್ಟಿದೆ. ಸುತ್ತಲಿದ್ದವರೆಲ್ಲ ಪಲಾಯನವಾದರೂ ಭಕ್ತಿ ಕಕ್ಕಡವೆಂಬ ಜ್ಞಾನದೀಪ ಅಂತಾರೆ ವಿಜಯದಾಸರು ಕೊನೆ ನುಡಿನಲ್ಲಿ. ಅಂದರೆ ಎಲ್ಲ ಬ್ಯಾಡ್ ಫ್ರೆಂಡ್ಸ್ ಒಬ್ಬೊಬ್ಬರಾಗಿ ಬಿಡ್ತಾ ಹೋದರು, ಸುತ್ತಲಿದ್ದವರೆಲ್ಲ ಪಲಾಯನವಾದರೂ ಭಕ್ತಿ ಕಕ್ಕಡವೆಂಬ ಜ್ಞಾನದೀಪ ಜತೆಯಾಗಿ ಹಿಡ್ಕೊಂಡು ದ್ವಾರದೊಳಗೆ ಪೊಕ್ಕೆ ಎತ್ತ ನೋಡಿದರತ್ತ ಶೃಂಗಾರ ಸದನ ಅಂತ ಹೇಳ್ತಾರೆ. ಅಂತರಂಗದ ಕದವು ತೆರೆಯಿತಿಂದು ಅಂತ. ಎಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನು ನೋಡಿ. ಶಿವನೇ ನಾ ನಿನ್ನ ಸೇವಕನಯ್ಯ, ದುರ್ಮನ್ನ ಬಿಡಿಸಯ್ಯ ಅಂತ ಕೇಳ್ಕೊತಾರೆ ವಿಜಯದಾಸರು. ನೋಡಿ ಎಷ್ಟು ಒಂದು ಭಾವನೆಗಳು ಬಂದ್ಬಿಟ್ಟಿತ್ತು. ಎಲ್ಲ ತಮ್ಮ ಶ್ರೇಷ್ಠತೆಯನ್ನು ಸಾರ್ಕೊಳ್ಳೋದಕ್ಕೋಸ್ಕರ ಅದನ್ನು ಮಾಡಿಬಿಟ್ಟಿದ್ರು. ವೈಷ್ಣವರು ಶಿವನನ್ನು ದ್ವೇಷಿಸ್ತಾರೆ, ಹಾಗಾಗಿ ವೈಷ್ಣವ ದೇವರದು ಬೇರೆ, ಶೈವಿಸಮ್ ಬೇರೆ, ವೈಷ್ಣವೈಟ್ಸ್ ಬೇರೆ ಅಂತ. ನಾವು ಇವತ್ತು ತಲ್ಲೆಲ್ಲಾಡಿಸೋದಲ್ಲ. ತಮಿಳುನಾಡಲ್ಲಿ ಅತ್ಯಂತ ದೊಡ್ಡದೊಂದು ನರಹಿಂಸೆ ನಡೆದೋಯ್ತು, ನರಹತ್ಯೆಗಳು ನಡೆದೋಯ್ತು ಸುಮಾರು ಶತಮಾನಗಳ ಹಿಂದೆ, ಶೈವೈಟ್ಸ್ ಆ್ಯಂಡ್ ವೈಷ್ಣವೈಟ್ಸ್ ಅಂತ. ಅದಕ್ಕೆ ಕಾರಣವಾಗಿದ್ದು ಅತ್ಯಂತ ಆ ಥರ ಭೀಕರತೆಯನ್ನು ಕಂಡಿದ್ದಂಥದ್ದು ಕಾಂಚೀಪುರದಲ್ಲಿ. ಈಗ ನೆಕ್ಸ್ಟ್ ಟೈಮ್ ನೀವು ಹೋದಾಗ ನೋಡಿ, ಅಲ್ಲಿ ಏನಾಗುತ್ತೆ, ಈ ಥರ ಆಗಿತ್ತು ಅಂಥೇಳಿ. ಆಗ ಒಬ್ಬರು ಮಧ್ವಯತಿಗಳು ಅಲ್ಲಿ ಹೋಗಿ ಇವರಿಬ್ಬರ ಮಧ್ಯ ಅಂಪೈರ್, ಆರ್ಬಿಟ್ರೇಟರ್, ಮೀಡಿಯೇಟರ್ ಎಲ್ಲ ಆಗಿ ಅದನ್ನು ಸಾಲ್ವ್ ಮಾಡ್ತಾರೆ. ನೋಡ್ರಪ್ಪ, ನೀವು ಹಿಂಗೆ ಕಿತ್ತಾಡೋದು ಚೆನ್ನಾಗಿರೋದಿಲ್ಲ, ಇವ್ರು ದೊಡ್ಡವರ ಅವ್ರು ದೊಡ್ಡವರ ಅಂತ ನೋಡು, ಒಂದು ಅದಕ್ಕೆ ಮಾಡ್ತೀನಿ ಅಂತ ಹೇಳಿ ಈ ಯಾರು ಶ್ರೀ ವೈಷ್ಣವರಿದ್ದರು ಅವರಿಗೆ ಒಬ್ಬರಲ್ಲಿ ಅತ್ಯಂತ ನಿಮ್ಮಲ್ಲಿ ಯಾರು ಅತ್ಯಂತ ಉಸಿರನ್ನ ಗಟ್ಟಿ ಹಿಡಿತೀರಿ ಅವರು ಉಸಿರು ಹಿಡ್ಕೊಂಡು ಇಲ್ಲಿಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಓಡಲಿ, ಅದೆಲ್ಲ ಇದನ್ನು ಅವ್ರ ಕ್ಷೇತ್ರ ಅಂತ ಬಿಟ್ಬಿಡೋಣ, ಮಿಕ್ಕಿದ್ದೆಲ್ಲನೂ ಉಳಿದಿದ್ದೆಲ್ಲನೂ ಶಿವಕ್ಷೇತ್ರ ಅಂತ ಬಿಟ್ಬಿಡೋಣ ಅಂತ. ಹಾಗಾಗಿ ನಿಮಗೆ ಕಂಚೀಪುರಕ್ಕೆ ಹೋದರೆ ಇವತ್ತು ನಿಮಗೆ ಕಾಣಿಸ್ತಕ್ಕಂಥದ್ದು ಅಲ್ಲಿ ಏಕಾಂಬರೇಶ್ವರನ ದೇವಸ್ಥಾನದಿಂದ ಹಿಡಿದು ಲಿಟ್ಲ್ ಕಂಚಿ ಪೊಲೀಸ್ ಸ್ಟೇಷನ್ ಅಂತ ಒಂದು ಬರುತ್ತೆ, ಅಲ್ಲಿವರೆಗೂ ಅದು ಶೈವ ಕ್ಷೇತ್ರ, ಮಿಕ್ಕಿದ್ದೆಲ್ಲ ವೈಷ್ಣವ ಕ್ಷೇತ್ರ ಅಂತ. ಇಲ್ಲಿಗೆ ಬಂತು ಅಂದರೆ ವರದರಾಜ, ಅಲ್ಲಿಗೆ ಬಂತು ಅಂದರೆ ಏಕಾಂಬರೇಶ್ವರ. ಯಾವ ಮನುಷ್ಯರಿ ನಾವು, ಯಾವ ಮನುಷ್ಯರಿ. ಪುತಿ ನರಸಿಂಹಾಚಾರ್ಯವರು ಅತ್ಯದ್ಭುತವಾಗಿ ಮನುಷ್ಯನನ್ನು ಹೋಲಿಸ್ತಾರವರು. ಉತ್ತಮವಾಗಿರ್ತಕ್ಕಂಥ ಒಂದು ಭಾವಗೀತೆ, ವೈಜ್ಞಾನಿಕ ಇದು ವ್ಯಾಸ ಸಾಹಿತ್ಯದ ಹಿನ್ನೆಲೆ ಇಟ್ಕೊಂಡೇ ಬರೆದಿದ್ದಾರೆ. ನಮಗೆ ಅರ್ಥ ಆಗಬೇಕು, ಅದಕ್ಕೋಸ್ಕರ ಇದನ್ನು ನೀವು ಹೇಳಬೇಕು. ಹೆಗಡೆಯವರು ಉತ್ತಮವಾಗಿರ್ತಕ್ಕಂಥ ಭಾವಗೀತೆ, ಧನಂಜಯ ಹೆಗಡೆ ಕೈಯಲ್ಲಿ ಹೇಳಿಸಿ ಆಗ್ಬೋದು ಇದನ್ನು. ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು ಅಂತ, ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ನಾ ಮನುಷ್ಯ ಎಂಥವ್ನು ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಇಲ್ಲಿದೆ ಸರ್ ದೇವತಾ ಅಂತ, ಅದಕ್ಕೆ ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆವೆನು. ಭಿಕ್ಷುಕನಿಗಿಂತ ದೇವರು ಬಡವ ಅಂತ ಮನಸ್ಸಿನಲ್ಲಿ ಅಂದ್ಕೊಂಬಿಟ್ನಂತೆ. ನಿಜವು ವಿಷ್ಣುವು ವಿಶ್ವಧರಸು ವಿಶ್ವಧಾಮನು,
ಒಂದೇ ಹೆಜ್ಜೆಯಿಂದ ಭುವಿಯ ನಾಕವಳೆದನು ವಾಮನಾವತಾರ. ನಿಜವೂ ವಿಷ್ಣು ವಿಶ್ವಧರಸೋ ನಾವಿಷ್ಣು ಪೃಥ್ವೀಪತಿ ಅಂತ ಯಾಜಿಯವ್ರಿಗೆ ಗೊತ್ತಾಗತ್ತದು ವೈಜ್ಞಾನಿಕವಾಗಿ ಮತ್ತು ವೇದದ ಒಂದು ವಾಕ್ಯ. ನಾವಿಷ್ಣು ಪೃಥ್ವೀಪತಿ, ಬಿಗ್ ಬ್ಯಾಂಗ್ ಥಿಯರಿ, ಇಟ್ ಕ್ಯಾನ್ ಎಕ್ಸ್ಪ್ಯಾಂಡ್ ಬೈ ಇಟ್ ಸೆಲ್ಫ್. ನಿಜವೂ ವಿಷ್ಣುವು ವಿಶ್ವಧರಸು ವಿಶ್ವಧಾಮನು ಒಂದೇ ಹೆಜ್ಜೆಯಿಂದ ಭುವಿಯ ನಾಕವಳೆದನು. ಎಷ್ಟು ಚಿಕ್ಕದು ಎನ್ನ ಹೃದಯ. ಇಲ್ಲಿ ಯಾರು ಕಾರ್ಡಿಯಾಲಜಿಸ್ಟ್ ಇದ್ದರೆ ಗೊತ್ತಾಗುತ್ತೆ. ಎಷ್ಟು ಚಿಕ್ಕದು ಎನ್ನ ಹೃದಯ ಏನು ಹೊಲಸದು. ಮೊನ್ನೆ ಬ್ರಹ್ಮಕಲಶಕ್ಕೆ ಹೋಗಿದ್ದರಿ, ಇವ್ರನ್ನ ಮುಂದೆ ಕರೆದು ಹಾಕ್ಬಿಟ್ರು ಶಾಲು, ನನ್ನನ್ನು ಇಗ್ನೋರ್ ಮಾಡಿಬಿಟ್ರು. 8 ದಿನ ಮಿಡ್ಕೊಂಡಿರ್ತಾನೆ, ಊರಲ್ಲೆಲ್ಲ ಹೇಳ್ತಾನೆ ನಮ್ಮ 1000 ರೂಪಾಯಿ ಬೇಕಾಯ್ತು ಅವ್ರಿಗೆ, ಒಂದು ಶಾಲೆ ಹಾಕ್ಲಿಕ್ಕೆ ಗೊತ್ತಾಗಲಿಲ್ಲ. ಊಟದಲ್ಲಿ ನೋಡಿ ನನಗೆ ಇದನ್ನು ಬಡಿಸಲೇ ಇಲ್ಲ ಅವರು. ಇಂಥವೇ ನಮ್ಮದು ಬೆಳಗಿಂದ ರಾತ್ರಿ ತನಕ. ಎಷ್ಟು ಚಿಕ್ಕದು ಎನ್ನ ಹೃದಯ ಏನು ಹೊಲಸದು, ಅಲ್ಲು ನೆಲೆಯ ಬೇಡುವವನ ದೈನ್ಯವೆಂಥದು, ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು ಅಂತ. ಇನ್ನು ನಮ್ಮ ಶಂಭುಲಿಂಗೇಶ್ವರನ ವರ್ಣಿಸ್ತಾರೆ, ಕೇಳ್ಕೊಳ್ಳಿ. ಬೆಳ್ಳಿ ಬೆಟ್ಟದ ಒಡೆಯ ಶಿವನು ಚಂದ್ರಮೌಳಿಯು. ಏನು ಕಡಿಮೆ ಇದೆ ನೋಡಿ. ಇಡೀ ಹಿಮಾಲಯ ಪರ್ವತ ಒಂದು ಜಾಗ, ಚಂದ್ರನನ್ನೇ ತಲೆಯಲ್ಲಿಟ್ಕೊಂಡಿದ್ದಾನೆ. ಬೆಳ್ಳಿ ಬೆಟ್ಟದ ಒಡೆಯ ಶಿವನು ಚಂದ್ರಮೌಳಿಯು, ಪ್ರೇಮ ಮೂರ್ತಿ ಗಿರಿಜೆ ಅವನ ಪ್ರಣಯ ಕಾಂತೆಯು. ಇದೇ ರಾವಣ ಒಂದ್ಸತಿ ಸೀತೆ ಮೇಲೆ ಮಾತ್ರ ಕಣ್ಣಾಕಿದ್ದಲ್ಲ, ಅವನು ಹುಟ್ತಾನೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅದು ಮಹಾಯಜ್ಞವನ್ನು ಮಾಡಿ ಈಶ್ವರ ಒಲಿದ್ರೆ ಏನು ಬೇಕು ಅಂತ ಕೇಳಿದ್ರೆ ಪಾರ್ವತಿ ಸಮೇತ ಬಂದ್ಬಿಟ್ಟಿರ್ತಾನೆ ಈಶ್ವರ. ಪಾರ್ವತಿನ ಕೊಡು ಅಂದ್ಬಿಡ್ತಾನೆ ಅವನು. ಕೇಳಿದ್ದೆ ಏನಕ್ಕೋ, ಶುರು ಮಾಡಿದ್ದೆ ಏನಕ್ಕೋ, ಇದನ್ನು ಏನೋ ತಪಸ್ಸನ್ನು ಪ್ರಾರಂಭ ಮಾಡಿದ್ದ ಆಬ್ಜೆಕ್ಟೇ ಬೇರೆ, ಎಂಡ್ ರಿಸಲ್ಟೇ ಬೇರೆ. ಶಿವ ಪಾರ್ವತಿಯರು ಅಲ್ಲಿಂದ ಕಾಲು ಕೇಳಬೇಕಾಗಿ ಬರುತ್ತೆ. ಪರಸ್ತ್ರೀಗೆ ಪರಧನಕ್ಕೆ ಯಾವತ್ತು ತಲೆ ಕಡಿಸ್ಕೋತೀವಿ ಅವತ್ತಾಗುತ್ತೆ ನೋಡಿ. ಇದನ್ನು ಬಸವಣ್ಣವ್ರು ಬರೆದ್ರು. ಹರಿವ ಹಾವಿಗೆ ಅಂಜೆ, ಉರಿವ ನಾಲಿಗೆ ಗಂಜೆ. ಈಗ ಉರಿವ ನಾಲಿಗೆ ಅಂದರೆ 2 ಇಟ್ಕೋಬೇಕು ನೀವು. ಒಂದು, ನಾವು ಹೋಮ ಇತ್ಯಾದಿಗಳನ್ನೆಲ್ಲ ಮಾಡುವಾಗ ಬರ್ತಕ್ಕಂಥ ಅಗ್ನಿ ಜ್ವಾಲೆ ಆಯಿತು. ಇನ್ನೊಂದಿದೆಯಲ್ಲ, ಬೆಳಗಾದರೆ ಫೇಸ್ಬುಕ್ಕಲ್ಲಿ ಇವ್ರ ಮೇಲೆ ಅವ್ರು ಬರೆಯೋದು, ಅವ್ರ ಮೇಲೆ ಇವ್ರು ಬರೆಯೋದು, ಈ ಗುರುಗಳ ಮೇಲೆ ಅವ್ರು ಬರೆಯೋದು, ಆ ಗುರುಗಳ ಮೇಲೆ ಇವ್ರು ಬರೆಯೋದು. ಇಬ್ಬರದು ಮಾನಹಾನಿ. ಮನೆ ಒಳಗಡೆ ಎಲ್ಲರ ಮುಂದೆ ಉಪಯೋಗಿಸ್ಲಾಗ್ತಕ್ಕಂಥ ಶಬ್ದಗಳನ್ನು ಫೇಸ್ಬುಕ್ಕಲ್ಲಿ ನಿರರ್ಗಳವಾಗಿ ಉಪಯೋಗಿಸಿ, ಆ ನಾಲಿಗೆ ಇದೆಯಲ್ಲ ಉರಿಯುವ ನಾಲಿಗೆ, ಯಾರು ಹೇಳಬೇಕು ಅದಕ್ಕೆ? ಉರಿಯುವ ನಾಲಿಗೆ ಗಂಜೆ, ಕತ್ತಿಯ ಮೊನೆಗಂಜೆ. ಇನ್ನು ಹೇಳ್ತಾ ಹೋಗ್ತಾರೆ, ಒಂದಕ್ಕಂಜೆ ಒಂದಕ್ಕಳಕುವೆ ಪರಸ್ತ್ರೀಗೆ ಪರಧನಕ್ಕೆ ಅಂತ. ಹಾಗಾಗಿ ಯಾವುದು ಒಳಿತಲ್ಲವೋ, ಯಾವುದು ಸಮಾಜಕ್ಕೆ ಉದ್ಧಾರವಾಗ್ತಕ್ಕಂಥದ್ದಲ್ಲವೋ ಅವುಗಳನ್ನ ಬಿಡಬೇಕು ಅಂತಾರೆ. ಹಾಗಾಗಿ ಶಂಭುಲಿಂಗೇಶ್ವರನಿಗೇನಪ್ಪ ಅಂದರೆ, ಬೆಳ್ಳಿ ಬೆಟ್ಟದ ಒಡೆಯ ಶಿವನು ಚಂದ್ರಮೌಳಿಯು, ಪ್ರೇಮ ಮೂರ್ತಿ ಗಿರಿಜೆ ಅವನ ಪ್ರಣಯ ಕಾಂತೆಯು. ಮನೆ ಎಂಥದ್ದು ಅಂತಂದರೆ 5 ಸ್ಟಾರ್ ವಿಲ್ಲ ಅಲ್ಲ, ಆದರವನ್ನ ಬೀಡು ಮಸಣ ಲೇಪ ಬೂದಿಯು. ಚರ್ಮ ಉಡಿಗೆ ಗಜಚರ್ಮಾಂಬರಧರ ಅಂತ ಹೇಳ್ತೀವ, ಚರ್ಮ ಉಡಿಗೆ ಹಾವು ತೊಡಿಗೆ. ವಿಚಿದಿ ನೆಕ್ಲೆಸ್ ಅಂತಂದರೆ ಹಾವು. ಯಾರು ನೆಕ್ಸ್ಟ್ ಟೈಮ್ ನೆಕ್ಲೆಸ್ ಅಂತಂದರೆ ಹಾವು ಕೊಟ್ಬಿಡ್ತೀನಿ ಅಂತೇಳಿ ಈಶ್ವರನ ಥರ ಆಗ್ಬೋದು ಅಂತ. ಚರ್ಮ ಉಡಿಗೆ ಹಾವು ತೊಡಿಗೆ, ಬದುಕು ಭಿಕ್ಷೆಯು ಕಪಾಲಿ ಅಂತ ಹೆಸರು ಬಂದಿರೋದೇ ಅದಕ್ಕೋಸ್ಕರ. ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನಂತ. ಕೊನೆ ನುಡಿ ನಮಗೆಲ್ಲ ಪಾಠವಾಗಬೇಕಾಗಿರ್ತಕ್ಕಂಥದ್ದು. ದೀನಗೊಂದು ವಿಶ್ವ ಸಾಲದು ಆಸೆ ತಣಿಸಲು ಅಂತ. ಯಾರಾದರೂ ಪುಷ್ಪಕ ವಿಮಾನ ಪಿಕ್ಚರ್ ನೋಡಿದರೆ ಆ ಸೀನ್ ಜ್ಞಾಪಿಸ್ಕೊಳ್ಳಿ. ಕಮಲ ಹಾಸನ್ನು ತನ್ನ ಹತ್ರ ₹1 ಕಾಯಿನ್ ಇದೆ ಅಂತ ಇಟ್ಕೊಂಡು ಹೀಗೆ ಎದುರುಗಡೆ ಫುಟ್ಪಾತಲ್ಲಿ ಕೂಡಿರ್ತಕ್ಕಂಥ ಆ ಭಿಕ್ಷುಕನಿಗೆ ಮುಂದೆ ಹಿಂಗೆ ತೋರಿಸ್ತಾ ಇರ್ತಾನೆ. ಭಿಕ್ಷುಕಂಗೆ ಇನ್ಸಲ್ಟ್ ಆಗುತ್ತೆ, ₹1 ಇದೆ ಅಂತ ಇಷ್ಟೆಲ್ಲ ನಾಟಕ ಮಾಡ್ತೀಯ ಅಂತ. ಮೊದಲೊಂದು ₹2 ನೋಟ್ ತೆಗಿತಾನೆ, ₹5 ನೋಟ್ ತೆಗಿತಾನೆ, ಕೊನೆಗೆ ಹಿಂಗೆ ಚೀಲ ಎತ್ತು ತೋರಿಸ್ತಾನೆ, ಸಾವಿರಾರು ನೋಟ್ಗಳಿರುತ್ತೆ. ಅವನು ಸಾಯೋ ಕಾಲಕ್ಕೆ ಆ ಭಿಕ್ಷುಕ ಸತ್ತುಬಿಡ್ತಾನೆ. ಕಾರ್ಪೊರೇಷನ್ನವರು ಅನಾಥ ಹೆಣ ಅಂಥೇಳಿ ಅದನ್ನು ತಗೊಂಡು ಹೋಗಲಿಕ್ಕೆ ಬಂದಿರ್ತಾರೆ. ಎಲ್ಲ ಆದಮೇಲಿಂದ ಹೆಣನೆಲ್ಲ ಆ ವ್ಯಾನಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದಾಗ ಕೊನೆಯಲ್ಲಿರ್ತಕ್ಕಂಥ ಆ ಪೌರ ಕಾರ್ಮಿಕ ಗೋಣಿ ಚೀಲ ನಿಂಗೆ ಜಾಡಿಸ್ತಾನೆ. ಸಾವಿರಾರು ರೂಪಾಯಿ ನೋಟ್ಗಳು ಬಿಟ್ಟಿರುತ್ತೆ. ಹೆಣ ಅರ್ಧಕ್ಕೆ ಬಿಟ್ಬಿಟ್ಟು ಆ ಹೆಣ ಎತ್ತಕ್ಕೆ ಬಂದವರು ಆ ನೋಟ್ಗಳನ್ನ ಆಯ್ಕೊಳ್ಳೋಕ್ಕೆ ಹೋಗ್ತಾರೆ. ಇಷ್ಟೇ ಅಲ್ವಾ ಜೀವನ? ದೀನಗೊಂದು ವಿಶ್ವ ಸಾಲದು ಆಸೆ ತಣಿಸಲು. ಅದನ್ನೇ ನಾನು ನಿಮಗೆ ಹೇಳಿದ್ದು,
ರಾಜರಿಗೆ ನೀವೇನು ತೊಗೊಂಡೋಗಿ ಕೊಡ್ತೀರಿ? ಎಷ್ಟು ಕೊಟ್ಟರು ಅವ್ರು ಇನ್ನೂ ಕೊಡಬೇಕು ಅಂತಾರೆ. 1,000 ರೂಪಾಯಿ ನೀವು ಮನೆಯಿಂದ ದಿನಾ 1 ರೂಪಾಯಿ ರೆಡಿ ಮಾಡಿ ಬ್ರಹ್ಮಕಲಶಕ್ಕೆ ಅಂತ ಹಾಕಿದ್ದು ನೀವು 1,000 ರೂಪಾಯಿ ಕೊಟ್ಟಿರ್ತೀರಿ. ನನ್ನ ಹತ್ರ ಬೇರೆ ಮಾರ್ಗದಿಂದ, ಅನ್ಯ ಮಾರ್ಗದಿಂದ ಸಂಪಾದನೆ ಮಾಡಿದ 10 ಲಕ್ಷ ರೂಪಾಯಿ ಇದೆ, ನಾನು ಕೊಟ್ಬಿಡ್ತೀನಿ. ನಿಮ್ಮನ್ನು ಕರೀತಾರೋ ಆ ಧರ್ಮದರ್ಶಿಗಳು ನನ್ನ ಕರೀತಾರೋ? ದೀನಗೊಂದು ವಿಶ್ವ ಸಾಲದು ಆಸೆ ತಣಿಸಲು. ಶಂಭುಲಿಂಗೇಶ್ವರನಿಗೇನು ಬೇಕು ಗೊತ್ತಾ? ದೇವಗೆದೆಯ ಗುಡಿಯೇ ಸಾಕು ನಲಿದು ನೆಲೆಸಲು. ಷೋಡಶೋಪಚಾರ ಏನು ಕೇಳೋದಿಲ್ಲ, ಛತ್ರ ಚಾಮರ ವ್ಯಜನ ಪರ್ಯಂಕ ಏನೇನು ಕೇಳೋದಿಲ್ಲ ಅವನು. ದೇವಗೆದೆಯ ಗುಡಿಯೇ ಸಾಕು ನಲಿದು ನೆಲೆಸಲು. ದೇವಗೆದೆಯಳೊಂದು ಗುಡಿಯ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆವೆನು ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು. ಶಂಭುಲಿಂಗೇಶ್ವರನ ಗುಡಿಯನ್ನು, ಇದ್ದಂತಹ ಹಳೆಯ ಗುಡಿಯನ್ನು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಧರ್ಮ ಕಾರ್ಯಗಳು ನಡಿಬೇಕು. ಭಾಗವತದ ನೇರ ಭಾಗ. ಈಶ್ವರನನ್ನು ವರ್ಣಿಸುವಾಗ ಸ್ಮಶಾನದಲ್ಲಿ ವಾಸ, ಕೊರಳಲ್ಲಿ ತಲೆಬುರುಡೆಗಳ ಹಾರ, ಕೈಯಲ್ಲಿ ಕಪಾಲ, ಮೇಲ್ನೋಟಕ್ಕೆ ಪೈಶಾಚಿಕ ವೃತ್ತಿಯಂತೆ ಕಾಣುವ ರುದ್ರದೇವರ ಈ ಚರ್ಯೆ ಭಗವತ್ ಅನುಜ್ಞೆ ಅಂತ ಹೇಳ್ತಾರೆ. ಯಾಕೆ ಅಂತೇಳಿದ್ರೆ ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ, ಈ ಪರಿ ಮಹಿಮೆಯ ತಿಳಿಯೋದೆ ಆನಂದ, ಗೋವಿಂದ ನಿನ್ನಾನಂದ ಅಂತ. ಅದನ್ನು ಶಂಕರಾಚಾರ್ಯರು ತೃಣಮಪಿ ನಚಲತಿ ತೇನ ವಿನ ಅಂತಂದರು. ಮಧ್ವಾಚಾರ್ಯರು ನಹಂಕರ್ತ ಹರಿಕರ್ತ ಅಂತಂದರು. ಎಷ್ಟು ಸುಂದರವಾಗಿರ್ತಕ್ಕಂಥ ವರ್ಣನೆ ಅಲ್ವಾ? ಆ ಭಗವತ್ ಅನುಜ್ಞೆ ಯಾಕೆ ಅಂತಂದರೆ, ಸಂಧ್ಯಾಕಾಲದಲ್ಲಿ ಗರ್ಭಧರಿಸುವ ಸ್ತ್ರೀಯರನ್ನು ಹರಿ ಆಜ್ಞೆಯಿಂದ ರುದ್ರದೇವರು ಸಂಹಾರ ಮಾಡ್ತಾರಂತೆ. ಹಾಗಾಗಿ ಪ್ರದೋಷ ಕಾಲದಲ್ಲಿ ಹೆಣ್ಣು ಗಂಡುಗಳು ಮಿಲನ ಕ್ರಿಯೆಯಲ್ಲಿ ತೊಡಗಬಾರ್ದು ಅಂತ ದೊಡ್ಡೋರು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಕ್ರಿಯೆ. ಅಷ್ಟೇ ಅಲ್ಲ, ಪ್ರಾಯಶ್ಚಿತ್ತವಾಗಿ ಪಿಶಾಚಿ ಜನ್ಮವನ್ನು ಬಂದುಬಿಡುತ್ತೆ. ಆಗ ಯಸ್ಯಾನವದ್ಯಾಚರಿತಂ ಮನೀಷೀಣೋ ಗೃಹಣ್ಯ ವಿದ್ಯಾಪಟಲಂ ವಿಭಿತ್ಸವ ಅಂತ ಎಲ್ಲ ಭಾಗವತದ ವಾಕ್ಯ. ಇದನ್ನು ನಾವು ಹೇಳಬೇಕಾದಂಥದ್ದು. ನಿರ್ತ ಸಾಮರ್ಥ್ಯ ಶಯೋ ಹರೇಹೇ ಸ್ವಯಂ ಪಿಶಾಚ ಚರ್ಯಮಾಚರಾತ್ ಸತಾಂಗತಿ ಅಂತ ಭಾಗವತ 3ನೇ ಸ್ಕಂದ 15ನೇ ಶ್ಲೋಕ. ಇದನ್ನು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಇದನ್ನು ಮಾಡಿರ್ತಕ್ಕಂಥದ್ರಿಂದ ಯಾಕೆ ಇದನ್ನು ಹೇಳಿದ್ರು ಅಂತನ್ನೋದನ್ನು ನೋಡ್ತು ಅಂತಂದರೆ, ದುಷ್ಟ ಶಿಕ್ಷಣ ಇರಬೇಕು. ಪೊಲೀಸರಿಗೆ 2 ಕೆಲಸ. ಏನು? ಒಂದು ಶಾಂತಿ ಪಾಲನೆ, 2ನೇದು ಕಳ್ಳಕಾಕರನ್ನ ಹಿಡಿಯೋದು. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮಗೆ 2 ಸಬ್ ಇನ್ಸ್ಪೆಕ್ಟ್ರು ಸಿಗ್ತಾರೆ, ಸ್ವಲ್ಪ ದೊಡ್ಡ ಸ್ಟೇಷನ್ ಇದೆ. ಒಂದು ಲಾ ಆ್ಯಂಡ್ ಆರ್ಡರ್ ಅಂತ, ಇನ್ನೊಂದು ಕ್ರೈಮ್ ಅಂತ. ಲಾ ಆ್ಯಂಡ್ ಆರ್ಡರ್ ಕೆಲಸ ಏನು? ಈ ಥರ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಕ್ರೈಮ್ ಏನು? ಆದಮೇಲೆ ಅವ್ರನ್ನ ಸರಿದಾರಿಗೆ ತರ್ತಕ್ಕಂಥದ್ದು. ಮೊದಲನೇವ್ರು ಫೇಲ್ ಆದರೆ 2ನೇವ್ರ ಕೆಲಸ. ಮೊದಲನೇವರೇ ಕರೆಕ್ಟಾಗಿದ್ಬಿಟ್ರೆ ಪ್ರಾಬ್ಲಮ್ಮೇ ಇಲ್ಲ. ರುದ್ರದೇವರ ಕೆಲಸ ಏನು ಮನೋನಿಯಾಮಕರಾಗಿ ಅಂತಂದರೆ, ಸ್ವರೂಪ ದೃಷ್ಟಿಯಿಂದ ಈ ತರಹ ಕಾರ್ಯಕ್ರಮಗಳು ಇರುತ್ತೆ. ಸರ್, ಇದೆಲ್ಲ ಕರೆಕ್ಟು. ಅದೇನೋ ಒಂದು ಹೇಳ್ತಾರೆ, ಸಂಚಿತ ಪಾಪ ಇರುತ್ತೆ, ಅದಕ್ಕೇನು ಮಾಡೋದು ಅಂತ. ಅದನ್ನು ಕೂಡ ಕನಕದಾಸರು ಬರೆದುಬಿಟ್ಟಿದ್ದಾರೆ ಈಶನಿನ್ನ ಚರಣೆ ಭಜನೆಯಲ್ಲಿ. ಸಂಚಿತಾರ್ಥ ಪಾಪಗಳು, ಕಿಂಚಿತಾದ ಪೀಡೆಗಳು ಮುಂಚಿತಾಗಿ ಕಳೆಯಬೇಕೋ ಸ್ವಾಮಿ ಅಚ್ಯುತ ಅಂತ. ಇದೆಲ್ಲ ಯಾರಿಗೋಸ್ಕರ ಕೊಟ್ಟಿದ್ದು? ಯಾತಕ್ಕಾಗಿ ಕೊಟ್ಟಿದ್ದು? ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಅವನ ಪಾಪಕರ್ಮದ ಮುಖಾಂತರ ಅವನಿಗೆ ಹಾವು ಕಚ್ಚಿ ಮರಣ ಅಂತ ಶಿಕ್ಷೆ ಇದೆ, ಏನು ಮಾಡೋದು ಅಂತ ನೋಡ್ತಾರೆ ಅವರು. ಮುಂದೆ ನರಸಿಂಹ ಪಂಡಿತರು ಇಲ್ಲಿರಬೇಕು, ಒಳ್ಳೆ ಕಾರ್ಯ ಮಾಡಬೇಕು, ಸಂಚಿತ ಕರ್ಮಗಳಿಂದ ಅವರಿಗೆ ಅಪಮೃತ್ಯು, ಹಾವು ಕಚ್ಚಿ ಮರಣ ಅಂತ ಜಾತಕದಲ್ಲಿ ಹೇಳಿಬಿಟ್ಟಿದ್ದಾರೆ, ಜ್ಯೋತಿಷಿಗಳು ಹೇಳಿಬಿಟ್ಟಿದ್ದಾರೆ. ಏನು ಮಾಡೋದು ಅಂದರೆ, ಶಂಭುಲಿಂಗೇಶ್ವರನ ಹತ್ರ ಬಂದು ಅವನಿಗೆ ತೃಪ್ತಿ ಆಗೋ ರೀತಿಯಲ್ಲಿ, ನಾನು ಮಾಡಿದ ಪಾಪ ನನಗೆ ಅನುಜ್ಞೆಯಿಂದ ನನಗೆ ಗೊತ್ತಿಲ್ಲದಲ್ಲೇ ಆಗೋಗ್ಬಿಟ್ಟಿದೆ, ಬಂದುಬಿಟ್ಟಿದೆ, ನೀ ಕಳಿಯಪ್ಪ ಅಂತ ಕೇಳಬೇಕು. ಹಾಗಾದರೆ ಹಾವು ಕಚ್ಚಿ ಮರಣ ಅನ್ನೋ ವಾಕ್ಯ ಸುಳ್ಳ ಅಂದರೆ ಇಲ್ಲ ಅಂತಾರೆ. ಮತ್ತು ಹೆಂಗೆ ಸರ್ ಎರಡನ್ನೂ ಹೆಂಗೆ ಹಾರ್ಮನೈಸ್ ಮಾಡ್ತೀವಿ ಅಂತಂದರೆ, ಭಾಳ ಸುಲಭವಾಗಿ ಹೇಳ್ತಾರೆ. ಒಳ್ಳೆ ಉಗಾದಿ ಊಟ, ಒಬ್ಬಟ್ಟು ಗಿಬ್ಬಟ್ಟೆಲ್ಲ ತಿಂದಾಗಿದೆ, ಗಸಗಸೆ ಪಾಯಸ ಕುಡ್ದಾಗಿದೆ, ಮಲಗಿದ್ದಾರೆ ಮಧ್ಯಾಹ್ನದ ಹೊತ್ತು, ಆ ಹೊತ್ತಲ್ಲಿ ಮಲಗಬಾರ್ದು, ಮಲಗಿದ್ದಾರೆ. ಅಚ್ಚುಕಟ್ಟಾಗಿರ್ತಕ್ಕಂಥ ಒಳ್ಳೆ ವಿಳ್ಯದಲ್ಲಿ ಅಡಿಕೆ ಹಾಕಿ ಮೆದ್ದು ಮಲಗಿದ್ದಾರೆ, ಒಳ್ಳೆ ನಿದ್ದೆ, ಗದ್ದೆ ಕಡೆ ನೋಡ್ಕೊಂಡು ಬರುವ ಅಂತ ಹೋಗಿದ್ದಾರೆ, ಗೊತ್ತಿಲ್ಲ, ಕಾಲಿಟ್ಟಿದ್ದಾರೆ, ಒಂದು ಹಾವಿನ ಬಾಲದ ಮೇಲೆ ಇಟ್ಟಿದ್ದಾರೆ, ಬಸ್ ಅಂತ ಎತ್ತು ಕಚ್ಚಿಬಿಡ್ತು. ಹಾ ಅಂದರು, ಎಲ್ಲ ಆಯಿತು.
ಹಾವು ಕಚ್ಚಿದ್ರೆ ಏನಾಗಿದೆ ಅಂತ ಒಬ್ಬರು ನೋಡಿರ್ತಾರೆ. ಅವ್ರ ಮರಣ ಸ್ಥಿತಿಯನ್ನು ನೆನಪಿಗೆ ಬಂದಿದೆ, 1, 2 ಎಲ್ಲವೂ ಕೂಡ ಹಾಸಿಗೆಯಲ್ಲೇ ಆಗೋಗಿದೆ, ಕಟ್ಟು ಬೆವರಿಟ್ಟಿದೆ. ಎದ್ದು ನೋಡ್ತಾರೆ, ಸ್ವಪ್ನಾವಸ್ಥೆ, ಸುಷುಮ್ನಾವಸ್ಥೆ. ಯೋಚನೆ ಮಾಡಿ, ಶಂಭುಲಿಂಗೇಶ್ವರ ನಿಮ್ಗೆ ಹಾವು ಕಚ್ಚಿಸ್ದ, ಸಾಯಿಸ್ಬಿಟ್ನಾ? ಸಾಯಿಸಲಿಲ್ಲ. ಮಿಟಿಗೇಟಿಂಗ್ ಸರ್ಕಮ್ಸ್ಟ್ಯಾನ್ಸ್ ಏನಾಯಿತು ಹಾಗಾರೆ ಅಂತಂದರೆ, ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರಿಂದ ಕರ್ಮವನ್ನು ಅನುಭವಿಸ್ದು ಅದರ ಫಲ ನಿನಗೆ ಸಿಗದೇ ಇರೋ ಹಾಗೆ ಮಾಡ್ಕೊಳ್ಳೋವಾಗ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಹೀಗಾಗಿ ಶಂಭುಲಿಂಗೇಶ್ವರನ ಹತ್ರ ಬಂದರೆ ಕರ್ಮ ಸವಿಯುತ್ತೆ, ಫಲಾಫಲಗಳು ಶುಭ ಫಲವಾಗಿ ಉಂಟಾಗುತ್ತೆ. ಯಾವುದನ್ನು ಅನುಭವಿಸಿಯೇ ತೀರಬೇಕು ಅದನ್ನು ಅನುಭವಿಸಬೇಕಾಗುತ್ತದೆ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ತಾಮ್ರದ ಪಾತ್ರೆ, ಯಾರ್ಯಾರು ದೇವ್ರ ಪಾತ್ರೆ ತಿಕ್ಕಿದಿರಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ಕಲೆ ಜಾಸ್ತಿ ಬಿದ್ದಿದೆ, ಕಿಲುಬು ಬಿಟ್ಟಿದೆ, ಹೋಗ್ತಾ ಇಲ್ಲ ಅಂದರೆ ಒಂದು ಸತಿ ಹುಣಸೆ ಹಣ್ಣು ಹಚ್ಚಿ ಹುಳಿ ಹಚ್ಚಿದ್ರೆ ಹೋಗೋದಿಲ್ಲ. ನೀವೆಷ್ಟೇ ಪೀತಾಂಬರಿ ತಗೊಂಬಂದು ತಿಕ್ಕಿದ್ರೂ ಹೋಗೋದಿಲ್ಲ. ತಿಕ್ತಾ 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 ಸ್ವಲ್ಪ ಮರೆ ಆಗುತ್ತೆ. ಒಂದು 4-5 ಸತಿ ತಿಕ್ಬಿಟ್ರೆ ಹೊರಟು ಹೋಗುತ್ತೆ. ನಮ್ಮ ಕರ್ಮಗಳು ಹಾಗೆ. ಒಂದು ದಿನ ಬಂದು ಈ ಒಂದು ಅಷ್ಟಬಂಧದ ಒಂದು ಸಂದರ್ಭದಲ್ಲಿ ಭಗವತ್ ಅನುಜ್ಞೆಯಿಂದ ಪಾಲ್ಗೊಂತು ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಹೊಸ ಹುಣಸೆ ಹಣ್ಣಿಂದ ತಿಕ್ಕಿಸ್ಕೊಂಡು ಹಂಗಾಗುತ್ತೆ. ಆದರೆ ಕರ್ಮಫಲ ಪೂರ್ತಿ ಸೌದಿರಲ್ಲ. ಆದ್ದರಿಂದ ಆಗಾಗ್ಗೆ ಬರ್ತಿರಬೇಕು, ದಿನನಿತ್ಯ ಬಂದರೆ ಇನ್ನೂ ಒಳ್ಳೆಯದು ಅಂತಂತ ಹೇಳ್ತಕ್ಕಂಥ ಒಂದು ಆ ಸದವಕಾಶವನ್ನು ಈ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ. ಇವರ ಪೂರ್ವಜರು ಯಾವ ಸಂದರ್ಭದಲ್ಲಿ ಆ ದೇವಸ್ಥಾನದ ಕಟ್ಟಡವನ್ನು ಕಟ್ಟಿದ್ರು, ಆ ಕಟ್ಟಡವನ್ನು ಶಿಥಿಲಾವಸ್ಥೆಗೆ ಬಂದಿರುತ್ತೆ. ಆ ಕಾರಣದಿಂದ ಈಗ ಕಟ್ಟಿರ್ತಕ್ಕಂಥ ಕಲ್ಲಿನ ಮಂಟಪ ಈ ಭಾಗದಲ್ಲೆಲ್ಲ ನೋಡ್ತಾ ಇದ್ದೀನಿ, ಒಳ್ಳೆ ಶಿಲ್ಪಶಾಸ್ತ್ರದ ಪ್ರಕಾರ ಕಟ್ಟಿದ್ದಾರೆ. ಅಲ್ಲಿ ದೇವಾಲಯದ ಮುಂಭಾಗದಲ್ಲಿ ತೋರಿಸಿದ್ರು ನನಗೆ ಆ ಒಳಗಡೆ ಇರತಕ್ಕಂಥ ಒಂದು ಕಲ್ಲಿನ ಚೆಂಡು ಹೇಗೆ ಫ್ರೀಯಾಗಿ ಮೂಮೆಂಟ್ ಆಗುತ್ತೆ ಅಂತಕ್ಕಂಥದ್ದು. ಹೀಗೆ ಇಲ್ಲಿ ಉಡುಪಿ ಹತ್ರನೂ ಒಂದು ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಎಲ್ಲಿ ಹಂಪಿಯಲ್ಲಿ ಕಂಬದಲ್ಲಿ ಸರಿಗಮ ಪದನಿಸ ನುಡಿಸಿ ಹಾಳು ಮಾಡಿಬಿಟ್ಟಿದ್ದಾರೆ, ಆ ಥರ ನುಡಿಸೋ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ. ಇವೆಲ್ಲವನ್ನು ಕೂಡ ಈ ಭಾಗದಲ್ಲಿ ಆ ಸಂಸ್ಕೃತಿಯನ್ನು, ಸಂಸ್ಕೃತದಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ತನ್ಮೂಲಕ ಭಗವದ್ ಅರ್ಪಣೆಯನ್ನು, ಭಗವತ್ ದೀಪ್ತಿಯಲ್ಲಿ ತಳಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು, ಭಗವತ್ ಚಿಂತನೆ ಮಾಡ್ತಕ್ಕಂಥದ್ದನ್ನು ತೋರಿಸ್ಕೊಂಡು ಹೋಗ್ತಂಥ ಅದನ್ನು ಕಾಪಿಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಈ ಭಾಗದಲ್ಲಿ ನಡೀತಿದೆ. ಅದಕ್ಕೆ ಅವರು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳು ಕೂಡ ಹೀಗೆ ಇರುತ್ತೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂತಕ್ಕಂಥದ್ದು ಒಂದು ಉತ್ತಮವಾದ ಕಾರ್ಯ. ಆ ಸಂದರ್ಭದಲ್ಲಿ ನಾವಿದ್ದು ಎಲ್ಲವಾಗಲೂ ಹೋಗಿ ತೋರಿಸ್ಕೋಬೇಕು. ನಾವು ಹೋಗಲ್ಲ. ನಿಮಗೆ ನೆನಪಿರುತ್ತೆ, ನಿಮ್ಮ ಡಾಕ್ಟ್ರ್ ಹೇಳಿರ್ತಾರೆ, ಯಾಕೋ ಸ್ವಲ್ಪ ECG ಸರಿಯಾಗಿ ಬರ್ತಾಯಿಲ್ಲ, ಒಂದು ಸತಿ ನೀವು ಹೋಗಿ ಒಂದು ಟೆಸ್ಟ್ ಮಾಡಿಸ್ಕೊಂಬಂದ್ಬಿಡಿ, ಒಂದು ಸ್ಟ್ರೆಸ್ ಟೆಸ್ಟು ಅದು ಇದು ಮಾಡಿಸ್ಕೊಂಬಂದ್ಬಿಡಿ ನಿಮ್ಮ ಹಾರ್ಟ್ಗೆ ಆರೋಗ್ಯಕ್ಕೆ ಅಂತ. ನಾವು ಮುಂದೆ ಹಾಕ್ತಾ ಇರ್ತೀವಿ. ಏನೋ ಒಂದು ಕಾರ್ಯಕ್ರಮ ಬರುತ್ತೆ, ಅದರೊಳಗಡೆಗೆ ಮಾಸ್ ಕ್ಯಾಂಪ್ ಅಂತ ನಿಮ್ಮಿದ್ದಲ್ಲಿಗೆ ಬರ್ತಾರೆ. ಇಂಗ್ಲೀಷ್ನಲ್ಲೊಂದು ಗಾದೆ ಇದೆ, ವೆನ್ ದಿ ಮೊಹಮ್ಮದ್ ಕೆನ್ ನಾಟ್ ಗೋ ಟು ದಿ ಮೌಂಟೇನ್ ಕ್ಯಾನ್ ಕಮ್ ಟು ದಿ ಮೊಹಮ್ಮದ್ ಅಂತ. ಅದು ಇಂಗ್ಲೀಷಿನ ಗಾದೆ ಇತ್ತೀಚಿಂದು. ನಮ್ಮಲ್ಲಿ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಭಗವಂತ ಕರೆಸಿದ್ದ ಅಂತಂದರೆ, ಗಜೇಂದ್ರ ಮೋಕ್ಷವನ್ನು ಜಿಪ್ ಫೈಲ್ ಅಂತ ಕರೀತಿರಲ್ಲ. ಯಾರು ಇವತ್ತು ಕಂಪ್ಯೂಟರ್ಸ್ನಲ್ಲಿದ್ದೀರಿ ಅವರೆಲ್ಲ ಜಿಪ್ ಫೈಲ್ ಅಂತ ಕರೀತಾರೆ. ಫಸ್ಟ್ ಎವರ್ ಜಿಪ್ ಫೈಲ್ ಇನ್ ದಿ ವರ್ಲ್ಡ್ ಈಸ್ ದಾಸ ಸಾಹಿತ್ಯದ ಒಂದು ಕೃತಿ. ಇಡೀ ಗಜೇಂದ್ರ ಮೋಕ್ಷದ ಎಲ್ಲ ಶ್ಲೋಕಗಳನ್ನ ಭಾಗವತದಲ್ಲಿ ಬರ್ತಕ್ಕಂಥದ್ದನ್ನು ಕೇವಲ 2 ಪದದಲ್ಲಿ ಹೇಳ್ಬಿಟ್ರು, ಕರಿರಾಜ ಕರೆಸಿದನೆ, ಮುಗಿದೋಯ್ತು ಗಜೇಂದ್ರ ಮೋಕ್ಷ. ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತಾರೆ. ನೋ SMS, ನೋ ಇಮೇಲ್, ನೋ ಸ್ಯಾಟಲೈಟ್ ಕಾಲ್, ನೋ ಟ್ರಂಕ್ ಕಾಲ್, ನೋ ಲೈಟ್ನಿಂಗ್ ಕಾಲ್, ಒಂದೇ ಕಾಲು, ಕೃಷ್ಣ ಕಾಪಾಡು ಅಂತ. ಇವೆಲ್ಲದಕ್ಕೂ ಮೀರಿದ ಕಾಲು ಅಲ್ಲಿಗೆ ಬಂದುಬಿಡುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂತಹ ಒಂದು ಸಂದರ್ಭವನ್ನು ಆಗಾಗ್ಗೆ ಭಗವಂತನ ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಾನೆ. ಏನು, ನಮಗೆ ಇರ್ತಕ್ಕಂಥ 10 ಹಲವು ಕಾಯಿಲೆಗಳಿಗೆ ಹೇಗೆ ಮಾಸ್ ಕ್ಯಾಂಪಲ್ಲಿ ಹೋಗಿ ನಾವು ತೋರಿಸ್ಕೋತೀವೋ, ಆಯಾ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಬಂದು ನಮ್ಮನ್ನು ಆಗ ಪರಿಶೀಲನೆ ಮಾಡಿ ನಮಗೇನು ತೊಂದರೆ ಆಗಿದೆಯೋ ಅಂತೆಲ್ಲ ಹೇಳ್ತಾರಲ್ಲ, ಅಂತಹ ಒಂದು ಮಾಸ್ ಕ್ಯಾಂಪು ಈ ಬ್ರಹ್ಮ ಕಲಶೋತ್ಸವ. ಯಾಕೆ ಅಂತ ಹೇಳ್ತು ಅಂತ ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ಕೇವಲ ಆ ಶಂಭುಲಿಂಗೇಶ್ವರನಷ್ಟೇ ಅಲ್ಲ,
ಈಗ ನಾನು ಬಂದೆ, ನಾ ಬರೋಕ್ಕೆ ಮುಂಚೆ ನಮ್ಮ ಹೆಗಡೆ ಅವ್ರು ನೋಡಿದ್ರು, ಯಕ್ಕಶ್ಚಿತ್ ಹುಲುಮಾನವ, ಒಂದು ದೇವರ ಕೃಪೆ, ಯಾವ ಜನ್ಮದ ಪುಣ್ಯ, ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ, ನನ್ನ ಗುರುಗಳು ಕೊಟ್ಟಂಥ ಆಶೀರ್ವಾದ, ಸದ್ಭಕ್ತರ ಒಂದು ಆಶಯ, ಅವರ ಸದಾಶಯದಂತೆ ನನಗೂ ಒಂದು ಸಣ್ಣದೊಂದು ಸ್ಥಾನ ಸಮಾಜದಲ್ಲಿ ಸಿಕ್ಕಿದೆ. ನನ್ನ ಸ್ಥಾನಕ್ಕೆ ಒಬ್ಬರು ಪೊಲೀಸ್ನವ್ರನ್ನ ಕೊಟ್ಟು ಎಸ್ಕಾರ್ಟು ಅಂತ ಕೊಟ್ಟು ಎಲ್ಲರನ್ನು ಮಾಡಿ ಹಿಂದೊಂದು ಮುಂದೊಂದು ಅಂತ ಜೀಪ್ ಕಳಿಸ್ತಾರೆ. ಅಂದ ಒಂದು ಹುಲುಮಾನವನಿಗೆ ಇಷ್ಟು ಎಸ್ಕಾರ್ಟು ಕಾನ್ವಾಯಿ ಇದ್ದರೆ ಶಂಭುಲಿಂಗೇಶ್ವರನಿಗೆ ಇನ್ನೆಷ್ಟು ಇರಬೇಕು ರೀ. ಹಾಗಾಗಿ ಶಂಭುಲಿಂಗೇಶ್ವರನನ್ನು ಆಗಮಶಾಸ್ತ್ರದ ಮುಖಾಂತರ ಅಲ್ಲಿರ್ತಕ್ಕಂಥ ಅರ್ಚಕರು ಮಂತ್ರೋಚ್ಚಾರವಾಗಿ ಹೋಮ ಹವನಾದಿಗಳನ್ನೆಲ್ಲ ಮಾಡಿ ಸಪರಿವಾರವಾಗಿ ಬರಬೇಕು ಅಂತ ಕೇಳಿಕೊಂಡ್ರೆ ಇಡೀ ಶಿವಗಣ, ನಂದಿಗಣ ಎಲ್ಲವೂ ಬಂದ್ಬಿಟ್ಟಿರುತ್ತೆ, ಇನ್ಕ್ಲೂಡಿಂಗ್ ವೀರಭದ್ರೇಶ್ವರ ಗಣ. ಸೊ ಹಾಗಾಗಿ ಅವರೆಲ್ಲ ಸ್ಪೆಷಲಿಸ್ಟ್ಗಳು. ಆವ ರೋಗವು ಎನಗೆ ದೇವಧನ್ವಂತರಿ ಅಂತ ಕೇಳ್ತಾರೆ. ನನಗೆ ಯಾವುದು ರೋಗ ಬಂದ್ಬಿಟ್ಟಿದೆ ಅಂತ ಕೇಳ್ತಾರೆ ಗೋಪಾಲದಾಸರು. ಆವ ರೋಗವು ಎನಗೆ ದೇವಧನ್ವಂತರಿ ಸಾವಕಾಶದಿ ಕೈ ಪಿಡಿದು ಹೇಳಯ್ಯ ಅಂತ ಹೇಳ್ತಾರೆ. ನಾಡಿ ಪರೀಕ್ಷೆ ಮಾಡು, ಅದೇನೋ ಸುಮ್ಮನೆ ನೋಡ್ಬಿಟ್ಟು ಏನಾಗಿಲ್ಲ ಹೋಗ್ರಿ ಅನ್ನೋದಲ್ಲ, ಸಾವಕಾಶದಿ ಕೈ ಪಿಡಿದು ನೋಡಯ್ಯ ಅಂತ ಹೇಳ್ತಾರೆ. ಯಾಕೋ ಏನಾಗಿದೆ ರೋಗ ಅಂದರೆ ಹರಿಯಾತ್ರೆಗೆ ಕಾಲು ಏಳದಯ್ಯ ಅಂತಾರೆ. ನೋಡಿ ಯೋಚನೆ ಮಾಡಿ, ಇಲ್ಲೇ ಹೋಗಿ ರಾಮೇಶ್ವರಂ ಕೆಫೆಗೆ, ಹೊಸ್ದಾಗಿರೋ ಹೋಟ್ಲಿಗೆ, ಎ ಸಿ ರೂಮ್ಗೆ ಹೋಗ್ತೀರಾ, ಎ ಸಿ ರೂಮ್ಗೆ ಹೋಗ್ಬಿಟ್ಟು ಚೆನ್ನಾಗಿ ತಿಂತೀರಾ ನಾರ್ತ್ ಇಂಡಿಯನ್ ಫುಡ್ ಅಂತ. ಅದಾದಮೇಲೆ ಏನಾಗುತ್ತೆ, ನಿಮ್ಮ ಮನೆಯವ್ರು ಹೇಳ್ತಾರೆ, ನೀವೇ ಹಂಗೂ ಹಿಂಗೂ ಕಷ್ಟಪಟ್ಟು 5 ರೂಪಾಯಿ ತೆಗೆಯೋಣ ಅಂತಿರ್ತೀರಿ ಟಿಪ್ಸು ಅಂತ. ನಿಮ್ಮ ಹೆಂಡತಿಯವ್ರು ಹಿಂಗೆ ಅಂತಾರೆ, ಏನು ಅಂತಾರೆ, ನಾವು ಬಂದಿರೋದು ರಾಮೇಶ್ವರಂ ಕೆಫೆಗೆ, ಮರಿಭಟ್ರು ಹೋಟ್ಲಿಗಲ್ಲ, ಆಯಿತಾ? ಕೂತಿರೋದು ಎ ಸಿ ರೂಮಲ್ಲಿ, ಒಂದು 50-75 ಇಡಿ ಅಂತ ಹಿಂಗೆ ಅಂತಾರೆ. ನಿಮಗೆ ಒಳಗೊಳಗೆ ಪುಕ್ ಪುಕ್ಕ, ಆದರೂ ಇನ್ನೇನು ಮಾಡೋದು, ದಂಡು ನೋಡ್ತಾರಲ್ಲ ಅಂದ್ಬಿಟ್ಟು ಅಂತ 50 ರೂಪಾಯಿ ಇಡ್ತೀರಿ. ನಿಮ್ಮ ಮನೆಗೆ ಬಂದಿದ್ದು ಶಂಭುಲಿಂಗೇಶ್ವರನ ಅರ್ಚಕರು ಮುಂದಿನ ಸತಿ ಶ್ರಾದ್ದ ಮಾಡ್ಸೋಕ್ಕೆ ಬಂದರೆ 10 ರೂಪಾಯಿ ಅಡಿಕೆ ಬೆಟ್ಟೆ ವಿಳ್ಯದಲ್ಲೇ ಇಡ್ತಿರಲ್ಲ, ಸರಿನಾ? ಹಾಂ, ಅವರಾದರೂ ಕೂಡ ಅದನ್ನು 10 ರೂಪಾಯಿ ನೋಡಿ ತಗೊಳ್ಳಲ್ಲ, ವಿಳ್ಯದಲ್ಲೇ ಅಡಿಕೆ ಬೆಟ್ಟಕ್ಕೆ ತಗೋತಾರವರು. ಯಾಕೆ ಅಂದರೆ ಅದರಲ್ಲಿ ಲಕ್ಷ್ಮೀ ಸಾನ್ನಿಧ್ಯವಿದೆ ಅಂತ. ಹಾಗಾಗಿ ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು ಮಾಡ್ರನ್ ಕಾಲಕ್ಕೆ. ಯಕಶ್ಚಿತ್ ಒಂದು ಹೋಟೆಲ್ಗೆ ಹೋಗಿ ನಾವು ತಿಂದಿದ್ದಕ್ಕೆ ದುಡ್ಡು ಕೊಟ್ಟು, ಅವ್ನು ಕೇಳಿದಷ್ಟು ದುಡ್ಡು ಕೊಟ್ಟು ಟಿಪ್ಸ್ ಅಂತ 50 ರೂಪಾಯಿ 75 ರೂಪಾಯಿ ಚಿಲ್ಲರೆ ಇಟ್ಬಿಟ್ಟು ಬರೋಂತಹ ನಾವು ಅದೇ ಮನಸ್ಥಿತಿಯಿಂದ ದೇವಸ್ಥಾನಕ್ಕೆ ಯಾಕೆ ಬರ್ತಾ ಇಲ್ಲ? ಹರಿಯಾತ್ರೆಗೆ ಎನ್ನ ಕಾಲೇಳದಯ್ಯ, ಹರಿ ಕರುಣೆಗೆ ಕೈಬಾರದಯ್ಯ, ಧರ್ಮಕ್ಕೆ ಕೈಬಾರೋದೀಕಾಲ ಅಂತ ಹೇಳ್ತಾರೆ ದಾಸರು. ಎಷ್ಟು ಚೆನ್ನಾಗಿದೆ ನೋಡಿ, ಮುಂದಿನ ಲೈನ್ ಭಾಳ ಚೆನ್ನಾಗಿದೆ. ಪಾಪಿ ಕರ್ಮಕ್ಕೆ ಕೈ ಕೊಡೋದೀಕಾಲ ಅಂತ. ಬೇಕಾದ್ರೆ ಯೋಚನೆ ಮಾಡಿ, ಭಜನೆಗೆ ರೆಡಿ ಇರುತ್ತೆ, ಆಯ್ತಲ್ಲ ಭಜನೆ ಅಂದರೆ, ಆ ಭಜನೆಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ರೆಡಿ ಇರುತ್ತೆ. ಹೀಗೆ ಧರ್ಮವನ್ನು, ಸಮಾಜವನ್ನು, ರಾಷ್ಟ್ರವನ್ನು 3 ಆಯಾಮ ಅಂತ ನಾನು ಹೇಳಿದೆ. ಒಂದು ಆತ್ಮೋನ್ನತಿ ಆಯಿತು, ಅದು ಬಾಹ್ಯಕ್ಕೆ ಸಿಗ್ತಕ್ಕಂಥದ್ದೆಲ್ಲ ಅಲಂಕಾರಗಳು ಇತ್ಯಾದಿಗಳೆಲ್ಲ ಬಾಹ್ಯೋಪಾಸನೆಗೆ ಸಿಕ್ಕಿದ್ದಾಯಿತು ಅಂತಂದರೆ, ಅಂತರುಪಾಸನೆಗೆ ಆತ್ಮೋದ್ಧಾರ ಆದರೆ ತನ್ಮೂಲಕ ಸಮಾಜವನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು, ತನ್ಮೂಲಕ ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ತನ್ಮೂಲಕ ಈ ಪ್ರಪಂಚದಲ್ಲಿ ಆಗ್ತಿರ್ತಕ್ಕಂಥ ತೊಂದರೆ ತರಾಪತ್ರೆಗಳನ್ನು ನಿವಾರಿಸಿಕೊಳ್ಳೋ ದೃಷ್ಟಿಯಲ್ಲಿ ದೇವಾಲಯ ಮೂರು ಆಯಾಮಗಳಲ್ಲಿ 3 ಡೈಮೆನ್ಷನ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಯಾವ್ಯಾವುದು 3 ಡೈಮೆನ್ಷನ್ ಅಂದರೆ, ಒಂದು ದೇವರು, ಮತ್ತೊಂದು ಧರ್ಮ, ಇನ್ನೊಂದು ದೇಶ. 3 ದಾಗಳು. 3D ಅಲ್ವಾ? 3 ದಾ. ಯಾವ್ಯಾವುದು? ಧರ್ಮ, ದೇವರು, ದೇಶ. ಇವನ್ನು ನೋಡ್ಕೊಂಬಿಟ್ರೆ ಇಡೀ ನಮ್ಮ ಸಮಾಜ ಅತ್ಯುನ್ನತವಾಗಿರುತ್ತೆ. ಆಗ ನೋಡಿ, ತಾನಾಗಿ ಎಲ್ಲ ಕಡೆ ಸುಭಿಕ್ಷ, ಯಾವುದೇ ರೀತಿ ತೊಂದರೆ ತಾಪತ್ರೆ ಇಲ್ಲ. ನಾನು ಇದೇ ರಸ್ತೆನಲ್ಲಿ ಇವಾಗ ಬರುವಾಗ ಹೇಳ್ಕೊಂಬಂದೆ ಹೆಗಡೆ ಅವ್ರಿಗೆ, ಇದೇ ರಸ್ತೆಯಲ್ಲಿ ನಾನು ಮೀಡಿಯನ್ ಇಲ್ಲದೆ ಇದ್ದಾಗ ಕಾರವಾರದಿಂದ ಭಟ್ಕಳಕ್ಕೆ ಬಂದಿದ್ದೆ, ಯಾವುದೇ ತೊಂದರೆ ಇರಲಿಲ್ಲ. ನಮ್ಮ ಸರ್ಕಾರಿ ಕಾರಲ್ಲೇ ಬಂದಿದ್ದೆ, ನೋ ಎಸ್ಕಾರ್ಟ್. ಬಂದಿದ್ವಿ, ಎಲ್ಲ ಹೋದ್ವಿ, ಎಲ್ಲ ಮಾಡ್ಕೊಂಬಂದ್ವಿ. ಈಗ ಮೀಡಿಯನ್ ಇದೆ ಅಂದರೂ ಸ್ಪೀಡಾಗಿ ಹೋಗಕ್ಕೆ ಭಯ. ಯಾಕೆಂದರೆ ಎದುರುಗಡೆಯಿಂದ ಮೀಡಿಯನ್ ದಾಟ್ಕೊಂಡು ಬಂದು ಹೊಡೆದ್ಬಿಟ್ರೆ, ಈ ಭಯಕ್ಕೆ ಎಷ್ಟೋ ಆಗಿದೆ, ಇಲ್ಲಿ ಆಗ್ತಾ ಇರುತ್ತೆ. ಅಲ್ಲಿ ಕರ್ಕಿ,
ಆ ಭಾಗಗಳೆಲ್ಲನೂ ಮುಂಚೆ ಸಿಕ್ಕಾಪಟ್ಟೆ ಕರುಸಿತ್ತು. ಈಗ ಅದನ್ನು ಕಟ್ ಮಾಡಿ ಸ್ಟ್ರೈಟ್ ಮಾಡಿದ್ದಾರೆ. ಅಂದರೂ ಜನಕ್ಕೆ ತಾಳ್ಮೆ ಇಲ್ಲ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಇಷ್ಟು ಸ್ಪೀಡಾಗಿ? ನಿಮ್ಮಿಂದ ಹಿಂಗೆ ಮಾಡ್ಕೊಂಡು ಹೋಗಿ ಜಿಮ್ನಾಸ್ಟಿಕ್ನ ರಸ್ತೆ ಮೇಲೆ ಮಾಡೋದನ್ನು ಲೇನ್ ನಂಬರ್ 2ನಲ್ಲಿ ಟೋಲಲ್ಲಿ ನಿಂತಿರ್ತಾನೆ. ಅಲ್ಲಿ 6 ಗಾಡಿ ಇರುತ್ತೆ, ನೀವು ಲೇನ್ ನಂಬರ್ 1ಗೆ ಹೋಗ್ತೀರಿ, ಖಾಲಿ ಹೋಗೇ ಬಿಡ್ತೀರಿ. ಧರ್ಮದ ದಾರಿ ಯಾವತ್ತೂ ಖಾಲಿ. ಅಧರ್ಮಕ್ಕೆ ಕಾಂಪಿಟೇಷನ್ ಹೆಚ್ಚು. ದೆರ್ ಈಸ್ ಆಲ್ವೇಸ್ ವೇಕೆನ್ಸಿ ಅಟ್ ದಿ ಟಾಪ್ ಅಂತ. ಯಾರು ಧರ್ಮದ ಮುಖಾಂತರ ಹೋಗ್ತಾರೆ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಟ್ಟಿಲ್ಲ. ಹೀಗೆಲ್ಲ ಆದ ದೃಷ್ಟಿಯಿಂದ ಈ ಬ್ರಹ್ಮಕಲಶಗಳಾದಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವತ್ ಸಾನ್ನಿಧ್ಯ ಇರುತ್ತೆ. ಅಲ್ಲಿ ಅಷ್ಟಬಂಧದ ಮುಖಾಂತರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಆಯೋಜಕರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಶಿಲ್ಪಕಲೆ ಉಂಟಾಗಿದೆ. ಅವರ ಪೂರ್ವಜರು ಮಾಡಿರ್ತಕ್ಕಂಥದ್ದು ಅವತ್ತಿನ ಇದ್ದಂಥ ಲಭ್ಯವಿದ್ದಂತಹ ಸಾಮಗ್ರಿಗಳಿಂದ ಅಚ್ಚುಕಟ್ಟಾಗಿ ನಡೆಸಿದಂತಹ ದೇವಸ್ಥಾನ ಇಷ್ಟರ ಒಳಗೆ ಉಳಿದುಕೊಂಬಂದಿತ್ತು. ಈಗ ಜೀರ್ಣೋದ್ಧಾರ ಪ್ರಕ್ರಿಯೆ ಆಗಿದೆ. ಇಲ್ಲಿ ಸಿಗ್ತಕ್ಕಂಥ ಹಲವು ವಿಚಾರಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ನೋಡಿದೆ ವಿನ್ಯಾಸ ನಮ್ಮ ಏನು ವಿಷ್ಣು ಸಂಹಿತೆಯಲ್ಲಿ ಇದೆ ಅದರ ಪ್ರಕಾರ ಇದೆ. ನನಗೆ ತಿಳಿದಷ್ಟು ಮಟ್ಟಿಗೆ ಪಂಡಿತನಲ್ಲ, ಪಾಂಡಿತ್ಯ ಇಲ್ಲ. ನಾನು ಆ ದೃಷ್ಟಿಯಿಂದ ನೋಡಿದ ಪ್ರಕಾರ ಇದೆ. ಕಲಶ ಇದೆ, ಕಲಶದ ಮೇಲ್ಗಡೆ ಬಿಂದು ಇದೆ, ಕೆಳಗಡೆ ಭೂಮಿ ಇದೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಮುಂದೆ ಇನ್ನೊಂದು ಸತಿ ಹೋದಾಗ ನೀವು ಹೋಗುವಾಗ ನೋಡ್ಕೊಂಡು ಹೋಗಿ ಅವ್ರು ಹೇಳಿದ್ದೆಲ್ಲ ಇದೆಯಾ ಅಂತ. ಇದೆ, ಕಲ್ಲಿದೆ, ಲೋಹ ಇದೆ, ಮರ ಇದೆ. ನೋಡಿ, ಅಲ್ಲಿಗೆ ದೇವಸ್ಥಾನದ ಸಂಪೂರ್ಣ ಪರಿಕಲ್ಪನೆಗಳೆಲ್ಲ ಚೆನ್ನಾಗಾಗಿದೆ. ಆಪರೇಷನ್ ಸಕ್ಸಸ್, ಪೇಷಂಟ್ ಆಲ್ಸೋ ಸರ್ವೈವ್ಡ್ ಅಂತ. ಹಾಗಾಗಿ ಅಲ್ಲಿ ಕೂತಿರ್ತಕ್ಕಂಥದ್ದು ಇವರು ನನಗೆ ಹೇಳಿದ್ರು, ಎಲ್ಲ ನಾವು ಸರಿಪಡಿಸಿದ್ವಿ, ಲಿಂಗವನ್ನು ಮುಟ್ಲಿಕ್ಕಾಗಲಿಲ್ಲ ಅಂತ. ಮುಟ್ಟಬೇಡಿ ಎಂದೆ ನಾನು. ಯಾಕೆ ಅಂತಂದರೆ, ಯಾವಾಗ ನಿಮಗೆ ಆ ಪ್ರಳಯ ಕಾಲದಲ್ಲಷ್ಟೇ ರುದ್ರದೇವರು ಆ ಒಂದು ತಾಂಡವ ನೃತ್ಯವನ್ನು ನಡೆಸ್ತಕ್ಕಂಥದ್ದು, ಅದನ್ನು ನಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆ ತಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದೆ ಇರುವಾಗ ಅದನ್ನು ಹಾಗೆ ಇಟ್ಬಿಡೋದು ಒಳ್ಳೆಯದು. ಮಿಕ್ಕಿದ್ದೆಲ್ಲ ಹೊರಗಡೆದೆಲ್ಲ ನಾವು ಮಾಡಿದ್ದೀವಿ. ನಮ್ಮ ಭಕ್ತಿ ಏನಿದೆ ಅದು ನಿರ್ಮಲವಾಗಿರಬೇಕು. ಅಂತಹ ಭಕ್ತಿಯನ್ನು ತೆಗೆದುಕೊಂಡು ಆ ಶಂಭುಲಿಂಗೇಶ್ವರನಿಗೆ ನಾವು ಏನನ್ನ ಕೊಡೋಕ್ಕಾಗ್ದತೆ ನಮ್ಮ ಕೈನಲ್ಲಿ, ಏನು ಕೊಡಲಿ ನಾನು ಅಂತ ಕೇಳ್ತಾರೆ ಭಗವಂತನಿಗೆ. ಏನು ಕೊಡೋಕ್ಕಾಗುತ್ತೆ? ಇದನ್ನು ಕೊಡ್ತೀನಿ ಅಂತಂದರೆ 3 ಲೋಕದ ಒಡೆಯ, ಅದನ್ನು ಕೊಡ್ತೀನಿ ಅಂತಂದರೆ ಇಂಥದ್ದು ನೀನೆಲ್ಲವನ್ನ ತೊಗೊಂಡಿರೋ ನಾವೇನು ಮಾಡೋದು? ಬೆಟ್ಟಕ್ಕೆ ಕಲ್ಲೊತ್ತಾಗುತ್ತೆ ನಾವು. ಆದ್ದರಿಂದ ನನ್ನಲ್ಲಿ ಏನೂ ಇಲ್ಲಪ್ಪ ಕೊಡೋದಕ್ಕಾಗತ್ತೆ ಅಂತಂದರೆ ಏನು ಕೊಡಬೇಡ ಅಂತಾನೆ. ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂತಹ ಆ ತರಹ ಮಂತ್ರ ತಂತ್ರ ಎಲ್ಲರೂ ಕೂಡ ಇವತ್ತಿನ ದಿನಮಾನದಲ್ಲಿ ಲೌಕಿಕದಲ್ಲಿ ಕಷ್ಟವಿದೆ. ಪ್ರತಿಯೊಬ್ಬರು ಮನೇಲೂ ಮಾಡೋಕ್ಕಾಗಲ್ಲ. ಅಗ್ನಿಹೋತ್ರ ಇಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬರು ಮನೆಗಳಲ್ಲಿ ಇಳ್ಕೊಂಡಿದ್ದಾರೆ. ಹೆಸರಿಗೆ ನಮ್ಮ ನಾರಾಯಣ ಯಾಜಿ ಮನೆತನ ಅಂತ. ಪ್ರತಿ ದಿವಸ ಅಗ್ನಿ ಇರಬೇಕಾದಂಥದ್ದು. ಯಾಜಿಗಳ ಮನೆಯಲ್ಲಿ ಪ್ರತಿ ದಿವಸ ಅಗ್ನಿ ಇರಬೇಕು ಅಂತಕ್ಕಂಥದ್ದು. ಒಂದು ಮನೆ ಎಲ್ಲೋ ಇದೆ ಅಂತ ಕೇಳ್ಪಟ್ಟಿದ್ದೆ. ಭಾಳ ಪ್ರಯತ್ನ ಮಾಡದೆ ಹೋಗಲಿಕ್ಕೆ ನಾನು ಕಾರವಾರದಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾಗ. ಪ್ರತಿ ದಿವಸ ಅಗ್ನಿ ಇಡಬೇಕಾದಂಥದ್ದು ಅವೆಲ್ಲ ಕಷ್ಟ ಸಾಧ್ಯ ಅಂತಾರೆ. ಭಾಗವತದಲ್ಲೇ ಅದರ ಉಲ್ಲೇಖ ಬರುತ್ತೆ. ಅದನ್ನು ಹೇಳ್ತಾರೆ, ಕಷ್ಟ ಸಾಧ್ಯ, ಅದೆಲ್ಲ ಸಾಧ್ಯವಿಲ್ಲಯ್ಯ ಅಂತ. ಹಾಗಾದರೆ ಕಲಿಯುಗದಲ್ಲಿ ಏನು ಮಾಡಬೇಕು ನಾನು ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ನೋಡಪ್ಪ, ಕಲಿಯುಗದಲ್ಲಿ ನಾಮಸ್ಮರಣೆ ಒಂದೇ ಸಾಕು ಅಂತ. ಅಲ್ಲಿ ಒಂದು ಪಂಜಾಬಿ ಗೀತೆ ಇದೆ. ನಮ್ಮ ಹಿಂದೂಸ್ತಾನಿ ಗಾಯಕರುಗಳೆಲ್ಲ ಅದು ಭಾಳ ವಿಶೇಷವಾಗಿರ್ತದೆ. ನಾಮು ಜಪ್ಪನ್ನು ಕ್ಯೂ ಚೋಡುದ್ದೀಯಾ ಅಂತ. ಭಾಳ ಉತ್ತಮವಾಗಿರ್ತಕ್ಕಂಥ ಕೀರ್ತನೆ ಅದು. ಹಾಗಾಗಿ ಶಿವೋಪಾಸನೆಯನ್ನು ಮಾಡಬೇಕು. ಶಿವೋಪಾಸನೆಯನ್ನು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಹಲವು ವಿಚಾರಗಳು ಬರ್ತವೆ. ಅದನ್ನು ವ್ಯಾಸರಾಯರು ಅತ್ಯದ್ಭುತವಾಗಿ ಹೇಳಿದ್ದಾರೆ. ಮೃತ್ಯುಂಜಯ ನಿನ್ನುತ್ತಮ ಪದಯುಗ ಭೃತ್ಯನು ಸರ್ವತ್ರ, ಹತ್ತಿರ ಕರೆದು ಅಪತ್ಯ ನಂದದಿ ಪೊರೆಯುತ್ತಿರೋ ತ್ರಿನೇತ್ರ, ತೆತ್ತಿಗನಂತೆ ಕಾಯುತ್ತಿಹೆ ಬಾಣನ ಸತ್ಯದಿ ಸುಚರಿತ್ರ, ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ, ನಮ ಪಾರ್ವತಿ ಪತಿನುತ ಜನಪರ, ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ಕೀರ್ತನೆ. ಅದರ ಫಲವನ್ನು ನೇರವಾಗಿ ಆ ಭಾಗವತದ ದಶಮ ಸ್ಕಂದದಲ್ಲಿ ಉಲ್ಲೇಖವಿದೆ. ಶಿವೋಪಾಸನೆಯಿಂದ ಏನೇನು ಫಲಗಳು ಅಂದರೆ, ಶಂಭುಲಿಂಗೇಶ್ವರನನ್ನು ನಾವು ಅರ್ಚಿಸಿ ಮೆಚ್ಚಿಸಿ ಅವನನ್ನು ನಾವು ಉಪಾಸನೆ ಮಾಡಿದಾಗ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ ನಾವು ಅಟ್ ದಿ ಎಂಡ್ ಆಫ್ ದಿ ಡೇ ಇದೆಲ್ಲ ಕೇಳಿದ್ಮೇಲೆ ನಂಗೇನು ಸಿಕ್ತು ಅಲ್ಲಿ ಹೋಗಿ ಬಂದಮೇಲೆ ಅಂತ ಕೇಳ್ತೀವಲ್ಲ, ಅದಕ್ಕೋಸ್ಕರ ಹೇಳೋದು ಶಿವಶಕ್ತಿಯುತಃ ಶಶ್ವತ್
ಸ್ತ್ರೀಲಿಂಗೋ ಗುಣ ಸಂವೃತಃ ಅಂತ ಭಾಗವತದ ದಶಮ ಸ್ಕಂದದಲ್ಲಿ ರುದ್ರದೇವರು ಪ್ರಕೃತಿಬದ್ಧರಾಗಿದ್ದಾರೆ. ಆದ್ದರಿಂದ ಶಿವೋಪಾಸಕರು ಪ್ರಾಕೃತವಾದ ಧನ ಸಂಪತ್ತನ್ನು ಪಡೆಯುವಂಥರಾಗ್ತಾರೆ. ಹರಿಸ್ತು ನಿರ್ಗುಣ ಸಾಕ್ಷಾತ್ ಎಂಬತ್ತೆ ಶ್ರೀಹರಿ ಪ್ರಾಕೃತ ಗುಣಬದ್ಧನಲ್ಲವಾದ್ದರಿಂದ ಹರಿಯ ಉಪಾಸಕರು ರುದ್ರದೇವರ ಮನೋನಿಯಾಮಕದ ದೃಷ್ಟಿಯಿಂದ ಮುಕ್ತಿಯನ್ನು ಹೊಂತಾರೆ. ಸೊ ಅದಕ್ಕಾಗಿ ಏನು ಹೇಳಬೇಕಾಗತ್ತೆ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂತ ವಾದಿರಾಜರು ಅಲ್ಲಿ ಇಟ್ಟು ತಮ್ಮ ಒಂದು ಏನು ಧವಳಗಂಗೆಯ ಪಕ್ಕದಲ್ಲೇ ಶಿವನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ರಚಿಸಿರ್ತಕ್ಕಂಥದ್ದು ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತಾರೆ. ಆ ನಂತರ ಏನಾಗುತ್ತೆ ಅಂತಂದರೆ ವಿದ್ಯಾಕಾಮಸ್ತು ಗಿರೀಶಂ. ನೋಡಿ, ಯಾರಿಗಾರು ಈಸಿಯಾಗಿ ಪಾಸ್ ಆಗಬೇಕು ಅಂತಂದರೆ ಆವಾಗ ವಿಷ್ಣುನ ಹಿಡ್ಕೊಂಡ್ರೆ ಆಗಲ್ಲ, ಅವನು ಸ್ಟಫ್ ಮಾಸ್ಟ್ರು ಎಲ್ಲ ಚಾಪ್ಟರ್ ಓದ್ಕೊಂಬ ಇಂಪಾರ್ಟೆಂಟ್ ಕ್ವಶನ್ ಕೊಡಲ್ಲ ಅಂದ್ಬಿಡ್ತಾನೆ. ಈಶ್ವರ ಮೇಷ್ಟ್ರಲ್ವಾ ನಮಗೆಲ್ಲನೂ, ಅದಕ್ಕೆ ಅವನು ಹೇಳ್ತಾನೆ ಎಲ್ಲ ಪಾಠ ಮಾಡಿದ್ದೀನಿ ಮುಂಡೆದೆ, ಎಲ್ಲ ಮರ್ತೋಗಿದೆಯಾ, ಇದೊಂದು 5 ಇಂಪಾರ್ಟೆಂಟ್ ಕ್ವಶನ್ ಅವ್ರು ಬರ್ಕೊಂಡೋಗು, ಇದೇ ಬರೋದು ಅಂತ ಹೇಳಿ ಕಳಿಸ್ತಾನೆ ಅಂತಂದರೆ ವಿದ್ಯಾಕಾಮಸ್ತು ಗಿರೀಶಃ ಅಂತ ಹೇಳಿ ದ್ವಿತೀಯ ಸ್ಕಂದದಲ್ಲಿ ಶಿವನ ಆಧಾರದಿಂದ ಜ್ಞಾನವನ್ನು ಪಡೆಯಬಹುದು ಅಂತ. ಇಲ್ಲಿ ನಮಗೆ ಒಂದು ಲೌಕಿಕವಾದ ಜ್ಞಾನ, ಇಂಜಿನಿಯರಿಂಗ್ ಓದ್ತಿದ್ರೆ ಆ ಫೀಲ್ಡ್ನಲ್ಲಿ, ಡಾಕ್ಟ್ರ್ ಓದ್ತಿದ್ರೆ ಆ ಫೀಲ್ಡ್ನಲ್ಲಿ, ಲಾ ಓದ್ತಿದ್ರೆ ಆ ಫೀಲ್ಡ್ನಲ್ಲಿ, ಯಾವುದೇ ಆಗಲಿ ಆಯಾ ಫೀಲ್ಡ್ಗಳಲ್ಲಿ ನನಗೆ ಬೇಕಾದಂತಹ ಜ್ಞಾನವನ್ನು ಪರಿಪೂರ್ಣತೆಯನ್ನು ಕೊಡ್ತಕ್ಕಂಥವನು ಈಶ್ವರ ಆಗ್ತಾನೆ. ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅನ್ನೋದು ಒಂದು ಪ್ರಮಾಣ. ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತಹ ಶಂಭುಲಿಂಗೇಶ್ವರನು ಈ ಪ್ರಾಕೃತದಲ್ಲಿ ಇಲ್ಲಿ ಬಂದು ದೈತ್ಯರಿಂದ ಇಲ್ಲಿ ಪ್ರತಿಷ್ಠಾಪನೆಗೊಳಪಟ್ಟು, ಕಾರಣಗಳು ಪುರಾಣದಲ್ಲಿ ಉಲ್ಲೇಖವಾಗಿರೋದು ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು, ಭೂಕೈಲಾಸ ಅಂತ ಇದನ್ನು ನಾವು ಯಾಕೆ ವರ್ಣನೆ ಮಾಡಿರ್ತಕ್ಕಂಥದ್ದು ಅಂತ ಗೊತ್ತಿರ್ತಕ್ಕಂಥದ್ದು. ಹಾಗಿದ್ದರೂ ಕೂಡ ಶಂಭುಲಿಂಗೇಶ್ವರನಾಗಿ ನಿಂತು ನಮ್ಮನ್ನೆಲ್ಲ ಹರಸಿ, ಹಲವಾರು ವರ್ಷಗಳಿಂದ ನಮ್ಮನ್ನೆಲ್ಲ ಹರಸಿ, ಆ ಒಂದು ಜೀನ್ಸ್ ಏನಿದೆ ಇಲ್ಲಿರ್ತಕ್ಕಂಥವ್ರು, ನಾನು ಅದನ್ನೇ ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು. ಇಲ್ಲಿ ಯಾರಿಗೂ ಆ ಭಾವನೆ ಬೇಡ, ಇದು ಒಂದೇ ವರ್ಗಕ್ಕೆ ಇರ್ತಕ್ಕಂಥ ದೇವರ ಅಲ್ಲ, ಎಲ್ಲರಿಗೂ ಸಮಾನರು, ಎಲ್ಲರೂ ಕೂಡ ದೇವರ ಮಕ್ಕಳು. ಹಾಗಾಗಿ ಶಂಭುಲಿಂಗೇಶ್ವರ ಇವರಿಗೆ ಹೆಚ್ಚು ಅವರಿಗೆ ಕಡಿಮೆ ಅಂತ ಯಾವುದೇ ರೀತಿಯಾದ ತಾರತಮ್ಯವನ್ನು ಶಂಭುಲಿಂಗೇಶ್ವರ ಮಾಡಿಲ್ಲ, ಮಾಡಲ್ಲ. ಅದೇ ರೀತಿ ಶಂಭುಲಿಂಗೇಶ್ವರನ ಉಪಾಸಕರು ಕೂಡ ನಡ್ಕೊಂಡು ಹೋಗಿದ್ದಾರೆ, ನಡ್ಕೊಂಡು ಬಂದಿದ್ದಾರೆ, ಮುಂದೆ ನಡ್ಕೊಂಡು ಹೋಗ್ತಾರೆ ಅನ್ನೋ ಸದಾಶಯವನ್ನು ವ್ಯಕ್ತಪಡಿಸ್ತಾ ಇಂತಹ ಒಂದು ಸುಂದರವಾದ ಸಮಾರಂಭ. ಎಂತು ಪುಣ್ಯದ ಫಲವೋ ಪ್ರಾಪ್ತಿ ದೊರಕಿತ್ತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಅಂತ ಹೇಳಿದ್ನಲ್ಲ. ಹಾಗಾಗಿ ಯಾವ ಯಾವ ಪುಣ್ಯದ ಫಲ ಇತ್ತೋ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವಿತ್ತೋ, ವಿಶೇಷವಾಗಿ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಶಂಭುಲಿಂಗೇಶ್ವರನ ದಿವ್ಯ ಸಾನ್ನಿಧ್ಯ ಇರತಕ್ಕಂಥ, ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಂತಹ ಸ್ಥಳಕ್ಕೆ ನನ್ನನ್ನು ಕೆಲಸ ಕಾರ್ಯಗಳ ಮಧ್ಯೆ ಬೆಂಬಿಡದೆ 3 ತಿಂಗಳ ಮುಂಚಿಂದ ಆಗಾಗ್ಗೆ ವಾಟ್ಸಪ್ ಮುಖಾಂತರ ನಾರಾಯಣ್ಯಾಜಿಯವರು ಹೇಳಿ, ಅದನ್ನು ಅವರ ಸೋದರಮಾದಂಥ ಹೆಗಡೆ ಅವರು ಕೂಡ ಅದನ್ನು ಫಾಲೋ ಅಪ್ ಮಾಡಿ ನನ್ನನ್ನು ಕೂಡ ಈ ಪುಣ್ಯತಮವಾದ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಾರೆ. ರಥೋತ್ಸವ ನಡೆಯುತ್ತೆ. ರಥೋತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾರೆ. ಈಗ ನೋಡಿದೆ, ರಥ ಕಟ್ಟೋರು ಕಷ್ಟಪಟ್ಟು ಹತ್ತಿ ಎಲ್ಲ ಕಟ್ತಾ ಇದ್ದಾರೆ. ಅದರ ಹಗ್ಗ ನೋಡಿದ್ರೆ ಈ ದಪ್ಪ ಇದೆ. ಆ ಹಗ್ಗದ ಎಳೆಯ ಕೊನೆಯ ತುದಿಯನ್ನು ಮುಟ್ಟುವಂತಹ ಅವಕಾಶವನ್ನು ನನಗೆ ಆಯೋಜಕರು ಒದಗಿಸಿಕೊಟ್ಟಿದ್ದಾರೆ. ಆ ನಾರಿನೊಡನೆ ಹೂವಿನೊಡನೆ ನಾರು ಕೂಡ ಸ್ವರ್ಗವನ್ನು ಸೇರ್ತು ಅಂತ ಅವರು ಮಾಡಿದಂಥ ಕೈಂಕರ್ಯ, ಗುಣವಂತೆಯ ಸಹೃದಯವಂತರು ಮಾಡಿದಂತಹ ಪುಣ್ಯತಮವಾದ ಕಾರ್ಯ. ಅಂತಹ ಕಾರ್ಯದಲ್ಲಿ ಎಲ್ಲ ಶಂಭುಲಿಂಗೇಶ್ವರನ ಭಕ್ತರು ಜಾತ್ಯತೀತವಾಗಿ ಬಂದು ತಮ್ಮ ಕೈಲಾದ ಎಲ್ಲ ಕೆಲಸಗಳನ್ನು ಮಾಡಿ ಇಲ್ಲಿ ತಮ್ಮ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಅಂತಹ ಪುಣ್ಯತಮವಾದ ಕಾರ್ಯದಲ್ಲಿ ನಾನು ಎಲ್ಲಿಯವನೋ ಗೊತ್ತಿಲ್ಲ, ಆವರ ರೋಗವು ನನಗೆ ದೇವಧನ್ವಂತರಿ ಅಂತ 1-2 ಸತಿನಾರು ನಾನು ಹೇಳಿರಬಹುದೇನೋ ಹಾಡು. ಆ ಹಾಡು ಹೇಳಿದ್ರ ಪರ ಹರಿಯಾತ್ರೆಗೆ ಕಾಲು ಎದ್ದಿದೆ, ಇಲ್ಲಿ ತನಕ ಕರ್ಕೊಂಬಂದಿದೆ. 8ನೇ ಅದ್ಭುತ ಏನು ಅಂತಂದರೆ, ನಾಳೆ ಬೆಳಗ್ಗೆ ನೀವೆಲ್ಲ ಎದ್ದಾಗ ಮೊಬೈಲ್ ಹುಡುಕ್ಲಿಕ್ಕಾದರೂ ಕಣ್ಣು ಸಹಕರಿಸಿದ್ರೆ, ಕೈ ಸಹಕರಿಸಿದ್ರೆ, ಕಾಲು ಸಹಕರಿಸಿದ್ರೆ 7ನೇ ಅದ್ಭುತ ಅಲ್ಲ, ಅದು 8ನೇ ಅದ್ಭುತ. ಯಾಕೆ ಅಂತ ಹೇಳಿದ್ರೆ, ಒಂದು ದಿನ ನಮಗೆ ಹೆಚ್ಚಿನ ಆಯುಷ್ಯ ಭಗವಂತ ಕೊಟ್ಟ ಅಂತ. ಆ ನಿಟ್ಟಿನಲ್ಲಿ ಎಲ್ಲರೂ ತಿಳ್ಕೊಳ್ಬೇಕು.
ಏನು ಕೇಳ್ತಾರೆ ಅಂತಂದರೆ ಹರಿದಾಸರು, ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತಾರೆ. ಗಂಟೆ ಹೊಡಿತಾ ಇದೆ, ಜೀವ ಹೋಗ್ತಾ ಇದೆ, ಯಾವತ್ತು ನೀನು ಮಾಡೋದು ಪುಣ್ಯತಮವಾದ ಕಾರ್ಯನ ಅಂತ. ನಾಳೆ ಹೋಗ್ತೀನಿ ಅಂದರೆ ನಾಳೆ ತನಕ ಬದುಕಿರ್ಬೇಕಲ್ಲ ನೀನು ಅಂತ. ಕೋವಿಡ್ ಬಂತು, ಪಕ್ಕದ ಮನೆಯವ್ರು ಹೋದರು, ನೆಂಟ್ರು ಹೋದರು, ತಮ್ಮಣ್ಣ ಹೋದ, ಅಣ್ಣ ಹೋದ, ಸೋದರ ಮಾವ ಹೋದ, ಮೇಷ್ಟ್ರು ಹೋದರು, ಸಾಹೇಬ್ರುಗಳು ಹೊರಟೋದ್ರು. ಯಾರನ್ನು ಬಿಡ್ತು? ಇಲ್ಲೆಲ್ಲ ನಾವು ಏನು ಉಳಿದಿದ್ದೀವಿ, ನಾವೆಲ್ಲ ಅತ್ಯಂತ ಅದೃಷ್ಟವಂತರು, ನನ್ನನ್ನು ಸೇರಿ. ಯಾಕೆ ಅಂತ ಕೇಳಿ, ನಾವು ಮೇನ್ ಎಕ್ಸಾಮ್ ಪಾಸ್ ಮಾಡಲಿಲ್ಲ, ಒಳ್ಳೆಯವರಾಗಲಿಲ್ಲ. ಭಗವಂತ ಸಪ್ಲಿಮೆಂಟ್ರಿ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಮುಂದಿನ ಬ್ರಹ್ಮ ಕಲಶಕ್ಕೆ ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ, ನಾನಿರ್ತೀನೋ ಇನ್ನೊಬ್ರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಶಂಭುಲಿಂಗೇಶ್ವರನ ಆಸೆಯಲ್ಲಿ ಅವೆಲ್ಲ ಕೂಡ ನಡ್ಕೊಂಡು ಹೋಗುತ್ತೆ. ಅವನು ನಡೆಸ್ಕೊಳ್ತಕ್ಕಂಥ ಶಕ್ತಿ ಅವನಿಗಿದೆ. ನಾವು ಕೇವಲ ನೆಪ ಮಾತ್ರ, ನಿಮಿತ್ತ ಮಾತ್ರ. ಒಬ್ಬ ನರಸಿಂಹ ಪಂಡಿತರಾಗ್ಬೋದು, ಇನ್ನೊಬ್ಬರು ಹೆಗಡೆ ಆಗ್ಬೋದು, ಮತ್ತೊಬ್ಬರು ಭಟ್ರಾಗ್ಬೋದು. ಇವರೆಲ್ಲರನ್ನು ಕೂಡ ಇಲ್ಲ ನಮ್ಮ ಯಾರು ಗೌಡರಾಗ್ಬೋದು, ಮತ್ತೊಬ್ಬರಾಗ್ಬೋದು, ಭಂಡಾರಿಗಳಾಗ್ಬೋದು, ಇನ್ಯಾರಾಗ್ಬೋದು, ಅವರು ಬರ್ತಾರೆ. ಆ ಕ್ಷಣಕ್ಕೆ ಭಗವಂತ ಅವ್ರನ್ನ ರೆಡಿ ಮಾಡ್ತಾನೆ, ಅವ್ರನ್ನ ಕರ್ಕೊಂಬರ್ತಾನೆ, ಕರ್ಕೊಂಬಂದು ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ, ನಮಗೆ ಹೆಸರು ಕೊಡ್ತಾನೆ. ಅಂಥ ಪುಣ್ಯಾತ್ಮನಾಗಿರ್ತಕ್ಕಂಥ ಶಂಭುಲಿಂಗೇಶ್ವರನ ಒಂದು ಸನ್ನಿಧಿ. ಈಗ ನೋಡಿ ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, 2ನೇ ಎಕ್ಸಾಮ್ ಬರೆಯೋಕ್ಕೆ ಕೊಟ್ಟಿದ್ದೀವಲ್ಲ, ಈ ಎಕ್ಸಾಮ್ ಎಷ್ಟು ಚೆನ್ನಾಗಿ ಬರಿತೀರಾ ಅನ್ನೋದು ಮುಖ್ಯ ಆಗಬೇಕು. ಯಾರಾದರೂ ಸಾವು ಹೋಗಿ ಅವ್ರ ಮನೆಯಲ್ಲಿ ಅವತ್ತು ಹೆಣ ಎತ್ತೋ ಕೆಲಸ ಮಾಡಿ ಆನಂತರ ಧರ್ಮೋದಕಕ್ಕೆ ಅಂತ ಕರೀತಾರೆ. 10ನೇ ದಿವಸ ನಾನು ಮಾಡಿದ ಪುಣ್ಯದಿಂದ ಈ ಒಂದು ವ್ಯಕ್ತಿ ಮುಂದಿನ ಶಾಶ್ವತ ಲೋಕಕ್ಕೆ, ಪುಣ್ಯ ಲೋಕಕ್ಕೆ ಸೇರಲಿ ಅಂತಕ್ಕಂಥದ್ದು ಮಂತ್ರ. ಅದರಲ್ಲಿ ನೀವು ಒಂದು ಕ್ಷಣ ಯೋಚನೆ ಮಾಡಿ, ನೀವು ಲಾಸ್ಟ್ ಟೈಮ್ ಏನು ಪುಣ್ಯ ಮಾಡಿದ್ರಿ, ಏನು ಕೊಡ್ತೀರಿ ಅಂತ. ಆಗಲೇ ಹೇಳಿದ್ನಲ್ಲ ಹಾಟ್ಸ್ಪಾಟು, ಆ ಥರ ನಮ್ಮದೇ ಡಾಟಾ ಮುಗಿದೋಗಿದೆ, ಏನು ಕೊಡೋದು ಅಂತ. ಆಗ ನಿಮ್ಮ ಯಾರು ಮಾಡ್ಸಕ್ಕೆ ಬಂದಿರ್ತಾರೆ ಅವ್ರಿಗೆ ಧೈರ್ಯವಾಗಿ ಹೇಳಿ, ಇಲ್ಲ ಸರ್ ನಾನು ಫುಲ್ಲಿ ರೀಚಾರ್ಜು, ಅನ್ಲಿಮಿಟೆಡ್ ಡಾಟಾ ಪ್ಯಾಕ್ ಚಾರ್ಜ್ ಮಾಡಿಸ್ಕೊಂಬಿಟ್ಟಿದ್ದೀನಿ, ಯಾವ್ರಿಗೆ ಬೇಕಾದ್ರೂ ಹಾಟ್ಸ್ಪಾಟ್ ಆನ್ ಮಾಡ್ತೀನಿ ಹೇಳಿ ಅಂತ. ಏನು ಅಂತ ಕೇಳಿದ್ರೆ, ಶಂಭುಲಿಂಗೇಶ್ವರನ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದಲ್ಲಿ ಪಾಲ್ಗೊಂಡಿದ್ದೆ, ಅದಕ್ಕೆ ನನಗೆ ಫುಲ್ಲಿ ಚಾರ್ಜ್ಡ್ ಅಂತ ಹೇಳಿ, ಯಾವುದೇ ನಿಸ್ಸಂದೇಹ ಬೇಡ, ನಿರ್ಭಿಡೆ ಬೇಡ. ಆ ಶಂಭುಲಿಂಗೇಶ್ವರ ನಿಮ್ಮಲ್ಲಿ ನಿಂತು ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ತಾನೆ. ತನ್ಮೂಲಕ ಈ ಪ್ರಪಂಚದಲ್ಲಿ ಈಗ ಕರೆದಿರ್ತಕ್ಕಂಥ ಯುದ್ಧದ ಕಾರ್ಮೋಡ, ಅವುಗಳ ಮುಖಾಂತರ ಆಗಿರ್ತಕ್ಕಂಥ ಎಲ್ಲ ಅನಿಷ್ಟ ಸಂಪತ್ತುಗಳು, ಅನಿಷ್ಟ ವಿಚಾರಗಳು ಎಲ್ಲ ಕೊನೆಗೊಂಡು ಸಂಪತ್ಭರಿತವಾದ ದೇಶ ನನ್ನದಾಗಲಿ ಅಂತ ಕೇಳ್ಕೊಳ್ತಕ್ಕಂಥದ್ದು. ಆ ರೀತಿಯಾಗಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಪ್ರಾರ್ಥಿಸ್ತಾ, ಅಲ್ಪನ ನುಡಿಗಳು, ತಿಳಿದಿದ್ದಂಥ 4 ಮಾತನ್ನು ಹೇಳಿದ್ದೀನಿ. ತಪ್ಪಿದರೆ ಕ್ಷಮೆ ಇರಲಿ. ಯದ್ರೋಚತೆ ತದ್ಗ್ರಾಹ್ಯಂ, ಎನ್ನ ರೋಚತೆ ತತ್ಯಾಜ್ಯಂ, ಸುಖೇನ ಭೋಕ್ತವ್ಯಂ ಅಂತ. ಯಾವುದು ನಿಮ್ಮ ಮನಸ್ಸಿಗೆ ಬಂತೋ ಅದನ್ನು ಒಪ್ಪಿಕೊಳ್ಳಿ, ಒಪ್ಪಿಕೊಂಡಾದ ಮೇಲೆ ಅದನ್ನು ಅಪ್ಪಿಕೊಳ್ಳಿ. ಯಾವುದು ನಿಮಗೆ ಬೇಡ ಅನ್ನಿಸ್ತೋ, ಇವ್ರು ಹೇಳಿದ್ರೆ ನಂಗೆ ಯಾಕೋ ಇದು ಸ್ವಲ್ಪ ಸರಿ ಹೋಗಲಿಲ್ಲ ಅಂತ ಅನ್ನಿಸ್ತು ಅಂದರೆ ಅದನ್ನು ಬಿಟ್ಟು ಬಿಡ್ತಕ್ಕಂಥ ಸ್ವಾತಂತ್ರ್ಯ ತಮಗೆಲ್ಲವೂ ಇದೆ. ಆದರೆ ಯಾವುದನ್ನು ಒಪ್ಪಿಕೊಂಡರೋ, ಯಾವುದನ್ನು ಅಪ್ಪಿಕೊಂಡರೋ ಅದನ್ನು ಸುಖದಿಂದ ಅನುಭವಿಸ್ತಾ ಬನ್ನಿ. ನೀವೊಬ್ಬರೇ ಅಲ್ಲ, 10 ಜನಕ್ಕೆ ಅದನ್ನು ತಿಳಿಸಿ. ಧಾರ್ಮಿಕ ಭಾವನೆ ಎಲ್ಲೆಡೆ ಉಂಟಾಗಲಿ. ದೇಶ ಪುನಃ ವಿಶ್ವಗುರುವಾಗೋದರಲ್ಲಿ ದಾಪುಗಾಲಿಡುತ್ತಿದೆ. ನಾವು ಕೂಡ ಅದನ್ನು ಸೇರೋಣ. ನಮ್ಮ ಒಂದು ಶಕ್ತಿಯನ್ನು ಕೂಡ ಆ ಇಂಜಿನ್ಗೆ ಹಾಕೋಣ. ತನ್ಮೂಲಕ ಭಗವತ್ ಪ್ರೀತಿ ಆಗಲಿ ಅಂತ ಹೇಳಿ ಎಲ್ಲವನ್ನು ಕೂಡ ಶಂಭುಲಿಂಗೇಶ್ವರನಿಗೆ ಅರ್ಪಣೆ ಮಾಡ್ತಿದ್ದೇನೆ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. 1 ಗಂಟೆ ಅತ್ಯಮೋಘವಾಗಿ ತಮ್ಮ ಅನುಭವದ ಪಾಕವನ್ನು ನಮಗೆಲ್ಲ ಉಣಬಡಿಸಿದಿರಿ. ದಯವಿಟ್ಟು ಸಭಾಸದರು ಎದ್ದು ನಿಂತು ಒಮ್ಮೆ ಕರತಾಡನ ಮಾಡಿ ನ್ಯಾಯಮೂರ್ತಿಗಳನ್ನು ಗೌರವಿಸೋಣ. ಹರ ಹರ ಮಹಾದೇವ. ದೇಹವದು ದೇವಮಂದಿರ, ಅದನ್ನು ನೀ ನಂಬು. ಜೀವನವೇ ದೇವನೆಂಬರಿವ ನೀ ತುಂಬು. ತನು ಶುದ್ಧಿ ಮನಶುದ್ಧಿ ಜ್ಞಾನ ಮೊಗ್ಗೊಡೆದು ಮೃದು ಮಾತರಳಿ ಬರಲಿ ಎಂಬ ಕವಿವಾಣಿಯ ಒಂದೊಂದು ಶಬ್ದಕ್ಕೂ ಶ್ರೀಶಾನಂದರು ವ್ಯಾಖ್ಯಾನ ಕೊಟ್ಟಂತಿತ್ತು ಅವರ ವಾಗ್ಜರಿ. ತಮ್ಮಿಂದ ಪ್ರೇರಿತರಾಗಿದ್ದೇವೆ.
ತಮ್ಮ ಪುಣ್ಯ ಭಾವದಿಂದ ದೇಶ, ಧರ್ಮ, ದೇವರು ಈ ಭಾವ ನಮ್ಮಲ್ಲಿ ಸದಾ ಗಟ್ಟಿಗೊಳ್ಳಲಿ ಎಂಬ ಆಶಾಭಾವನೆಯೊಂದಿಗೆ ತಮಗೆ 100 ನಮನಗಳನ್ನು ಸಭೆ ಸಲ್ಲಿಸ್ತಾ ಇದೆ. ಇದೀಗ ಅಧ್ಯಕ್ಷರ ನುಡಿಗಾಗಿ ವಿನಂತಿ. ಡಾಕ್ಟರ್ ನರಸಿಂಹ ಪಂಡಿತ್ ಅವರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀಶಾನಂದ್ ಸಾಹೇಬ್ರೆ, ಹಿರಿಯರೇ ಹಾಗೂ ಗೆಳೆಯರೇ, ಶ್ರೀಶಾನಂದ್ ಸಾಹೇಬರು ಮಾತಾಡಿದ್ಮೇಲೆ ನಾವು ಮಾತಾಡೋದೇ ಆಗೋದಿಲ್ಲ. ಅಷ್ಟು ಒಂಥರ ಕಷ್ಟದ ವಿಷಯ. ಬದಲಾವಣೆ ಆಗಬೇಕು ಅಂತ ಒಂದು ಮಾತು ಬಂತು, ಸುಮಾರು ಸರಿನೇ ಬಂತು. ಅದಕ್ಕೊಂದು 2 ಮಾತು. ಶಿವನ ಹತ್ರ ಬಂದ ಕೂಡಲೇ ನಾವು ಅದೇ ಅವರೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಬರುತ್ತೆ, ಅರ್ಜಿಗಳನ್ನು ಕೊಡ್ತಾ ಇರ್ತೀವಿ, ಹಾಗೆ ಮಾಡು ಹೀಗೆ ಮಾಡು ಅಂತ. ಇನ್ನು ಮುಂದೆ ಆ ಶಿವನ ಕೆಲವೊಂದು ಗುಣಗಳನ್ನು ನೋಡಿ ನಾವು ಕಲ್ತ್ಕೊಳ್ಳೋಣ ಅಂತ ಒಂದು ಅನಿಸಿಕೆ. ಎಲ್ಲ ಒಂದು 2-3 ಗುಣಗಳನ್ನು ನಾನು ನೋಡ್ತಾ ಇದ್ದಂಗೆ ವಿರುದ್ಧಾತ್ಮಕಗಳಿದೆ. ಹಾಲ ಕುಡಿದುಕೊಂಡು ಶಾಂತವಾಗಿರ್ತಾನೆ. ತುಂಬ ಮಹತ್ವದ್ದೇ. ಇಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ನಾವು ತಲೆ ಬಿಸಿ ಮಾಡ್ಕೋತಾ ಇರ್ತೀವಿ. ಶಿವನಿಂದ ಕಲಿಬೇಕು ಶಾಂತವಾಗಿರಲಿಕ್ಕೆ, ಯಾವಾಗಲೂ ಶಾಂತವಾಗಿರ್ತದೆ. ಹಾಗೆ ಇತ್ತೀಚೆಗೆ ವಿಶೇಷವಾಗಿ ಜನರಿಗೆ ಕಾಡಿಸೋ ವಿಷಯ ವರ್ಕ್ ಲೈಫ್ ಬ್ಯಾಲೆನ್ಸ್. ಈ ಹಳ್ಳಿಲಿ ಅಷ್ಟು ಬಂದಿಲ್ಲ, ಪೇಟೆಯಲ್ಲೆಲ್ಲ ದುಡ್ಕೊಂಡು ಬರ್ತಾರೆ, ಆಫೀಸಿಗೆ ಹೋಗಿ ಬರೋದೇ ಒಂದು ದೊಡ್ಡ ಕತೆ. ಅಲ್ಲಿ ನಾನು ಬೆಂಗಳೂರಲ್ಲಿ 15 ವರ್ಷ ಕೆಲಸ ಮಾಡಿದ್ದೀನಿ. ಹೋಗಿ ಬರ್ತಾ ಇದ್ದಂಗೆ ಮನೆಯಲ್ಲಿ ಸುಸ್ತಾಗಿರ್ತದೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಶುರುವಾಯಿತು ಅಂದರೆ ಇಡೀ ಮನೆ ರಾದ್ದಾಂತ ಆಗ್ಬಿಡುತ್ತೆ. ಈ ರಾದ್ದಾಂತವೆಲ್ಲ ಮತ್ತೆ ಮುಂದಿನ ದಿನ ಆಫೀಸಿಗೆ ತಗೊಂಡೋಗಿ ಅಲ್ಲಿ ರಾದ್ದಾಂತ. ಇದು ಕೆಲಸ ಮತ್ತು ಮನೆ ಬ್ಯಾಲೆನ್ಸ್ ಮಾಡಲಿಕ್ಕಾಗದೆ ಒದ್ದಾಡ್ತೀವಿ. ಇತ್ತೀಚೆಗೆ ಹಳ್ಳಿಲೂ ಬಂದಿದೆ. ಇದನ್ನು ಶಿವನಿಂದ ಕಲ್ತ್ಕೊಳ್ಳೋದು ಹೇಗೆ ಅಂದರೆ, ಶಿವನು ಸಂಸಾರಿ, ನೀವು ನೋಡಿದ್ದೀರಿ. ಒಂದು ಹೆಂಡತಿ 2 ಮಕ್ಕಳಿದ್ದಾರೆ, ಎಷ್ಟು ಆರಾಮಾಗಿದ್ದಾರೆ ನೋಡಿ. ಹಾಗೆ ಸಾಹೇಬ್ರಂದಾಗೆ ಸಿಕ್ಕಾಪಟ್ಟೆ ಅರ್ಜಿ ಬಂದು ಎಲ್ಲ ಆಗಾಗ ವಿಲೇವರಿ ಆಗ್ತಾ ಇರ್ತದೆ. ಇಷ್ಟು ವಿಲೇವರಿ ಮಾಡಿಕೊಂಡು ಮನೆಯಲ್ಲಿ ಶಾಂತವಾಗಿರ್ತಾರೆ. ಆ ಥರ ವರ್ಕ್ ಲೈಫ್ ಬ್ಯಾಲೆನ್ಸ್ ಕಲ್ತ್ಕೋತಾ ಇದ್ದಾನೆ. ಇನ್ನೂ ಒಂದು ವಿಷಯ ಬಂತು, ಭೋಲೆನಾಥ್ ಹೇಳ್ತೀವಿ ನಾವು. ತುಂಬ ಬೋಲೆ ಹೋದ ಕೂಡಲೇ ಒಂದು ವರ ಕೇಳಿದ ಕೂಡಲೇ ಎಸ್ ಗ್ರ್ಯಾಂಟೆಡ್ ಅಂತ ಕೊಟ್ಬಿಡ್ತಾರೆ. ಆದರೆ ಅದರ ವಿರುದ್ಧವೂ ಸರಿ, ಸಿಟ್ಟು ಬಂದರೆ 3ನೇ ಕಣ್ಣು ತೆಗೆದು ಚೂಟಾಕ್ಬಿಡ್ತಾರೆ. ಇದನ್ನು ನಾವು ಕಲ್ತ್ಕೊಳ್ಳೋ ಅವಶ್ಯಕತೆ ಇದೆ. ಬದಲಾವಣೆ ಅಂದ ಕೂಡಲೇ ಮೊದಲೇ ಬರೋದು ಶಿವನೇ. ನಾವೆಲ್ಲ ಸಣ್ಣ ಇದ್ದಾಗ ಏನು ತಿಳ್ಕೊಂಡಿದ್ದೆ, ಹುಟ್ಟು, ಪಾಲನೆ, ಲಯ ಅಂತ ತಿಳ್ಕೊಂಡಿದ್ದೆ. ಶಿವ ಲಯ ಅಂದರೆ ಸಾವು, ಕೊಂದಾಕ್ಬಿಡ್ತಾನೆ ಅಂತ. ಆದರೆ ಅದು ಅಲ್ಲ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಅದರಲ್ಲಿ ಬದಲಾವಣೆ ಅಂದರೆ ಯಾವುದನ್ನು ಲಯ ಮಾಡಲಿಕ್ಕೆ ಆಗೋದಿಲ್ಲ. ಶಿವ ಅಂದರೆ ಬದಲಾವಣೆ, ಶಿವನೇ ಬದಲಾವಣೆ ಮಾಡುವ ಒಂದು ದೇವ. ಶಿವನ ಹತ್ರ ಬದಲಾವಣೆ ಕಲ್ತ್ಕೋಬೇಕಾಗಿದೆ. ನಮ್ಮ ಹಳ್ಳಿಗೆ ಸಂಬಂಧಪಟ್ಟದಾದರೆ ನಾನೊಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ. ನಾವು ಒಂದು ಲಿಮಿಟೆಡ್ ಜಾಗದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಸ್ಪೇಸಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ನಮಗೊಂದು 5 ಗುಂಟೆ ಜಾಗ ಇದೆ, ಮಕ್ಕಳನ್ನೆಲ್ಲೂ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆ ಥರ ಒಂದೇ ಇದೆಲ್ಲೂ ಯೋಚನೆ ಮಾಡ್ತಾ ಇರ್ತೀವಿ. ಮನೆ ನೋಡ್ಕೊಳ್ಳೋರಿಲ್ಲ, ಒಂದು 5 ಗುಂಟೆ ಜಾಗ ನೋಡ್ಕೊಳ್ಳೋರಿಲ್ಲ. ಸಿಕ್ಕಾಪಟ್ಟೆ ಶಿವ ನಮಗೆ ತಲೆಯಲ್ಲಿ ಕೊಟ್ಟಿದ್ದಾನೆ ಬುದ್ಧಿ. ಆ ಹುಡುಗನ ಇಡೀ ಭವಿಷ್ಯನ ಹಾಳು ಮಾಡ್ತೀವಿ. ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಬೇಕು. ನಮ್ಮ ಮಗನೂ ಉದ್ಧಾರ ಆಗಲಿ, ಹೊರಗಡೆ ಹೋಗಲಿ, ಅವ್ನು ಉದ್ಧಾರ ಆಗಿ ಬಂದರೆ ಈ ಊರು ಉದ್ಧಾರ ಆಗುತ್ತೆ ಅನ್ನೋ ಯೋಚನೆ ಮಾಡುವ ಅವಶ್ಯಕತೆ ಇದೆ. ಈ ಥರ ಒಂದು ಬದಲಾವಣೆ ಆಗಬೇಕಾಗಿದೆ ನಮ್ಮಲ್ಲಿ. ನಾನು ನೋಡ್ತಾ ಇದ್ದೀನಿ, ಸುಮಾರು ಚೆಂದಾಗಿ ಒಳ್ಳೊಳ್ಳೆ ಸ್ಕೋರ್ ಮಾಡ್ತಾ ಇದ್ದ ಕನ್ನಡ ಶಾಲೆಯವ್ರನ್ನೆಲ್ಲ ಈಗ ಹಳ್ಳಿಲೇ ಇದ್ದಾರೆ. ಹಳ್ಳಿಲಿ ಇರಬಾರ್ದು ಅಂತಲ್ಲ, ಅವ್ರ ಬುದ್ಧಿ ಬಳಕೆ ಆಗ್ತಾ ಇಲ್ಲ. ಸ್ವಲ್ಪ ಇನ್ನು ನಾವಷ್ಟು ಪಾಲಕರವರಿಗೆ ಸ್ಕೋಪ್ ಕೊಟ್ಟಿದ್ರೆ, ಸಪೋರ್ಟ್ ಕೊಟ್ಟಿದ್ರೆ ತುಂಬ ಮುಂದೆ ಬರ್ತಿದ್ರು, ಅವ್ರಿಗೆ ಬುದ್ಧಿ ಬಳಕೆ ಆಗ್ತಿತ್ತು. ಅದೇ ಡೈ ಝೀರೋ ಅಂತ ಇತ್ತೀಚೆಗೆ ಬಂದಿದೆ. ಏನಂದರೆ ಶಿವ ಕೊಟ್ಟದ್ದು ಪೂರ್ತಿ ಆ ತಲೆಯಲ್ಲಿ ಸಿಕ್ಕಾಪಟ್ಟೆ ತಾಕತ್ತು ಕೊಟ್ಬಿಟ್ಟಿದ್ದಾನೆ. ಅದು ಹೋಗೋಗಿ ಸ್ಮಶಾನಕ್ಕೆ ಬೀಳ್ತಾ ಇದೆ. ಅದು ಪೂರ್ತಿಯಾಗಿ ಅದು ಬಳಕೆಯಾಗಿ ಹೋದರೆ ಚೆನ್ನಾಗಿರ್ತದೆ.
ಅದು ಸಮಾಜಕ್ಕಾಗಿ ಬಳಕೆ ಆಗಬೇಕು. ಆ ರೀತಿಯ ಒಂದು ಬದಲಾವಣೆ ಅವಶ್ಯಕತೆ ಇದೆ ಅನ್ನಿಸ್ತದೆ ಹಳ್ಳಿಗೆ. ಹಾಗೆ ಎಲ್ಲರೂ ಜೊತೆಯಾಗಿ ಹೋಗೋದು ಅವಶ್ಯಕತೆ ಇದೆ. ಇಡೀ ಊರು ಈಗ ನಾಡ್ದಿಗೊಂದು ತೇರು ಎಳಿತಾ ಇರುವಾಗ ಅಲ್ಲೊಂದು ರಥದ ಮೇಲೆ ಒಂದು ಮೂರ್ತಿ ಕೂತಿದೆ ಅಂದರೆ ಅದು ಗುಣವಂತೆ ಊರೇ ಕೂತಿದೆ ಅಂತ ತಿಳ್ಕೊಂಡು ನಾವೆಲ್ಲ ಸಮಾಜದವರು ಅದನ್ನು ಎಳೆಯೋಣ. ಇನ್ನು ಮುಂದೆ ಇಡೀ ಊರನ್ನೇ ಒಂದು ತೇರಿನ ಥರ ಎತ್ತರಕ್ಕೆ ಏರಿಸೋಣ ಅನ್ನೋ ಆಶಾಭಾವನೆಯೊಂದಿಗೆ ಬಂದರೆ. ಅಧ್ಯಕ್ಷೀಯ ನುಡಿಗಾಗಿ ನರಸಿಂಹ ಪಂಡಿತ್ ಅವರಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳನ್ನು, ನ್ಯಾಯಮೂರ್ತಿಗಳನ್ನು ಗೌರವಿಸುವ ಸಮಯ. ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸೇರಿ ಗೌರವಿಸುವುದಕ್ಕೆ ವಿನಂತಿಸುತ್ತಿದ್ದೇವೆ. ಸಾಂಸ್ಕೃತಿಕ ಸಮಿತಿಯ ನಿರ್ದೇಶಕರಾದ ಎಲ್.ಎಂ. ಹೆಗಡೆಯವರು ಎಲ್ಲರನ್ನ ವಂದಿಸುವುದಕ್ಕೆ ಬರ್ತಿದ್ದಾರೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದಕ್ಕೆ, ನಮ್ಮನ್ನೆಲ್ಲ ಪ್ರೇರೇಪಿಸಿದ್ದಕ್ಕೆ, ಅವರ ಉತ್ಸಾಹವನ್ನು ನಾವೆಲ್ಲ ಹಂಚಿಕೊಳ್ಳುವುದಕ್ಕೆ ಅವಕಾಶ ಆದದಕ್ಕೆ ಮತ್ತೆ ಮತ್ತೆ ಅಭಿನಂದಿಸುತ್ತಿದ್ದೇವೆ. ಈಗ ವಂದನಾರ್ಪಣೆ. ಶ್ರೀ ಗುರುಭ್ಯೋ ನಮಃ, ಸರ್ವೇಭ್ಯೋ ನಮಃ. ಇದು ನನ್ನ ಭಾಗ್ಯ. ಯಾಕೆಂತಂದರೆ ನಾನು ಜಾಲತಾಣದಲ್ಲಿ ಶೀಶಾನಂದರವರ ಹಲವಾರು ಪ್ರವಚನವನ್ನು ಆಗಾಗ್ಗೆ ಕೇಳ್ತಾ ಇರುವಂಥ ಒಬ್ಬ ಅಭಿಮಾನಿ. ಮೊನ್ನೆ ಅಂದರೆ ಕಳೆದ ವಾರ ಪದ್ಯಾಣದಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿ ಇದೇ ರೀತಿಯಾಗಿ ಉತ್ತಮವಾದಂಥ ಪ್ರವಚನವನ್ನು ಅವರು ನೀಡಿದರು. ಅದರ ಪೂರ್ಣ ಭಾಗವನ್ನು ನಾನು ನೋಡಿದ್ದೇನೆ, ನಾನು ಕೇಳಿದ್ದೇನೆ. ಪಾರ್ಟ್ 1ಗಿಂತ ಭಿನ್ನವಾಗಿ ಅದರ ಮುಂದಿನ ಭಾಗ ಪಾರ್ಟ್ 2 ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ 1.25 ಗಂಟೆ ನಿರರ್ಗಳವಾಗಿ ಆ ವಿಜ್ಞಾನ, ಧರ್ಮ, ದೇವರು, ದೇಶ ಎಲ್ಲವನ್ನ ಎಷ್ಟು ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಅಂತಂದರೆ ನಿಜಕ್ಕೂ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು, ಹವ್ಯಾಸ ಬದಲಿಸು ಹಣೆಬರ ಬದಲಾದೀತು. ಇವ್ರ ಮಾತನ್ನು ಕೇಳಿದಾಗ ನಾಳೆ ದೇವಸ್ಥಾನಕ್ಕೆ ಬರ್ದಿದ್ದವನು ಕೂಡ ದೇವಸ್ಥಾನಕ್ಕೆ ಬರ್ತಾನೆ. ಅಧರ್ಮದ ಕಡೆ ಮುಖ ಮಾಡಿದವನು ಕೂಡ ಧರ್ಮದ ಕಡೆಗೆ ಬರಲಿಕ್ಕೆ ಸಾಧ್ಯ ಉಂಟು. ಸರ್, ನಿಮ್ಮ ಮಾತಿಗೆ ನಾವೆಲ್ಲ ಶರಣರು. ಯಾಕಂತಂದರೆ ಇಂಥ ಮಾತುಗಳು ಈ ಕರ್ಣದ ಮೇಲೆ ಬಿದ್ದಾಗ ಸಂಸ್ಕೃತಿ, ಸಂಸ್ಕಾರ ಅದು ಹೆಚ್ಚುತ್ತಾ ಹೋಗ್ತದೆ. ಸೊ ಇಂಥ ಒಂದು ಒಳ್ಳೆಯ ಅವರ ಮಾತಿಗಾಗಿ, ಅವರ ಉಪಸ್ಥಿತಿಗಾಗಿ ನಿಮ್ಮೆಲ್ಲರ ಪರವಾಗಿ, ಅಭಿವೃದ್ಧಿ ಸಮಿತಿಯ ಸದಸ್ಯರ ಪರವಾಗಿ, ಮುಖ್ಯವಾಗಿ ಈ ಊರಿನ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೃದಯಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ಸರ್ ಮಾತಾಡುವಾಗ ಮರಿಭಟ್ರ ಹೋಟೆಲ್ ಬಂತು. ಎಲ್ಲವೂ ಕೂಡ ಈ ಭಾಗದ ಎಲ್ಲ ಚಿತ್ರಣಗಳನ್ನು ಕೊಟ್ಟಿದ್ದಾರೆ ಅವರು. ಕರ್ಕಿ ಬಂದಿದೆ. ಮೊನ್ನೆ ತಾನೇ ಆದಂಥ ಹೋಟೆಲ್ ಹೆಸರು ಕೂಡ ಅವ್ರು ಹೇಳಿಬಿಟ್ರು. ಅದೇ ರೀತಿ ದೇವಸ್ಥಾನದ ಒಳಗಡೆ ನಂದಿ ಬಲಮುಖಕ್ಕೆ ತಿರುಗಿದೆ ಯಾಕೆ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಸರ್, ನಿಜಕ್ಕೂ ನೀವು ವೈಜ್ಞಾನಿಕವಾಗಿ, ಸಕಾಲಿಕವಾಗಿ ಪ್ರಸ್ತುತ ಈ ಸಂದರ್ಭದಲ್ಲಿ ಯಾವ ರೀತಿ ಮಾತನಾಡಬೇಕೆನ್ನುವಂಥದ್ದನ್ನು ತಾವು ಮಾತನಾಡಿದ್ದೀರಿ. ಇನ್ನೊಮ್ಮೆ ನಿಮ್ಮನ್ನು ಗೌರವಪೂರ್ವಕವಾಗಿ ಸಂಬೋಧಿಸ್ತಾ ಅಧ್ಯಕ್ಷರು ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ಕಲಿಯುಗದಲ್ಲಿ ಪರಿವರ್ತನೆ ನರಸಿಂಹಾವತಾರ ಆಗಿದೆ. ನರಸಿಂಹಾವತಾರ ಅಂದರೆ ಅದು ಪರಿವರ್ತನೆ ಅವತಾರ, ಪರಿವರ್ತನೆ ಆಗಿದೆ. ಇವತ್ತು ನಮ್ಮ ದೇವಾಲಯ ಅತ್ಯಂತ ಹೊಸತನದಲ್ಲಿ ಕಾಣ್ತಾ ಇದೆ ಅಂತಂದರೆ ಅದು ನರಸಿಂಹಾವತಾರನೇ.
ಅಂತ ನರಸಿಂಹರು ನಮಗೆ ಸಿಕ್ಕಿದ್ದಾರೆ. ಅವರು ಈ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ನಂತರದಲ್ಲಿ ಬದಲಾವಣೆ ಈ ಊರು ಕಾಣ್ತಾ ಇದೆ. ಎಲ್ಲರೂ ಒಂದಾಗಿ ಹೋಗಬೇಕು. ಯಾಕಂತಂದರೆ ಲೋ ಗೋಲ್ ಈಸ್ ಕ್ರೈಮ್. ಅವರ ಸಂಕಲ್ಪನೇ ದೊಡ್ಡ ಸಂಕಲ್ಪ. ಅತಿ ದೊಡ್ಡ ಸಂಕಲ್ಪವನ್ನು ಮಾಡ್ತಾ ಊರಿನವರನ್ನು ಎಲ್ಲ ಒಗ್ಗೂಡಿಸ್ತಾ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಶ್ರೀಯುತ ಡಾಕ್ಟರ್ ನರಸಿಂಹ ಪಂಡಿತರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ಮಹಾದೇವಿ ಗೌಡರು ಸ್ವರಚಿತ ಕವನವನ್ನು ಅತ್ಯಂತ ಚೆನ್ನಾಗಿ ಹಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಸಭೆಯನ್ನು ಆರಂಭಿಸಿದ್ದಾರೆ. ಅವರಿಗೂ ಕೂಡ ಸಭೆಯ ಪರವಾಗಿ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾರಾಯಣಾಜಿಯವರು ಒಳ್ಳೆ ರೀತಿಯಲ್ಲಿ ಅವರನ್ನು ಬರಮಾಡಿಕೊಂಡಿದ್ದಾರೆ, ಸ್ವಾಗತ ಕೋರಿದ್ದಾರೆ. ಇಂಥವರ ಪರಿಚಯ ಅವರಿಗೆ ತುಂಬ ಜಾಸ್ತಿ ಇದೆ. ಒಳ್ಳೊಳ್ಳೆ ವೇದಿಕೆಗಳಲ್ಲಿ ಇಂಥವರನ್ನು ಪರಿಚಯಿಸಿದರೆ ನಮ್ಮತನ ಬದಲಾವಣೆ ಆಗ್ತದೆ, ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗ್ತದೆ. ಶ್ರೀಯುತ GS ಹೆಗಡೆರವರು ಇರ್ಬೋದು, ನಾರಾಯಣಾಜಿಯವರದು, ಅವರ ಈ ಸಾನ್ನಿಧ್ಯಕ್ಕೆ ಅವರು ಕಾರಣರು ಅಂತ ಹೇಳ್ತಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸಂಬೋಧಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ SG ಭಟ್ರವರು ಉತ್ತಮವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದು ಅವರ ಆಶೀರ್ವಾದ ಪಡಿಬೇಕು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಕುಳಿತಂತಹ ಎಲ್ಲ ಶಿವಭಕ್ತರು ಇವತ್ತು ಭಾಗ್ಯವಂತರು. ಯಾಕಂತಂದರೆ ಇಂತಹ ಒಂದು ಉತ್ತಮವಾದಂತಹ ಅದು ಆಶೀರ್ವಚನ ಅಂತಲೇ ಹೇಳಬೇಕು. ಅದನ್ನು ತಮಗೆ ಆಲಿಸಲಿಕ್ಕೆ ಯೋಗ ಬಂದಿದೆ. ಇಂಥ ಒಂದು ಒಳ್ಳೆಯ ಯೋಗದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ಎಲ್ಲರೂ ಕೂಡ ಈ ಸಾನ್ನಿಧ್ಯಕ್ಕೆ ಬನ್ನಿ ಎನ್ನುವಂತಹ ಮಾತನ್ನು ಹೇಳ್ತಾ, ಎಲ್ಲರೂ ಒಟ್ಟಾಗಿ ಈ ಊರನ್ನು ಕಟ್ಟೋಣ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸತ್ಯಂ ಶಿವಂ ಸುಂದರಂ. ಈ ಸುಂದರವಾದ ವೇದಿಕೆ ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ.